ಆನೇಕಲ್ ಪುರಸಭೆ ಕಚೇರಿ ಆವರಣದಲ್ಲಿ ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ವ್ಯಾಪ್ತಿಯಲ್ಲಿ ಕೆಐಎಡಿಬಿ ವತಿಯಿಂದ ಭೂ ಸ್ವಾಧೀನಗೊಂಡಿರುವ ಜಮೀನುಗಳ ರೈತರ ಸಮಾಲೋಚನೆ ಸಭೆಯನ್ನು ಏರ್ಪಡಿಸಲಾಗಿತ್ತು. ಇನ್ನು ಸಭೆಯಲ್ಲಿ ರೈತ ಮುಖಂಡರು ಮಾತನಾಡಿ, ಕೆಐಎಡಿಬಿ ಸಂಸ್ಥೆಯು ಕಾನೂನುಗಳನ್ನು ಗಾಳಿಗೆ ತೂರಿ ಸ್ವಿಫ್ಟ್ ಸಿಟಿ ನಿರ್ಮಾಣದ ಹೆಸರಿನಲ್ಲಿ ಅಕ್ರಮವಾಗಿ ಸರ್ಜಾಪುರ ಹೋಬಳಿ ವ್ಯಾಪ್ತಿಯಲ್ಲಿ ರೈತರ ಜಮೀನುಗಳನ್ನು ಭೂಸ್ವಾಧೀನ ಮಾಡಿಕೊಳ್ಳಲು ಮುಂದಾಗಿರುವ ಕ್ರಮ ಸರಿಯಲ್ಲ ಎಂದು ರೈತರು ಅಧಿಕಾರಿಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಕೃಷಿಗೆ ಯೋಗ್ಯವಲ್ಲದ ಭೂಮಿಯನ್ನು ಭೂಸ್ವಾಧೀನ ಮಾಡಿಕೊಳ್ಳಬೇಕು ಮತ್ತು ರೈತರ ಅನುಮತಿಯನ್ನು ಪಡೆದು ನಂತರ ಜಮೀನುಗಳನ್ನು ಭೂಸ್ವಾಧೀನ ಮಾಡಿಕೊಳ್ಳಬೇಕು ಎಂಬ ಕಾನೂನು ಇದ್ದರೂ ಸಹ ಕೆಐಎಡಿಬಿ ಸಂಸ್ಥೆಯು ಅಧಿಕಾರಿಗಳು ಕಾನೂನುಗಳನ್ನೆಲ್ಲ ಗಾಳಿಗೆ ತೂರಿ ಇಲ್ಲಿನ ಸತ್ಯಾಂಶವನ್ನು ತಿಳಿಸದೆ ಸರ್ಕಾರಕ್ಕೆ ತಪ್ಪು ಮಾಹಿತಿಗಳನ್ನು ನೀಡಿ ರೈತರನ್ನು ಒಕ್ಕಲೆಬ್ಬಿಸುವ ಪ್ರಯತ್ನ ನಡೆಸುತ್ತಿದ್ದು, ಯಾವುದೇ ಕಾರಣಕ್ಕೂ ನಾವು 1 ಇಂಚು ಭೂಮಿಯನ್ನು ಕೆಐಎಡಿಬಿ ಸಂಸ್ಥೆಗೆ ಬಿಟ್ಟುಕೊಡುವುದಿಲ್ಲ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಆನೇಕಲ್ ತಾಲೂಕು ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಹೋರಾಟಕ್ಕೆ ಆನೇಕಲ್ ವಕೀಲರ ಸಂಘದ ಪದಾಧಿಕಾರಿಗಳು ಬೆಂಬಲವನ್ನು ನೀಡಿದರು. ಇನ್ನು ರೈತರ ಸಮಸ್ಯೆಯನ್ನು ಆಲಿಸಿದ ಶಾಸಕ ಬಿ ಶಿವಣ್ಣರವರು ಮತ್ತು ವಿಧಾನ ಪರಿಷತ್ ಸದಸ್ಯ ಗೋಪಿನಾಥ ರೆಡ್ಡಿರವರು ಮಾತನಾಡಿ, ಸರ್ಜಾಪುರ ಹೋಬಳಿ ವ್ಯಾಪ್ತಿಯಲ್ಲಿ ಭೂ ಸ್ವಾಧೀನ ಮಾಡಿರುವುದರಿಂದ ರೈತ ಕುಟುಂಬಗಳಿಗೆ ಮತ್ತು ತಾಲೂಕಿನ ಜನತೆಗೆ ಆಗುವಂತಹ ಸಮಸ್ಯೆಗಳನ್ನು ರೈತರು ಉದಾಹರಣೆ ಸಹಿತವಾಗಿ ಸಭೆಯಲ್ಲಿ ಮಾಹಿತಿ ನೀಡಿದ್ದು, ಕೂಡಲೇ ರಾಜ್ಯ ಸರ್ಕಾರ ಮತ್ತು ಸಚಿವರ ಬಳಿ ಚರ್ಚೆ ನಡೆಸಿ ತಾಲೂಕಿನಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ನಿಲ್ಲಿಸಲು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇವೆ ಎಂದು, ನಾವು ಕೂಡ ರೈತನ ಮಕ್ಕಳಾಗಿದ್ದು ನಾವು ಯಾವಾಗಲೂ ರೈತರ ಪರವಾಗಿ ಕೆಲಸ ಮಾಡುತ್ತೇವೆ ಎಂದು ಹೇಳಿದರು. ಇನ್ನು ಸಭೆಯಲ್ಲಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಿ ಜಗದೀಶ್, ತಹಶೀಲ್ದಾರ್ ಶಶಿಧರ್ ಮಾಡ್ಯಾಳ್, ಇಒ ಮಂಜುನಾಥ್, ಕೆಐಎಡಿಬಿ ಸಂಸ್ಥೆಯ ಮ್ಯಾನೇಜರ್ ಭರತ್ ಕುಮಾರ್, ಆನೇಕಲ್ ಪುರಸಭೆ ಮುಖ್ಯಾಧಿಕಾರಿ ಮಂಜುನಾಥ್, ಡಿವೈಎಸ್ಪಿ ಮೋಹನ್ ಕುಮಾರ್, ಆನೇಕಲ್ ತಾಲೂಕು ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಅಧ್ಯಕ್ಷ ದೇವರಾಜ್, ಜಯಪ್ರಕಾಶ್, ವಕೀಲರಾದ ರಾಮಸ್ವಾಮಿ ರೆಡ್ಡಿ, ನಾಗೇಶ್ ರೆಡ್ಡಿ, ಮಧು, ಗುಡ್ಡಹಟ್ಟಿ ರಘುಪತಿ ರೆಡ್ಡಿ, ಹಂದೇನಹಳ್ಳಿ ಚಂದ್ರಾರೆಡ್ಡಿ, ಕೋಮಸಂದ್ರ, ಹರೀಶ್ ರೆಡ್ಡಿ, ಪ್ರಸನ್ನ, ರಮೇಶ್, ರಾಮಸಾಗರ, ಮಂಜುನಾಥ್ ರೆಡ್ಡಿ, ದೊಡ್ಡಹಗಡೆ ಶಂಕರ್ ಮತ್ತು ಆನೇಕಲ್ ತಾಲೂಕು ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಮತ್ತು ರೈತ ಮುಖಂಡರು ಭಾಗವಹಿಸಿದರು. ನಮ್ಮ ರೈತರ ಫಲವತ್ತಾದ ಭೂಮಿಯನ್ನ ಕೆಐಎಡಿಬಿ ಸಂಸ್ಥೆಯು ಭೂ ಸ್ವಾಧೀನ ಪಡಿಸಿಕೊಂಡಿರುವ ಬಗ್ಗೆ ನಾವು ಅನೇಕ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಆ ಹೋರಾಟದ ಹಿನ್ನೆಲೆಯಲ್ಲಿ ನಮ್ಮ ಜೊತೆ ಎಲ್ಲ ನಮ್ಮ ನಾಯಕರು ನಮ್ಮ ಜೊತೆ ಇದ್ದಾರೆ. ಮುಖ್ಯವಾಗಿ ನಮ್ಮ ಇಲ್ಲಿನ ರೈತರ ಸಮಾಲೋಚನೆ ಸಭೆಗೆ ನಮ್ಮ ತಾಲೂಕಿನ ರೈತರಲ್ಲಿ ಹೋಗಿ ನಮ್ಮ ಶಾಸಕರಾದ ಶಿವಣ್ಣರಲ್ಲಿ ಹೋದಾಗ ಫಸ್ಟ್ ಬಂದರೆ ಅವರು ನಾನು ನಿಮ್ಮ ಜೊತೆ ಇರ್ತೀನಿ, ನಿಮ್ಮ ಯಾವುದೇ ಕಾರಣಕ್ಕೂ ನಮ್ಮ ತಾಲೂಕಿನಲ್ಲಿ ಭೂಸ್ವಾಧೀನ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಬಿಡೋದಿಲ್ಲ, ನಾನು ನಿಮ್ಮ ಹೋರಾಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಶಾಸಕರು ಹೋದ ತಕ್ಷಣ ಎಲ್ಲ ನಮ್ಮ ರೈತರು ಮತ್ತು ರೈತರ ಮುಖಂಡರೆಲ್ಲ ಹೋದಾಗ ನಮ್ಮ ಶಾಸಕರು ಕೂಡಲೇ ಈ ಒಂದು ಸಮಾಲೋಚನೆ ಸಭೆ ಮಾಡಬೇಕು ಮತ್ತು ತಹಸೀಲ್ದಾರ್ ಮಾಡಿ ಒಂದು ಸಭೆಯನ್ನು ಫಿಕ್ಸ್ ಮಾಡಿದ್ದಾರೆ. ಮೊದಲಿಗೆ ನಮ್ಮ ಸಮಿತಿ ವತಿಯಿಂದ ನಮ್ಮ ಶಾಸಕರಾದ ಶಿವಣ್ಣರಿಗೆ ನಾನು ಅಭಿನಂದನೆ. ಆ ಸ್ಥಳಕ್ಕೆ ಅವರನ್ನು ಸಹ ನಾವು ಬರಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಮಾಡಬೇಕಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೇವೆ. ಅದೆಲ್ಲ ಸಫಲವಾಗಲಿ. ಮತ್ತೆ ಇಲ್ಲಿನ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮನ್ನ ನಮ್ಮ ರೈತರ ಅಹವಾಲನ್ನು ಸ್ವೀಕರಿಸಲು ಬಂದಿದ್ದಾರೆ. ಪ್ರತಿಯೊಂದು ಇಲಾಖೆಗಳಿಂದಲೂ ನಮ್ಮ ಮಾಹಿತಿ ಕೇಳಿದ್ದಾರೆ. ಎಲ್ಲ ಯಾಕಂದ್ರೆ ಕೆಐಎಡಿಬಿಯಿಂದಲೂ ಇನ್ನೂ ಸೀನಿಯರ್ ಆಫೀಸರ್ಸ್ ಬರಬೇಕಾಗಿತ್ತು. ಯಾಕಂದ್ರೆ ಲ್ಯಾಂಡ್ ಅಕ್ವಿಷನ್ ಆಫೀಸರ್ ಬಂದಿಲ್ಲ ನಮ್ಗೆ ಇನ್ನು ಮುಖ್ಯವಾಗಿ. ಅವಾಗೆ ನಮ್ಮ ತಹಸೀಲ್ದಾರ್ ಸಾಹೇಬರು ಪರ್ಸನಲ್ ಆಗಿ ಸಪ್ರೇಟ್ ಲೆಟರ್ ಹಾಕಿದ್ದಾರೆ. ಸಪ್ರೇಟ್ ತಹಸೀಲ್ದಾರ್ ಸಾಹೇಬ್ರೆ ಪರ್ಸನಲ್ ಲೆಟರ್ ಹಾಕಿದ್ರು ಸಹಿತ ಅವ್ರು ಬಂದಿಲ್ಲ ನಮಗೆ. ಅದು ಯಾಕಂದ್ರೆ ನಮ್ಮ ಗೋಪಿನಾಥ್ ರೆಡ್ಡಿ ಸಾಹೇಬ್ ಬರ್ತಿದ್ದಾರೆ. ಒಂದು ಆನೇಕಲ್ ತಾಲೂಕಿನ ರೈತರ ಪರವಾಗಿ ಎಲ್ಲ ರೈತರು ಒಂದು ನಿಮಿಷ. ಯಾಕಂದ್ರೆ ಶಾಸಕರು ನಮ್ಮ ಜೊತೆ ಇದ್ದಾರೆ. ಇದು ದಯವಿಟ್ಟು ಒಂದು ನಿಮಿಷ ಇಲ್ಲ, ಇದು ಪಕ್ಷಾತೀತವಾದ ಹೋರಾಟ. ಇದು ಯಾರೇ ರಾಷ್ಟ್ರೀಯ ಬೇಡ, ದಯವಿಟ್ಟು ನಮ್ಮ ಶಾಸಕರ ಜೊತೆ ಇದ್ದಾರೆ. ನಮ್ಮ ತಹಸೀಲ್ದಾರ್ಗೆ ಅವರೇ ಖುದ್ದಾಗಿ ಹೇಳಿದ್ದಾರೆ, ಕೆಐಎಡಿಬಿ ಆಫೀಸರ್ಸ್ ಈ ಸಭೆಯಲ್ಲಿ ಅಧಿಕಾರಿಗಳು ಭಾಗಿಯಾಗಬೇಕಂತ ಹೇಳ್ಬಿಟ್ಟು ಈ ಮೀಟಿಂಗ್ ಜೊತೆ ಅವರು ಸಪರೇಟ್ ಒಂದು ಮೀಟಿಂಗ್ ನೋಟಿಸ್ ಹಾಕಿದ್ದಾರೆ. ನಮ್ಮ
ತಹಸೀಲ್ದಾರ್ ಸಾಹೇಬ್ರು ಆದ್ರೂ ನಾವು SLA ಬಂದಿಲ್ಲ, ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಬಂದಿಲ್ಲ, ಯಾವುದೇ ಲ್ಯಾಂಡ್ ಅಕ್ವಿಸಿಷನ್ DC ಸಾಹೇಬ್ರು ಬಂದಿಲ್ಲ, ಬರೀ ಮ್ಯಾನೇಜರ್ ಬಂದಿದ್ದಾರೆ. ದಯವಿಟ್ಟು ಅವರು ಯಾರಾದ್ರೂ SLA ಬರಬೇಕು ಅಂತ ಎಲ್ಲ ರೈತರು ಅವ್ರ ಬರೋಕೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಮತ್ತೆ ಯಾವುದೇ ಕಾರಣಕ್ಕೂ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಗೋಪಿನಾಥ್ ರೆಡ್ಡಿ ಅವರ ನಮ್ಮ ಜೊತೆ ಇದ್ದಾರೆ, ಡಾಕ್ಟರ್ ಯಲ್ಲಾಪ್ಪ ರೆಡ್ಡಿ ಅವರು ಎಲ್ಲ ಸಭೆಗಳನ್ನು ನಮ್ಮ ಜೊತೆ ಭಾಗವಹಿಸಿದ್ದಾರೆ, ಶಾಸಕರ ಜೊತೆ. ಅವರು ಸಹಿತ ನಮ್ಮ ಗೋಪಿನಾಥ್ ರೆಡ್ಡಿ ಸಹಿತ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮತ್ತು MB ಪಾಟೀಲ್ ಸಾಹೇಬರಿಗೆ ಎಲ್ಲರಿಗೂ ತಾವು ಲೆಟರ್ ಬಂದಿದ್ದಾರೆ. ನಮ್ಮ ಮನವಿಯನ್ನು ಲಗತ್ತಿಸಿ ಯಾವುದೇ ಕಾರಣಕ್ಕೂ ಅಕ್ವಿಷನ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಅವ್ರಿಗೂ ನಾನು ನಮ್ಮೆಲ್ಲ ರೈತರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದು ಸಭೆಯ ಮುಖ್ಯ ಉದ್ದೇಶ. ಇನ್ನೂ ಹಲವಾರು ವಿಚಾರಗಳಿದೆ. ನಮ್ಮ ಎಲ್ಲರೂ ರೈತರಿಗೆ ಒಬ್ಬೊಬ್ಬರು ಒಂದು ಸಬ್ಜೆಕ್ಟ್ ಕೊಡ್ತೀನಿ, ದಯವಿಟ್ಟು ಅವರು ಅದ್ರ ಬಗ್ಗೆ ಮಾತಾಡಲಿದ್ದಾರೆ. ಅದಕ್ಕೆ ನಾವು ಜಿಲ್ಲಾಧಿಕಾರಿಗಳಿಗೆ ಕೇಳ್ಕೊಳ್ಳೋದೇನೆಂದ್ರೆ, ಸರ್ ಯಾವುದೇ ಒಂದು, ಯಾಕಂದ್ರೆ ಸುಮಾರು ವಿಚಾರಗಳಿದೆ, ನಮ್ಮೆಲ್ಲ ರೈತರು ಮಾತಾಡ್ತಾರೆ, ಯಾವುದೇ ಒಂದು ವರದಿ ಪಡೆಯದೆ, ಯಾವುದೇ ವಾಸ್ತವಾಂಶಗಳನ್ನು ಪರಿಶೀಲಿಸದೆ, ಯಾವುದೇ ಒಂದು ಕಂದಾಯ ಇಲಾಖೆ ಗಮನಕ್ಕೆ ಬಾರದೆ ಈ ಲ್ಯಾಂಡ್ ಅಕ್ವಿಸಿಷನ್ ಆಗಿದೆ ಸರ್. ಯಾವುದೇ ಒಬ್ಬ ಕಂದಾಯ ಇಲಾಖೆ ಒಂದು ವರದಿ ಆಗಲಿ, ಹಾರ್ಟಿಕಲ್ಚರ್ ಆಗಲಿ, ಸೆರಿಕಲ್ಚರ್ ಆಗಲಿ, ಅಗ್ರಿಕಲ್ಚರ್, ಯಾವುದೇ ಇಲಾಖೆಯಿಂದ ಒಂದೇ ಒಂದು ವರದಿ ಕೊಟ್ಟಿಲ್ಲ ಸರ್. KDB ಅವರು ಒಂದು ಲೆಟರ್ ಬಂದಿಲ್ಲ, ಮತ್ತೆ ಯಾವುದೇ ಒಂದು ಸರ್ವೆ ಮಾಡಿಲ್ಲ. ಲೋಕಲ್ ಯಾವುದೇ ಒಂದು ರೈತರನ್ನ ಯಾರಾದ್ರೂ ರೈತರು ಕೇಳಿದಾರ KDB ಅವರು? 400 ಎಕರೆ ರೈತರು ಜನವರಿ 30 ತಾರೀಕು ನಮಗೆ ಟೈಮ್ ಕೊಟ್ಟು ಸರ್ KDB-ನಲ್ಲಿ. ಎಲ್ಲರೂ ರೈತರು ಅಲ್ಲಿ ಬನ್ನಿ, ಏನೋ ಅಹವಾಲು ಕೇಳೋದಕ್ಕೆ, ನಮ್ಮ ಅಹವಾಲನ್ನ ನಾವೆಲ್ಲ 400 ಎಕರೆ ಜಮೀನು ರೈತರೆಲ್ಲ ನಾವು ಹೋಗಿ ನಾವು KDB-ನಲ್ಲಿ ಸರ್, ಇಲ್ಲಿ ಡ್ರೋನ್ ಬಂದು ಸರ್ವೆ ಮಾಡ್ತಿದ್ದೆ ಸರ್. ಡ್ರೋನ್ ಬಂದು ಸರ್ವೆ ಮಾಡಿ ನಮ್ಮ ರೈತರಿಗೆ ಯಾವುದೇ ಒಂದು ಪರಿಹಾರ ಇಲ್ಲ, ಯಾವುದೇ ಒಂದು ಇದು ಫೈನಲ್ ಇದ್ದಿಲ್ಲ, ನಮ್ಮ ಜಮೀನಿಗೆ ಸರ್ವೆ ಮಾಡ್ತಿರ್ತಾರೆ ಸರ್. ನಾವು ಹೆಂಗೆ ಸರ್ ರೈತರು ಸುಮ್ಮನೆ ಇರೋದು? ನಾವೆಲ್ಲ ರೈತರು ಬೆಂಗಳೂರಲ್ಲಿ ಇದ್ವಿ, ಇಲ್ಲಿ ಬಂದು ಸರ್ವೆ ಮಾಡ್ತಿರ್ತಾರೆ. ಇದು ಯಾವ ಸರ್ KDB ಅವರದ್ದು? ನಾವು ಅಲ್ಲೇ ಸ್ಪಾಟಲ್ಲಿ ಕೇಳ್ತೀವಿ, ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಗೊತ್ತಿಲ್ಲ ಅಂತ ಹೇಳ್ತಾರೆ KDB ಆಫೀಸರ್. ಈ ತರ ಕ್ವಶನ್ಸ್, ಈ ತರ ಆನ್ಸರ್ ಕೊಡ್ತಾ ಇದ್ದಾರೆ ಸರ್ ನಮಗೆ. ಈ ತರ ತುಂಬಾ ನಮ್ಮ ರೈತರನ್ನ ಅತಿ ಫಲವಾದ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡಿರೋದು. ನಮ್ಮ ರೈತರು ಒಕ್ಕೋರಕ್ಕೆ ನಮ್ಗೆ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ ಸರ್. ಇನ್ನು ಪೊಲೀಸ್ ಇಲಾಖೆ ಮುಖಾಂತರ ತಮ್ಮ ಜಿಲ್ಲಾಧಿಕಾರಿಗಳಿಗೆ ಅವತ್ತು ಡಿಸೆಂಬರ್ 30ನೇ ತಾರೀಕು ರೋಡ್ ಯಾವಾಗ ಸರ್ವೆ ಮಾಡ್ತೋ ಆ ದಿನನೇ ಜಿಲ್ಲಾಧಿಕಾರಿ ಸಾಹೇಬರಿಗೆ ನಾವು ಕರೆ ಮಾಡಿ ತಿಳಿಸಿದಾಗ ಸ್ಪಾಟ್ಗೆ ಬರ್ಬೇಕಂತ ಹೇಳ್ಬಿಟ್ಟು ಅವತ್ತೇ ಡಿಸೈಡ್ ಆಗಿದ್ರು. ಜಿಲ್ಲಾಧಿಕಾರಿ ಸಾಹೇಬರು ಅವತ್ತೇ ಟೈಮ್ ಕೊಟ್ಟಿದ್ರು. ಬಟ್ ಕಾರಣಾಂತರಗಳಿಂದ ಲಾಸ್ಟ್ ವೀಕ್ ಸಭೆ ಇದ್ದು ಇವತ್ತು ಮುಂದೂಡಲಾಗಿದೆ. CM ಸಭೆ ಇದ್ದಿದ್ದರಿಂದ ಇವತ್ತು ನಮ್ಮ ಹತ್ರ ಸಾಹೇಬರು, ಜಿಲ್ಲಾಧಿಕಾರಿ ಸಾಹೇಬರು ಬಂದಿದ್ದಾರೆ. ಅವ್ರನ್ನ, ಯಾಕಂದ್ರೆ ನಮ್ಮ ಸಮಸ್ಯೆಗೆ ಏನಿದೆ ಅವ್ರ ಹತ್ರ ನಾವು ಅಹವಾಲನ್ನ ನಾವು ಹೇಳ್ಕೊಳ್ಳೋಣ. ಸುಮಾರು ಜನರು ಮಾತಾಡಿದ್ದಾರೆ ಸರ್. ಇದು ಪ್ರತಿಯೊಂದು ವಿಚಾರ ಯಾಕೆ ಅಂತಂದ್ರೆ ಇಡೀ ನಮ್ಮ ಬ್ಯಾಂಗ್ಳೂರು ಡಿಸ್ಟ್ರಿಕ್ಟ್ ಅಲ್ಲಿ ರಾಗಿಯನ್ನ ಹೆಚ್ಚು ಬೆಳೀತಾ ಇರೋದು ನಾವೇ. ಇಲ್ಲಿ ಇದರಲ್ಲಿ ಆಲ್ರೆಡಿ ಆಗೋಗಿದೆ. ಬಟ್ ಆದರೂ ಕೂಡ ಇವತ್ತು ಇರುವಂತ ಈ ಜಮೀನಿನಲ್ಲಿ ನಾವು ತಗೊಂಡಿರುವಂತ 24-25ನೇ ಸಾಲಿನ ಇದು ರಿಪೋರ್ಟ್ ಅಲ್ಲಿ ಟೋಟಲ್ ಆಗಿ ನಾವು ಅಗ್ರಿಕಲ್ಚರ್ ಅನ್ನ 1850 ಹೆಕ್ಟೇರ್ ಪ್ರದೇಶವನ್ನ ಇವತ್ತು ಅಗ್ರಿಕಲ್ಚರ್ ಇದರಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಲ್ಲಿ 1460 ಹೆಕ್ಟೇರ್ ಪ್ರದೇಶವನ್ನ ನಾವು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ 1460 ಸರ್ಜಾಪುರ ಹೋಬಳಿ ಮಾತ್ರ ನಾವು ತಗೊಂಡಿರುವಂತದ್ದು. ಅದಾದ್ಮೇಲೆ ಸಿರಿಕಲ್ಚರ್ ಅಲ್ಲಿ 321 ಹೆಕ್ಟೇರ್ ಪ್ರದೇಶವನ್ನ ಸಿರಿಕಲ್ಚರ್ ಅಲ್ಲಿ ಕೂಡ ನಾವು ತೊಡಗಿಕೊಂಡಿದ್ದಾರೆ. ಅದು ಬಿಟ್ಟು ಈ ಒಂದು ಡೈರಿ ಅದರಲ್ಲೂ ಕೂಡ ಜನ ತುಂಬಾನೇ ಇನ್ವಾಲ್ವ್ ಆಗಿದ್ದಾರೆ. ಒಂದು ಕಡೆ ಸರ್ಕಾರ ಹೇಳಿದ್ರೆ ಯೂತ್ ಮುಂದೆ ಬಂದು ಸ್ಕಿಲ್ ಡೆವಲಪ್ಮೆಂಟ್, ನಮ್ಮ ವೃತ್ತಿ ಏನಿದೆ, ನಮ್ಮ ಪೂರ್ವಜರು ಮಾಡ್ತಾ ಇರೋಂಥ ವೃತ್ತಿ ಏನಿದೆ ಅದೆಲ್ಲ ಒಂದು ಇದನ್ನ ನೀವು ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಕೊಂಡು ಎಂಟರ್ಪ್ರೈನರ್ಸ್ ಆಗಬೇಕು, ಅಗ್ರಿಕಲ್ಚರ್ ಅಲ್ಲಿ ಮುಂದಕ್ಕೆ ಬನ್ನಿ ಅಂತ ಹೇಳಿ ಎಲ್ಲರೂ ಎನ್ಕರೇಜ್ ಮಾಡ್ತಾರೆ. ಮತ್ತೊಂದು ಕಡೆಯಿಂದ ಬರ್ತಾರೆ, KDB ಇಂದ ಇನ್ನೊಂದು ಕಡೆಯಿಂದ ನೋಟಿಫಿಕೇಶನ್ಸ್ ಎಲ್ಲ ಕೊಡ್ತಾರೆ. ಈಗ ಆಲ್ರೆಡಿ ನಮ್ಮ ಆನೇಕಲ್ ತಾಲೂಕಲ್ಲಿ ಅದಕ್ಕಿಂತ ಹೆಚ್ಚು ಭಾಗ ಆಲ್ರೆಡಿ KDB ಆಗೋಗಿದೆ. ನಾವು 30 ವರ್ಷದಿಂದ ನೋಡ್ತಾ ಇದ್ದೇವೆ, ಬಹುಸಂದರ್ಭದಲ್ಲಿ ನೋಡ್ತಾ ಇದ್ದೇವೆ, ಜಿಲ್ಲೆ ನೋಡಿದ್ವಿ, ಎಲ್ಲ ನೋಡಿದ್ವಿ. ಈಗ ಉಳಿದಿರ್ತಕ್ಕಂಥ ನಮ್ಮ ಈ ಒಂದು ಸರ್ಜಾಪುರ ಹೋಬಳಿ ಏನಿದೆ, ಈ ಪ್ರದೇಶದಲ್ಲಿ
ಇಷ್ಟು ಭೂಮಿಯನ್ನ ಆಲ್ರೆಡಿ ನಾವೆಲ್ಲ ಇಷ್ಟು ಇದು ಮಾಡಿ ನಮ್ಮ ಯೂತ್ ಇವತ್ತು ಮಾಡ್ತಾ ಇದ್ದಾರೆ ನೋಡ್ಬೋದು ನೋಡಿ, ಅರ್ಧ ಎಲ್ಲ ಯೂತ್ ಆಗಿದ್ದಾರೆ. ಇಂಥ ಒಂದು ಇದಿರ್ಬೇಕಾದ್ರೆ ತಾವು ಯಾಕೆ ಈ ಒಂದು ಇದನ್ನ ಯಾವುದೋ ಒಂದು ಗ್ರೌಂಡ್ ರಿಯಾಲಿಟಿಯನ್ನ ನೋಡಿದ್ರೆ ಯಾಕೆ ನೀವು ಎಂದು ಉದ್ಯೋಗ ಮಿತ್ರ ಅಂದ್ಬಿಟ್ಟು ಒಂದು ಸ್ಟಾರ್ಟ್ ಮಾಡಿದ್ರು. ಉದ್ಯೋಗ ಕೊಡ್ಬೇಕು ಎಲ್ರಿಗೂ, ರೈತರೇ ಇದ್ದಾರೆ ಎಲ್ಲರೂ ಅಂದ್ಬಿಟ್ಟು ಕರ್ನಾಟಕ ವಿಶಾಲವಾದ ಕರ್ನಾಟಕ ಬೆಳಿಬೇಕು ಅಂದ್ಬಿಟ್ಟು ಆ ಟೈಮಲ್ಲಿ 28ರಲ್ಲಿ ಆಗ್ಲೇ ಒಂದು ಕೈಗಾರಿಕೆ ಸ್ಥಾಪನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಹಂತವಾಗಿ ಇದುವರೆಗೂ 6 ಹಂತದಲ್ಲಿ ನಮ್ಮ ಆನೇಕಲ್ ತಾಲೂಕಿನ ಈಗಲೇ ಕಬಳಿಸ್ಕೊಂಡಿದ್ದಾರೆ. ಎಷ್ಟೋ ಸುಮಾರು 4,000 ಎಕರೆ ನಾವು ಕಬಳಿಸ್ಕೊಂಡಿದ್ದಾರೆ ಇವತ್ತು. ಅದರಲ್ಲಿ ಇವತ್ತು ನಾವು 20 ಲಕ್ಷ ಕಾರ್ಮಿಕರು ಆನೇಕಲ್ ತಾಲೂಕಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಮಿನಿಮಮ್ ನಮ್ಮ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇವತ್ತು ಯಾವುದೇ ಆನೇಕಲ್ ತಾಲೂಕು ಬಿಟ್ರೆ ಯಾವುದೋ ಬೆಂಗಳೂರು ಜಿಲ್ಲೆಯಲ್ಲಿ ಆ ತರ ಇಂಟರ್ನ್ಯಾಷನಲ್ ಸ್ಕೂಲ್ಗಳಿಲ್ಲ. ಮಕ್ಕಳ ಭವಿಷ್ಯ ಮುಂದೆ ಏನಾಗುತ್ತೆ ಅವರಿಗೆ ಅರಿವಿನ ಇವತ್ತು ಭೂಸ್ವಾಧೀನಕ್ಕೆ ಹಿಡಿದಿದ್ದಾರೆ. ಮತ್ತು ಇದೇ ನಾವು ಹುಟ್ಟು ಬೆಳೆದಿರುವ ಆನೇಕಲ್ ತಾಲೂಕಿನ ಮಕ್ಕಳ ಅಭಿವೃದ್ಧಿಗೆ, ಮುಂದಿನ ಪೀಳಿಗೆಗೆ ಇವತ್ತು ಆಗಿರೋ ಕೆರೆಗಳು ಸಮೃದ್ಧಿಯಾದ ಕೆರೆಗಳಿತ್ತು. ಆನೇಕಲ್ ತಾಲೂಕಿನಲ್ಲಿ 238 ಕೆರೆಗಳಿರೋದು ಸತ್ಯನೇ. ಆದ್ರೆ ಇವತ್ತು ಎಲ್ಲ ಕಲ್ಮಶ ಆಗಿ ಫ್ಯಾಕ್ಟರಿಗಳು ಮಾಡಿ, ಕಾರ್ಖಾನೆಗಳು ಮಾಡಿ ಇವತ್ತು ಇಲ್ಲ ಸಲ್ಲದ ಎಲ್ಲ ನೀರು, ಕೊಳಚೆ ನೀರು ಇರ್ಬೋದು, ರಾಸಾಯನಿಕ ಇರ್ಬೋದು, ಎಲ್ಲಾನು ಬಿಟ್ಟು ಇವತ್ತು ಕಬ್ಬು ನಾರ್ತಾ ಇದೆ. ಇವತ್ತು ಇದಕ್ಕೆ ಯಾರು DC ಸಾಹೇಬ್ರೆ ಹೊಣೆ, ನಮ್ಮ ಆನೇಕಲ್ ತಾಲೂಕಿನ ಶಿವಣ್ಣವರೇ ಹೊಣೆ ಇವತ್ತು, ಬೇರೆಯವರೆಲ್ಲ. ಯಾಕಂದ್ರೆ ಕರ್ನಾಟಕ ಸರ್ಕಾರ ಎಲ್ಲರೂ ಗೊತ್ತು, ಸರ್ಕಾರನೇ, ನಾನು ಸರ್ಕಾರನೇ. ಆದ್ರೆ ಅದಕ್ಕೆ ನಾವು ಜನಪ್ರತಿನಿಧಿಗಳಾಗಿ ನಾವು ನೇಮಿಸಿರೋದು ನಮ್ಮ ಶಿವಣ್ಣವರು ಗಮನಕ್ಕೆ ತರ್ತಾ ಇದೀವಿ. ನಾವು ಇದನ್ನ ಫಸ್ಟ್ ಕಂಟ್ರೋಲ್ ಮಾಡಿದ್ರೆ ಮುಂದಿನ ಪೀಳಿಗೆಗೆ ನೀರು ಕುಡಿಯೋ ನೀರು ಇವತ್ತು ಬಿಸ್ಲರಿಯಾಗಿ ಮನೆಯಲ್ಲಿ ಕುಡಿತಾ ಇದೀವಿ. ಯಾರಲ್ಲೂ ಡೈರೆಕ್ಟ್ ಆಗಿ ಇವತ್ತು ಬೋರ್ವೆಲ್ನಿಂದ ನೀರು ಕುಡಿತಾ ಇಲ್ಲ. ಆ ಪರಿಸ್ಥಿತಿ ಇವತ್ತು ನಮ್ಮ ರೈತರು ಅನುಭವಿಸ್ತಾ ಇದ್ದಾರೆ. ಇದು ಸತ್ಯವಾದ ಮಾತು. ಏನಪ್ಪ ಇದಕ್ಕೆ ಏನಂತೀರಪ್ಪ ರೈತರೆ? ಈ ಮಾತು ನಾನು ಒಬ್ಬನಿಗೆಲ್ಲ ಎಲ್ಲಿ ಅನುಭವಿಸ್ತಾರೆ ಪ್ರತಿಯೊಬ್ಬರು, ನೀವಿರ್ಬೋದು, ನಾವಿರ್ಬೋದು. ಇವತ್ತು ಆ ಸ್ಥಿತಿ ತಲುಪಿರೋದಕ್ಕೆ ಕಾರಣ ಯಾರು? ಕೈಗಾರಿಕೆಗಳು. ಇಷ್ಟು ಇದ್ದು ನಮ್ಮ ಎಲೆಕ್ಟ್ರಾಸಿಟಿನ ಮಾಡೋದು ನೀವು ಮಾದರಿಯಾಗಿ ಮಾಡಿದ್ದೀರ, ಸಂತೋಷ. ಆನೇಕಲ್ ತಾಲೂಕಲ್ಲಿ ಇವತ್ತು ಯಾವುದೋ ಒಂದು ಮಟ್ಟದಲ್ಲಿ ನಮ್ಮ ಬೆಂಗಳೂರಿಗೆ ಇವತ್ತು ನಾವು ಒಂದು ಹಿರಿಮೆ ಇರೋದಕ್ಕೆ ಆನೇಕಲ್ ತಾಲೂಕೆ ಇದು ಮುಖ್ಯ. ಆದ್ರೆ ಈಗ ಅರಣ್ಯ ಪ್ರದೇಶ ನಮ್ಮ ಆನೇಕಲ್ ತಾಲೂಕಲ್ಲೇ ಇರೋದು. ಇವತ್ತು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಬೇರೆ ಎಲ್ಲಿ ಇಲ್ಲ. ಅಷ್ಟು ಸಮೃದ್ಧವಾದ ಇವತ್ತು ಆನೇಕಲ್ ತಾಲೂಕಲ್ಲಿ ಇವತ್ತು KDB ಅವರು ವಶಪಡಿಸ್ಕೊಳ್ಬೇಕು. ಯಾರಿಗೋಸ್ಕರ ಸಭೆ ಮಾಡಿ ವಶಪಡಿಸ್ಕೊಂತ ಇದ್ದಾರೆ? ಈಗಲೇ ಇವತ್ತು ಕಾರ್ಖಾನೆಗಳಲ್ಲಿ ಇವತ್ತು ಬೋರ್ಡ್ಗಳು ಹಾಕಿದ್ದಾರೆ. ವಾಂಟೆಡ್ ಡ್ರೈವರ್ಸ್, ಕಾರ್ಮಿಕರು ಎಲ್ಲರನ್ನು ಬೋರ್ಡ್ಗಳು ಬಂದಿದ್ದಾರೆ. ಅವರಿಗೆ ಇವತ್ತು ಮೂಲ ಸೌಕರ್ಯ ನೀವು ಕೊಟ್ಟಿದ್ದೀರಾ? ಯಾರಿಗೆ ಇದು ಕೊಡೆ? ಸರ್ಕಾರನೂ ಇಲ್ಲ, ನೀವು DC ಸಾಹೇಬ್ರೆ ನಾವು ಕೇಳ್ತಾ ಇದ್ದೀವಿ. ಇದಕ್ಕೆ ಯಾರು ಹೊಣೆ? ಮೈಕ್ ತಗೊಂಡು ಸ್ವಲ್ಪ ಜನಗಳ ಸ್ವಲ್ಪ ತಿಳಿಸ್ಬೇಕಾಗಿ ನಾನು ವಿನಂತಿ. ಇದಕ್ಕೆ ಹೊಣೆ ಇವತ್ತು ಆನೇಕಲ್ ತಾಲೂಕದ ಪರಿಸ್ಥಿತಿ ಇವತ್ತು ಪರಿಸ್ಥಿತಿ. ನಾವು ಎಲ್ಲಾ ಕೈಗಾರಿಕೆ ಪ್ರದೇಶಗಳನ್ನು ಭೇಟಿ ಮಾಡಿ ಅಲ್ಲಿನ ಪರಿಸ್ಥಿತಿ ನೋಡಿದೀನಿ. ಒಂದು ಕರೆಕ್ಟ್ ಆದ ಒಂದು ರಸ್ತೆ ಇಲ್ಲ, ರಸ್ತೆ ಡಾಂಬರೀಕರಣ ಇಲ್ಲ, ಒಳ ಚರಂಡಿ ಇಲ್ಲ, ಖಾಲಿ ಚರಂಡಿ ಇಲ್ಲ, ವಿದ್ಯುತ್ ಜೂಬಂತರ ಇಲ್ಲ, ಕಾರ್ಮಿಕರಿಗೆ ಹೋಗೋ ಬರುವ ದಾರಿಗಳಿಗೆ ವಿದ್ಯುತ್ ದೀಪ ಇಲ್ಲ. ನಾವು ಎಲ್ಲಿ ಹೋಗ್ತಾರೆ, ನೈಟ್ ಶಿಫ್ಟ್ ಹೆಂಗ್ ಮಾಡ್ತಾರೆ? ಒಂದು ಕೈಗಾರಿಕೆಗೆ ಇದುವರೆಗೂ ನೀರೇನೋ ಒದಗಿಸಿದ್ರೆ ನೀವು ಹೋಗ್ಲಿ ಸರ್, ವಿದ್ಯುತ್ ಸರಬರಾಜು ಮಾಡ್ತಾ ಇದ್ದೀರಾ? ಇವತ್ತೆಲ್ಲ ಜನರೇಟರ್ ಹಿಡ್ಕೊಂಡು ಇವತ್ತು ಮಾಡ್ತಾರೆ. ಜನರೇಟರ್ ನೋಡಿದ್ರೆ ಏನಾಗುತ್ತೆ? ಪರಿಸರ ಮಾಲಿನ್ಯ ಆಗುತ್ತೆ. ಅದೇ ಬಾಂಬೆ ತಗೊಳ್ಳಿ, ಒಂದೇ ಒಂದು ಜನರೇಟರ್ ಇಲ್ಲ. ಮಹಾರಾಷ್ಟ್ರದಲ್ಲಿ ಸುಮಾರು ಇಂಡಸ್ಟ್ರಿ ರಂಗದಲ್ಲಿ ಯಾವುದೇ ಜನರೇಟರ್ ಇಲ್ಲದೆ ಇವತ್ತು ಕೆಲಸ ಮಾಡ್ತಾ ಇರೋದು, ನಿರಂತರವಾಗಿ ವಿದ್ಯುತ್ ಕೊಡ್ತಾ ಇದ್ದಾರೆ. ಅದೇ ತರ ನಮ್ಮದಲ್ಲಿ ಇಲ್ಲ. ಅದೇ ತರ ಮೂಲಸೌಕರ್ಯಗಳು, ರಸ್ತೆ ಇರ್ಬೋದು. ಮತ್ತೆ 4-5 ಕೈಗಾರಿಕೆ ಭೇಟಿ ನೀಡಿದ್ರು. ಅಲ್ಲಿಂದ ಒಂದು ತುಂಬಾ ಮಾಹಿತಿಯನ್ನು ಕೊಟ್ಟರು. ನಾವು ಅನುಭವಿಸ್ತಾ ಇರೋದು, ನಾವೆಲ್ಲ DC ವರ್ಗು, AC ವರ್ಗು, NGO ವರ್ಗ ಎಲ್ರಿಗೂ ನಾವು ಕೊಟ್ಟಿದ್ದೀವಪ್ಪ. ಲೆಟರ್ ಕೊಟ್ಟರೆ ನಮ್ಗೆ ಪ್ರಯೋಜನ ಇಲ್ಲಪ್ಪ. ನಮ್ಮ ಪರಿಸ್ಥಿತಿ ಇರೋದೇ ಕಾರ್ಮಿಕರು ಇವತ್ತು ಬಾಂದ್ರೆಯಿಂದ ಬರ್ತಾರೆ. ಇವತ್ತು 1-2 ಕೊಟ್ಟರು ಕಾರ್ಮಿಕರಿಲ್ಲ. ಇವತ್ತು ಆ ಪ್ರದೇಶ, ನಮ್ಮ ಪ್ರದೇಶ ಖಾಲಿ ಇದೆ ಜಾಗ ಅಂತ ನಮಗೆ ಎಲ್ಲ ತಿಳಿಸ್ತಾ ಇದ್ದಾರೆ. ಈ ಪರಿಸ್ಥಿತಿಯಲ್ಲಿ ಆನೇಕಲ್ ತಾಲೂಕು ಇರುವಾಗ ಮತ್ತೊಂದು ಇವತ್ತು ಕೈಗಾರಿಕಾ ಪ್ರದೇಶದ್ದು ಶಿಫ್ಟ್ ಸಿಟಿಯನ್ನು ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ. ಅದು ಫಲವತ್ತಾದ ಭೂಮಿನೇ ಬೇಕು ನಿಮಗೆ. ಯಾಕೆ ವಿಶಾಲವಾದ ಕರ್ನಾಟಕ ಇಲ್ಲ. ಕರ್ನಾಟಕದಲ್ಲಿ 30 ತಾಲೂಕುಗಳಿದೆ. ಯಾವ ತಾಲೂಕಲ್ಲಿ ಎಷ್ಟು ಕೈಗಾರಿಕೆಗಳಿದೆ ಅದನ್ನು ತಿಳಿಸಿ ನಮಗೆ. ನಮ್ಮಲ್ಲೇ ಬೇಕು ನಿಮಗೆ. ಆನೇಕಲ್ ತಾಲೂಕು ಬೇಕು ಬೆಂಗಳೂರಿಗೆ, ಕರ್ನಾಟಕ ಸರ್ಕಾರಕ್ಕೆ ಬೇರೆ ಎಲ್ಲರೂ ಕಣ್ಕಾಣಿಸ್ತಾ ಇಲ್ಲ.
ಇದು ಗಣನೀಯ. ಇದ್ರ ಮುಂದೆ ಆಗೋ ಎದುರಿಗೂ ನಿಮ್ಮ ಸರ್ಕಾರ ನೀವೇ ಹೊಣೆ. ಇದು ನಾವು ಒಬ್ಬರಿಂದ ನಮ್ಮ ರೈತರ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ನಮ್ಮ ಯಾವುದೇ ಕಾರಣಕ್ಕೂ ನಮ್ಮ ಸರ್ಜಾಪುರ ಇರ್ಬೋದು, ಆನೇಕಲ್ ತಾಲೂಕಲ್ಲಿ ಈಗಾಗಲೇ ಪೆರಿಫೆರಲ್ ರಿಂಗ್ ರೋಡ್ ಸ್ಟಾರ್ಟ್ ಮಾಡಿದ್ದಾರೆ. ಇದು 1 ಕಿಲೋಮೀಟರ್ ಬೇಕಂತ ಅವ್ರಿಗೆ. ಪೆರಿಫೆರಲ್ ರಿಂಗ್ ರೋಡ್ 1 ಕಿಲೋಮೀಟರ್. ಯಾರ ಅಪ್ರಾಸ್ತಿ ಸ್ವಾಮಿ ಇದು? ಮೆಟ್ರೋ ರೈಲ್ ಅಂತೆ, ರಿಂಗ್ ರೈಲ್ ಅಂತೆ, ಏನು 1 ಕಿಲೋಮೀಟರ್. ಎಲ್ಲಿಂದ ದುಡ್ಡು ಜನಗಳ ಜಮೀನು ಕೊಡೋದು? ಕೊಟ್ಟ ಮೇಲೆ ಏನ್ ಮಾಡ್ಬೇಕು? ನಮ್ಗೆ ಕಾರ್ಮಿಕರ ಬರಲಿಲ್ಲ, ನಾವು ಎಲ್ಲ ಮಾಲೀಕರಾಗಿರ್ಬೇಕು. ಇದಕ್ಕೆ ಹೊಣೆ ಯಾರು ಸ್ವಾಮಿ? ಇದೆಲ್ಲ ನಮ್ಮ ಆನೇಕಲ್ ತಾಲೂಕಲ್ಲಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯಾವುದೇ ತರಹದ KDನೂ ಬೇಡ, ನಮ್ಗೆ ಯಾವುದೂ ಬೇಡ. ಇವತ್ತು ITBT ಅವರು 1 ಎಕರೆ ಹೇಳಿದ್ರೆ 50,000 ಜನಕ್ಕೆ ಅವರು ಉದ್ಯೋಗ ಕೊಡ್ತಾರೆ. ಅಂತ ಪರಿಸ್ಥಿತಿಯಲ್ಲಿ ಇವಾಗ ಇದುಕೊಂಡು ನೀವು 1,050 ಎಕರೆ, ಇವತ್ತು ನಾಳೆ 1,800 ಎಕರೆ ಈಗಾಗಲೇ ಹಸಿಮೇಲೆ ಏರಿಯಾನ ಬಿಟ್ಟಿದ್ದಾರೆ. ಸೂಲಗುಂಡಿ ಏರಿಯಾನ ಈಗಾಗಲೇ 3,000 ಎಕರೆ ಘೋಷಣೆ ಮಾಡ್ತಾ ಇದ್ದಾರೆ. ಎಲ್ಲಿ ಸ್ವಾಮಿ ಇವೆಲ್ಲ ಕೊಟ್ಟ ಮೇಲೆ ಹಿಂಗ್ ಏನಿರ್ತಾರೆ? ಈಗಲೇ 1/4 ಭಾಗ ಮುಗ್ದೋಗಿದೆ. ಇರೋದೇನು 40 ರೂಪಾಯಿ ಇರೋದು, ಅದನ್ನು ಕಿತ್ಕೊಂಡ್ಬಿಟ್ರೆ ಇನ್ನ ತುಂಬಾ ಒಳ್ಳೆದಾಗುತ್ತೆ ನೋಡಿ ಸ್ವಾಮಿ. ಇಲ್ಲ ನಾವಂತೂ ಬೇರೆ ಊರುಗಳಿಗೆ ಇಲ್ಲ ಬೇರೆ ದೇಶಕ್ಕೆ ಹೋಗೋದಕ್ಕೆ ಜೋಡಿ ತಗೊಂಡು ಹೋಗೋದಕ್ಕೂ ರೆಡಿ ಇದ್ದೀವಿ. ಅಷ್ಟು ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ತಂತ್ರಗಾರಿಕೆಯನ್ನ ಮಾಡಬಹುದು, ತಂತ್ರಜ್ಞಾನವನ್ನ ತರಬಹುದು. ಮುದ್ದೆ, ಇಡ್ಲಿ, ವಡ, ದೋಸೆ, ಅನ್ನ ಅದು ಕಂಕುಳದಿಂದ ಬರುವಂತದ್ದಲ್ಲ, ಭೂಮಿಯಿಂದಲೇ ಬರಬೇಕು. ಆ ಭೂಮಿ ಕೈ ತಪ್ಪಿದ್ರೆ ಅಭಿವೃದ್ಧಿ ಹೆಸರಿನಲ್ಲಿ ಬಹಳ ಅನಾಹುತಗಳಾಗ್ತವೆ. ಇದು ಸೂಕ್ಷ್ಮವಾದ ವಿಚಾರ ಅಂತೇಳಿ ಈ ಕಪ್ಪು ಕೋಟು ಇದು ನಿಮ್ಮಗಳಿಂದ ಬಂದಿರ್ತಕ್ಕಂಥದ್ದು. ನಿಮ್ಮ ಮಕ್ಕಳು ನಾವು ಕೇವಲ 4 ಗೋಡೆಗಳ ಮಧ್ಯೆ ವ್ಯಾಜ್ಯಗಳನ್ನ ಬಗೆಹರಿಸಿಕೊಂಡು ಬದುಕ್ತಾ ಇರುವಂತದ್ದಲ್ಲ. ಈ ತಾಲೂಕಿನ, ಈ ನಾಡಿನ ಮಕ್ಕಳಿಗೆ, ರೈತರಿಗೆ ಅನ್ಯಾಯ ಆದ್ರೆ ನಾವು ಇದನ್ನ ತೆಗೆದು ಬೀದಿಗೂ ಇಳಿತೀವಿ ಅನ್ನುವಂತ ಸಂಕೇತ ಈಗಾಗಲೇ ನಾವು ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ಭೂ ಸ್ವಾಧೀನವನ್ನ ಖಂಡಿಸಿ ನಾವು ಒಂದು ಮೆಮೊರಂಡಮ್ ಅನ್ನ ಸರ್ಕಾರಕ್ಕೆ ತಲುಪಿಸ್ತಾ ಇದ್ದೇವೆ. ಅದನ್ನ ನಮ್ಮ ಅಧ್ಯಕ್ಷರು ಓದೋದ್ರ ಮುಖಾಂತರ ನಿಮ್ಮೆಲ್ಲರ ಪರವಾಗಿ, ವಕೀಲರ ಸಂಘದ ಪರವಾಗಿ ನಾವು ಸರ್ಕಾರ ಯಾವುದೇ ಸಮಸ್ಯೆಯನ್ನಾಗಿರಲಿ ನಾವು ಅತ್ಯಂತ ಸೂಕ್ಷ್ಮವಾಗಿ ಪರಿಗಣಿಸ್ತೇವೆ. ನಾವು ಸಹ ಎಲ್ಲ ವಕೀಲರು ಈ ಭಾಗದಲ್ಲಿ ಪ್ರಾಕ್ಟೀಸ್ ಮಾಡೋರು ಎಲ್ಲ ರೈತರ ಕುಟುಂಬದಿಂದ ಬಂದವರೇ. ಹಾಗಾಗಿ ಈಗ ನಮ್ಮ 4 ಹೋಬಳಿಗಳಲ್ಲಿ ಈ ಅಭಿವೃದ್ಧಿ ಅನ್ನುವಂತಕ್ಕಂಥ ಹೆಸರಲ್ಲಿ ಏನು ಭೂವನ್ನ ಸ್ವಾಧೀನಪಡಿಸ್ಕೊಂಡಿದೆ ಸರ್ಕಾರ, ಅದು ಬೇರೆ ತಾಲೂಕುಗಳಿಗೆ ಕಂಪೇರ್ ಮಾಡಿದ್ರೆ 80% ಲ್ಯಾಂಡ್ ಈಗಾಗಲೇ ಅವರು ಭೂ ಸ್ವಾಧೀನ ಪಡಿಸ್ಕೊಂಡಿದ್ದಾರೆ. ಒಂದು PHP ಇರ್ಬೋದು, ಇನ್ನೊಂದು ಕಡೆ KD ಇರ್ಬೋದು, ಇನ್ನೊಂದು ಕಡೆ ಈಗ BD ಅಂತ ಹೇಳಿ ಮಾಡೋರು. ಈಗ DDO ಕೈಗಾರಿಕರಣ ಆಗ್ತದೆ, ಈಗ BD ಅಂತ ಹೇಳ್ಬಿಟ್ಟು ಅದೇನು ನಮ್ಗೇನು ಬೋರ್ವೆಲ್ ಏನು ಮಾಡಿಲ್ಲ. ಆದರೆ ಅವರು BD ಅಧಿಕಾರಿಗಳ, ಭೂ ಸ್ವಾಧೀನ ಅಧಿಕಾರಿ ಮತ್ತೆ ಈ ನಕ್ಷೆ ಪ್ರಿಪೇರ್ ಮಾಡೋದನ್ನ ಇಂಥ ಅಧಿಕಾರಿಗಳು ಅಂತೇಳಿ ನಿಯೋಜನೆ ಮಾಡಿಬಿಟ್ಟು ಈಗ ಡ್ರೋನ್ ಮುಖಾಂತರ ಸರ್ವೇನು ಸಹ ಮಾಡಿದ್ದಾರೆ. ಹಾಗಾಗಿ ಇನ್ನೊಂದು ಕಡೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಅವರು ರೈಲ್ವೆ ಟ್ರ್ಯಾಕ್ ಅನ್ನ ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅಂತ ಹೇಳಿ ಒಂದು ಸ್ವಾಧೀನ ಮಾಡಿಕೊಟ್ಟಿದ್ದಾರೆ. ಈ ರೀತಿಯಾಗಿ ಭೂ ಸ್ವಾಧೀನವನ್ನ ಇಡೀ ರಾಜ್ಯಾದ್ಯಂತ ಮಾಡಿ ಅವರು ಅಭಿವೃದ್ಧಿ ಪಡಿಸಬೇಕಾಗುತ್ತೆ. ಆದ್ರೆ ಬೆಂಗಳೂರಿಗೆ ಅತಿ ಹತ್ತಿರದಲ್ಲಿ ಇದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮ ತಾಲೂಕಿನ ಮೇಲೆ ಈ ಸರ್ಕಾರಕ್ಕೆ ಯಾಕೋ ಗೊತ್ತಿಲ್ಲ, ಬಹಳ ಕೆಟ್ಟದಾಗಿ ನಮ್ಮ ತಾಲೂಕನ್ನ ನಡೆಸ್ಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ನನ್ನ ಜಿಲ್ಲಾಧಿಕಾರಿಗಳಿಗೆ ಈಗ ಏನು ತಾವು KDB, BDA ಮತ್ತು ಈ ಸ್ವಾಧೀನ ಮಾಡಬೇಕು ಅಂತ ಹೇಳ್ಬಿಟ್ಟು ಉಳಿದಿರ್ತಕ್ಕಂಥ ಜಾಗವನ್ನು ಸಹ ನಾವು ಕಬ್ಜಾ ಮಾಡಬೇಕು ಸರ್ಕಾರದ ಹೆಸರಿನಲ್ಲಿ ಅಂತೇಳಿ ಹೊರಟಿದ್ದೀರಾ, ಅದನ್ನ ತಕ್ಷಣದಿಂದ ಕೈ ಬಿಡಬೇಕು ಅಂತೇಳಿ ನಾವು ತಮಗೆ ಮನವಿಯನ್ನ ಕೊಡ್ತಾ ಇದ್ದೇವೆ. ಒಂದು ಕಡೆ ನಮ್ಮ ಈ ಮನವಿಯನ್ನ ಪರಿಗಣಿಸದೆ ಹೋದಂತ ಪಕ್ಷದಲ್ಲಿ ರೈತರೇ ಎಲ್ಲ ಇಡೀ ತಾಲೂಕಿನಲ್ಲಿ 650 ಜನ ವಕೀಲರು ಒಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ. 650 ಜನ ವಕೀಲರು ತಾಲೂಕು ದಂಡಾಧಿಕಾರಿಗಳ ಮುಂದೆಗಡೆ ನಾವು ಧರಣಿಯನ್ನು ಕೊಡೋದಕ್ಕೂ ಸಹ ಬೆನ್ನೆಲುಬಾಗಿ ನಾವು ನಿಲ್ತೇವೆ. ಈ ಅಕ್ವಿಷನ್ ಅನ್ನ ಈ ಹಂತದಲ್ಲೇ ಯಥಾಸ್ಥಿತಿಯಲ್ಲಿ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕು. ಎಲ್ಲರನ್ನ ರೈತರ ಒಂದು ಮನವಿಯನ್ನ ಸ್ವೀಕಾರ ಮಾಡೋದ್ರ ಮುಖೇನ ಅಂತೇಳಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಈ ಮನವಿಯನ್ನ ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ಹೈಕೋರ್ಟ್ ಅಲ್ಲಿ, ಬೆಂಗಳೂರು ಹೈಕೋರ್ಟ್ ಅಲ್ಲಿ PIL ಹಾಕಿದ್ವಿ. ಏನು ಅಂತ, ಇಂಡಸ್ಟ್ರಿಯಲ್ ಪೊಲ್ಯೂಟೆಂಟ್ಸ್ ಕೆರೆಗಳು ಬಿಡ್ತಾ ಇದ್ದಾರೆ,
ಕೆರೆಗಳಲ್ಲಿ ಮೈನಿಂಗ್ ಮಾಡ್ತಾ ಇದ್ದಾರೆ, ಮತ್ತೆ ಅನ್ಟ್ರೀಟೆಡ್ ವಾಟರ್ ಕೆರೆಗಳಿಗೆ ಬಿಡ್ತಾ ಇದ್ದಾರೆ. ಸೊ ಈ ಕೆರೆಗಳೆಲ್ಲ ಹಾಳಾಗ್ತಾ ಇದೆ, ಒತ್ತುವರಿಗಳಾಗ್ತಾ ಇದೆ, ಮತ್ತೆ ಬಫರ್ ಝೋನು ಬಿಡ್ತಾ ಇಲ್ಲ. ಕೆರೆಗಳಲ್ಲಿ ಯಾವ ಒಂದು ಅಪಾರ್ಟ್ಮೆಂಟ್ ಕಟ್ಟೋದಕ್ಕೆ ಕೆರೆ ಸೆಂಟ್ರಲ್ಲಿ ರೋಡ್ ಮಾಡ್ಕೊಂಡು ಹೋಗಿದ್ದಾರೆ. ಅವರಿಗೆ ಕೆರೆ ಸೆಂಟ್ರಲ್ಲಿ ರೋಡು ಯಾವ ರೀತಿ ಬಿಟ್ಟರು, ಯಾವ ರೀತಿ ಅವರಿಗೆ ಒಂದು ಪರ್ಮಿಷನ್ ಕೊಟ್ಟರು, ಕೆರೆ ಸೆಂಟ್ರಲ್ ರೋಡ್ ಮಾಡ್ಕೊಂಡು ಹೋಗೋದಕ್ಕೆ ಯಾಕೆ ಪರ್ಮಿಷನ್ ಕೊಟ್ಟರು, ಹ್ಯಾಕ್ ಮಾಡ್ಕೊಂಡು ಹೋದ್ರು, ಇದೆಲ್ಲ ಆನೇಕಲ್ ತಾಲೂಕಲ್ಲಿ ನಡೀತಾ ಇರುವಂತ ಒಂದು ದಂಧೆ. ಈ ದಂಧೆಗಳಿಗೆ ಕಡಿವಾಣ ಹಾಕ್ತೀರಾ ನಮ್ಮ ರೈತರ ಜಮೀನುಗಳನ್ನ ಉಳಿಸೋದು ಬಿಟ್ಟು ಕಿತ್ಕೊಂಡು ಮತ್ತೆ ಇಂಡಸ್ಟ್ರೀಸ್ ಮಾಡಿ, ಮತ್ತೆ ಆ ಇಂಡಸ್ಟ್ರೀಸ್ ಇಂದ ಬರ್ತಕ್ಕಂಥ ಪೊಲ್ಯೂಟೆಂಟ್ಸ್ ನ ಕೆರೆಗಳಿಗೆ ಬಿಟ್ಟು ಕೆರೆಗಳಲ್ಲಿ ಎಲ್ಲ ಪೊಲ್ಯೂಷನ್ ಮಾಡಿ, ಮತ್ತೆ ಆ ಗ್ರೌಂಡ್ ವಾಟರ್ ಕೂಡ ಈಗ ಕೆರೆಗಳಲ್ಲಿ ಬೋರ್ವೆಲ್ ಹಾಕಿದ್ರೆ, ಫಾರ್ ಎಕ್ಸಾಂಪಲ್ ಉಸ್ಕೂರು ಕೆರೆಯಿಂದ ಸುಮಾರು ಹಳ್ಳಿಗಳಿಗೆ ಬೋರ್ವೆಲ್ ಹಾಕಿ ನೀರು ತೆಗೆದುಕೊಂಡು ಹೋಗಿದ್ದಾರೆ. ಉಸ್ಕೂರು ಕೆರೆಯಿಂದನೇ ಅಲ್ಲ, ಎಲ್ಲ ಆನೇಕಲ್ ತಾಲೂಕಲ್ಲಿ ಎಲ್ಲ ಕೆರೆಗಳಲ್ಲೂ ಕೂಡ ಕುಡಿಯೋ ನೀರಿಗೆ ಬೋರ್ವೆಲ್ ಹಾಕಿರೋದು ಕೆರೆಗಳಲ್ಲೇ ಸರ್. ಸೊ ಈ ಕೆರೆಗಳಲ್ಲಿ ಬಿಡ್ತಕ್ಕಂಥ ನೀರು ಯಾವುದು, ಇಂಡಸ್ಟ್ರೀಸ್ ಇಂದ ಬರ್ತಕ್ಕಂಥ ಕೆಮಿಕಲ್ ವಾಟರ್, ಫಾರ್ಮಾಸ್ಯೂಟಿಕಲ್ ವೇಸ್ಟ್ ವಾಟರ್ ಬರ್ತಾ ಇದೆ. ಆಮೇಲೆ ಅಪಾರ್ಟ್ಮೆಂಟ್ ಇಂದ ಬರ್ತಕ್ಕಂಥ STP ಯಾವ ಲೇಔಟ್ಗಳಲ್ಲಿ STP ಕರೆಕ್ಟಾಗಿ ನಡೀತಾ ಇಲ್ಲ. ಫಾರ್ ಎಕ್ಸಾಂಪಲ್ ನಾವೊಂದು DC ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ನಡೀತಾ ಇದ್ದಾಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಇಲ್ಲ, ನಾವು ಎಲ್ಲ ಇಂಡಸ್ಟ್ರೀಸ್ ಇಂದ ನಾವು ಏನೋ ಒಂದು ಪ್ಯಾರಾಮೀಟರ್ಸ್ ನ ಕಲೆಕ್ಟ್ ಮಾಡ್ತಾ ಇದ್ದೀವಿ, ಡಿಸ್ಚಾರ್ಜ್ ವಾಟರ್ ನ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಬೋರ್ಡ್ ಇಂಡಸ್ಟ್ರಿಯಲ್ಸ್ ಇಂದ ಕಲೆಕ್ಟ್ ಮಾಡಿರೋ ವರದಿ ಕೊಟ್ಟರು. ಆಮೇಲೆ ಅಲ್ಲಿರ್ತಕ್ಕಂಥ ಸಾಹೇಬರು DC ಸಾಹೇಬರು ಒಂದು ಆದೇಶ ಮಾಡಿದ್ರು, ಕಿಸಾನ್ ಸಂಘದವ್ರನ್ನ ರೈತರನ್ನ ಕರ್ಕೊಂಡು ಹೋಗಿ ನೀವು ಫ್ಯಾಕ್ಟರಿಗಳಲ್ಲಿ ಅವ್ರ ಮುಂದೆ ನೀವು ನೀರನ್ನ ತೆಗೆದುಕೊಂಡು ಚೆಕ್ ಮಾಡಿಸಿ ಅಂತ ಹೇಳಿದ್ರು. ಅದರ ಜೊತೆಯಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಸೈಂಟಿಸ್ಟ್ಗಳನ್ನ ಕಳಿಸಿದ್ರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರ ಜೊತೆ. ಬಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಕೊಟ್ಟಿದ್ದು ಪ್ಯಾರಾಮೀಟರ್ಸ್ ಕರೆಕ್ಟ್ ಆಗಿತ್ತು. ಬಟ್ ಅದೇ ಯೂನಿವರ್ಸಿಟಿ ಅವರು ಕೊಟ್ಟಿದ್ದ ಪ್ಯಾರಾಮೀಟರ್ಸ್ ಅಪ್ನಾರ್ಮಲ್ ಟು ಹ್ಯೂಮನ್ ಯೂಸ್ ಅಂತ ಬಂತು. ಇದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಮ್ಮ ತಾಲೂಕಲ್ಲಿ ಯಾವುದೇ ಕೆಲಸ ಮಾಡ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಯಾವುದೇ ಇಂಡಸ್ಟ್ರಿಗೆ ನಾವು ಈಗ ಹೆರಿಟೇಜ್ ಇಂಡಸ್ಟ್ರಿ ಪಕ್ಕದಲ್ಲಿ ಎಕ್ಸಾಮಿನೇಟಿವ್ ತೋಟ ಇದೆ, ರಾತ್ರಿ ಹೊತ್ತು ನೀರು ಪೊಲ್ಯೂಷನ್ ನೀರು ಆಚೆ ಬಿಡ್ತಾರೆ. ಬಯೋಕಾನ್ ಅವರು ಒಳಗಡೆ ಬೋರ್ವೆಲ್ ಹಾಕಿ ಆ ಬೋರ್ವೆಲ್ ಒಳಗಡೆಗೆ ಅವರು ಫಾರ್ಮಾಸ್ಯೂಟಿಕಲ್ ವೇಸ್ಟ್ ವಾಟರ್ನ ಬಿಡ್ತಾ ಇದ್ದಾರೆ. ಇದನ್ನ ಡಾಕ್ಟರ್ ಯಲ್ಲಪ್ಪರೆಡ್ಡಿ ಸರ್ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಆಮೇಲೆ ಅಲ್ಲಿ ಇರ್ತಕ್ಕಂಥ ನೀರನ್ನ ಟ್ಯಾಂಕರ್ ತುಂಬಿಕೊಂಡು ಹೋಗಿ ಬೇರೆ ಕೆರೆಗಳಿಗೆ ಬಿಡ್ತಾ ಇದ್ದಾರೆ. ಈ ತರ ಎಲ್ಲ ಇಂಡಸ್ಟ್ರೀಸ್ ಇಂದ ನಮಗೆ ಅನ್ಯಾಯ ಆಗ್ತಾ ಇದೆ. ನಾವು ಕೆರೆಗಳಲ್ಲಿ ನಂಬ್ಕೊಂಡು ಜೀವನ ಮಾಡೋದು, ಕೆರೆಗಳಲ್ಲಿ ಹಿಗ್ತಕ್ಕಂಥ ನೀರು ನಾವು ಕುಡಿತಾ ಇರೋದು. ಈಗ ನೀವು ಇಂಡಸ್ಟ್ರೀಸ್ ಮಾಡಿ ಈ ಕೆರೆಗಳಿಗೆ ನೀವು ಇಂಡಸ್ಟ್ರೀಸ್ ಪೊಲ್ಯೂಟೆಂಟ್ಸ್ ಬಿಟ್ಟರೆ ಈ ನೀರು ಗ್ರೌಂಡ್ ವಾಟರ್ಗೆ ಹೋಗಿ ಗ್ರೌಂಡ್ ವಾಟರಿಂದ ಮತ್ತೆ ಈ ನೀರು ಕುಡಿದ್ರೆ ಸುಮಾರು ಕ್ಯಾನ್ಸರ್ ಕಾಯಿಲೆಗಳು ಬರುತ್ತೆ, ಬಲವಾದ ಕಾಯಿಲೆಗಳು ಬರುತ್ತೆ. ಈ ನಮ್ಮ ತಾಲೂಕಲ್ಲಿ ರೈತರು ಸಾಯಬೇಕಾ ಬದುಕಬೇಕಾ ಇದೊಂದು ಡಿಸೈಡ್ ಮಾಡಿ. ಯಾಕೆಂದ್ರೆ ಇಂಡಸ್ಟ್ರಿಯಲ್ ಏನೋ ಒಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆ, ಇದು ಜನಗಳಿಗೋಸ್ಕರ ಮಾಡ್ತಾ ಇರೋ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಲ್ಲ. ಇದು ಅನ್ಯಾಯವಾಗಿ ರೈತರನ್ನ ಸಾಯಿಸುವಂತ ಬೋರ್ಡ್. ಫಾರ್ ಎಕ್ಸಾಂಪಲ್ ಈಗ ನೀವೇ ಖುದ್ದಾಗಿ ಬಯೋಕಾನ್ ಇಲ್ಲ ಹೆರಿಟೇಜ್ ಇಲ್ಲ ಕೆಲವು ಇಂಡಸ್ಟ್ರಿಯಲ್ ಪೊಲ್ಯೂಟೆಂಟ್ಸ್ ಲಿಸ್ಟ್ ಕೊಡ್ತೀವಿ ನಾವು ಇಂಡಸ್ಟ್ರೀಸ್. ಅಲ್ಲಿ ನೀವು ಖುದ್ದಾಗಿ ಫಾರ್ ಎಕ್ಸಾಂಪಲ್ ನಾರಾಯಣ ರುದ್ರಾಲಯ ಅವರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಹೋದಾಗ ಒಳ್ಳೆ ನೀರು ಆಚೆ ಬಿಡ್ತಾರೆ. ಮತ್ತೆ ಅವ್ರು ಎಷ್ಟೊತ್ತಿರ್ತಾರೆ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಎಷ್ಟೊತ್ತಿರ್ತಾರೆ, ಅರ್ಧ ಅವರ್ ಇರ್ತಾರೆ, 1 ಅವರ್ ಇರ್ತಾರೆ. ಅಲ್ಲಿ ತನಕ ಅವರು ಒಳ್ಳೆ ನೀರು ಬಿಡ್ತಾರೆ ಆಚೆ ಕಡೆ. ಆಮೇಲೆ ಅವ್ರು ಹೋದ್ಮೇಲೆ ಮತ್ತೆ ಅವರು ಪೊಲ್ಯೂಟೆಂಟ್ ವಾಟರ್ ಡಿಸ್ಚಾರ್ಜ್ ಮಾಡ್ತಾರೆ ಆಚೆ ಕಡೆ. ಇದು ಕಣ್ಣು ರಾತ್ರಿ ಹೊತ್ತು ಹಗಲು ಹೊತ್ತು ಅಂತ ಡಿಫರೆನ್ಸ್ ಇಲ್ದಿರ ಬಿಡ್ತಾ ಇರತಕ್ಕಂಥ ಒಂದು ಸಮಸ್ಯೆ ನಮಗೆ ಹಾಕಿದ್ದಾರೆ ಗ್ರೀನ್ ಟ್ರಿಬ್ಯುನಲ್. ಈ ತರ ಎಲ್ಲಾ ಕೆರೆಗಳಿಗೂ ಹೋಗಿ ಇವತ್ತು ಎಲ್ಲಾ ಕೆರೆಗಳಿಂದ ನಾವೇನಾದ್ರೂ ಗ್ರೀನ್ ಟ್ರಿಬ್ಯುನಲ್ ಹೋದ್ರೆ ಯಾವ ಕೆರೆಯಲ್ಲಿ ನೀರು ಕನ್ಸ್ಯೂಮಬಲ್ ಕ್ವಾಲಿಟಿ ಇಲ್ಲ. ಅದರಿಂದ ತಾವು ಖುದ್ದಾಗಿ ಒಂದು ಕೆರೆ ತಿಂಗಳಿಗೆ ಒಂದು ಕೆರೆ ಆನೇಕಲ್ ತಾಲೂಕಲ್ಲಿ ತಿಂಗಳು ಒಂದು ಕೆರೆ ವಿಸಿಟ್ ಮಾಡಿ ಸ್ವಾಮಿ, ನಾವು ದಿನ ಬರ್ಲಿ ಅಂತ ಹೇಳ್ತಾ ಇಲ್ಲ.
ತಿಂಗಳು ಒಂದು ಕೆರೆನ ಜಿಲ್ಲಾಧಿಕಾರಿಗಳು ಮತ್ತೆ ಅವರ ತಂಡ ಒಂದು ತಿಂಗಳಿಗೆ ಒಂದು ಕೆರೆ ವಿಸಿಟ್ ಮಾಡಿ ನಮ್ಮ ಜೀವನ ಉಳಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಏನು ಹೇಳೋದು ಫಸ್ಟ್ ಒಂದು ಸೊಲ್ಯೂಷನ್ ಕೊಡ್ತೀನಿ. ಅದರಲ್ಲಿ ಸೆಕ್ಷನ್ 28 ಒಂದರ ಪ್ರಕಾರ ಭೂಸ್ವಾಧೀನಕ್ಕೆ ಸಂಬಂಧಿಸಿದಂತೆ ಅಧಿಸೂಚನೆ ಹೊರಡಿಸೋದು ಏನೋ ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ. ಸೆಕ್ಷನ್ 2 ಭೂಸ್ವಾಧೀನಕ್ಕೆ ಒಳಪಡುವವರಿಗೆ ನೋಟಿಸ್ ನೀಡಿದ 30 ದಿನಗಳ ಒಳಗಡೆ ಆಕ್ಷೇಪಣೆ ಸಲ್ಲಿಸುವಂತೆ ತಿಳಿಸಬೇಕು. ಆಮೇಲೆ 28(3) ಭೂಸ್ವಾಧೀನಕ್ಕೆ ಒಳಪಡುವವರ ವಿಚಾರಣೆ ಮಾಡುವ ಸಲುವಾಗಿ ಸಮಯ ಹಾಗೂ ದಿನಾಂಕದ ಬಗ್ಗೆ ವಿಚಾರಣೆಗಳನ್ನು ಕೊಡುವಂತ ನೋಟಿಸ್ ನೀಡುವುದು ಹಾಗೂ ವಿಚಾರಣೆ ಮಾಡುವುದು. ಇವರೇನು ಮಾಡ್ತಾ ಇದ್ದಾರೆ, ಈಗಾಗಲೇ ಕೊಟ್ಟಿರೋದು ನೀವು 2-3 ಒಂದೇ ಸರಿ ಮಾಡ್ತಾರೆ. ನೋಟಿಸ್ ಕೊಟ್ಬಿಟ್ಟು 30 ದಿವಸದೊಳಗೆ ಬನ್ನಿ, ಹಾಜರಾಗಿ ನಿಮ್ಮ ದಾಖಲೆಗಳು ತಗೊಬನ್ನಿ, ಅಹವಾಲುಗಳು ತಗೊಬನ್ನಿ ಅಂತ ಹೇಳ್ತಾರೆ. ಯಾವುದೇ ವಿಚಾರಣೆ ಮಾಡಲ್ಲ, ವಿಚಾರಣೆ ಸಂಬಂಧಪಟ್ಟಾಗೆ ಯಾವುದೇ ರೀತಿಯ ಒಂದು ಆದೇಶ ಮಾಡಲ್ಲ. ಆಮೇಲೆ 4ನೇದು ಭೂಸ್ವಾಧೀನಕ್ಕೆ ಒಳಪಡುವ ಜಮೀನಿನ ಮಾರುಕಟ್ಟೆ ಮೌಲ್ಯ ನಿರ್ಧರಿಸಲು ನಮ್ಮ ಅಭಿಪ್ರಾಯ ತಿಳಿಸುವ ಬಗ್ಗೆ ದಿನಾಂಕ ಹಾಗೂ ಸಮಯ ಬಗ್ಗೆ ಸೂಚಿಸಿ ಭೂ ಮಾಲೀಕರಿಗೆ ನೋಟಿಸ್ ನೀಡುವುದು. ಇದು ಮಾಡಲ್ಲ. ಸೆಕ್ಷನ್ 5 ಪ್ರಕಾರ ಭೂಸ್ವಾಧೀನಕ್ಕೆ ಒಳಗಾಗುವ ಮಾಲೀಕರಿಗೆ ಪರಿಹಾರ ನೀಡುವ ಸಂದರ್ಭ ಅವರ ನೋಟಿಸ್ ಹಾಗೂ ಭೂಸ್ವಾಧೀನಕ್ಕೆ ಒಳಪಡುವ ಜಮೀನುಗಳ ದಾಖಲೆಗಳಿಗೆ ನೋಟಿಸ್ ನೀಡಬೇಕು. ಇದು ಮಾಡಿಲ್ಲ. 28(6) ಭೂಸ್ವಾಧೀನಕ್ಕೆ ತನ್ನ ಸ್ವತ್ತನ್ನು ಸ್ವಾಧೀನಪಡಿಸಿಕೊಳ್ಳುವ ಬಗ್ಗೆ ಅಧಿಕಾರಿಗಳಿಗೆ ನೀಡಬೇಕು ಅಂತ ಹೇಳ್ತಾರೆ. ಇಲ್ಲಿ 12 ಏನ್ ಹೇಳಿದೆ ಅಂದ್ರೆ, ಇದು ವಿಚಾರಣೆ ಒಂದು ನೋಟಿಸ್ ಕೊಡ್ತಾರೆ. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಸರ್. ಇಲ್ಲಿ ನೋಟಿಸ್ ಕೊಡ್ತಾರೆ, ನಿಮ್ಮ ಆಕ್ಷೇಪಣೆಗಳನ್ನು ಸಲ್ಲಿಸಿ ಅಂತ ಹೇಳ್ತಾರೆ. ಆಕ್ಷೇಪಣೆಗಳನ್ನು ಸಲ್ಲಿಸ್ತಾರೆ, ವಿಚಾರಣೆ ಮಾಡಲ್ಲ, ಒಂದು ಆರ್ಡರ್ ಮಾಡಲ್ಲ. ಅಲ್ಲಿ ಏಕೈಕೆ ನಿಮ್ಮ ಭೂಸ್ವಾಧೀನ ಬಿಟ್ಕೊಡಿ ಅಂತ ನೋಟಿಸ್ 6 ಕೊಡ್ತಾರೆ. 28(6) 24 ಕೊಡಲ್ಲ, 25 ಕೊಡಲ್ಲ. ಅಂದ್ರೆ ಯಾವುದೇ ರೀತಿಯಾದ ಒಂದು ಜಮೀನಿಗೆ ಸಂಬಂಧಪಟ್ಟಾಗೆ ಒಂದು ಮೌಲ್ಯ ರೇಟ್ ಫಿಕ್ಸ್ ಮಾಡಲ್ಲ. ಆಮೇಲೆ ಅವ್ರಿಗೆ ಎಷ್ಟು ಬರುತ್ತೆ ಅಂತ ನೋಟಿಸ್ ಕೊಡಲ್ಲ, ಏಕೈಕಿ 6 ಮಾಡ್ಬಿಡ್ತಾರೆ. ಏನರ್ಥ ಇದು? ಇದೆಲ್ಲ ಮನಗಂಡು ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನ್ಯಾಯೋಚಿತ ಪರಿಹಾರ ರೈತರ ಮತ್ತು ಭೂ ಮಾಲೀಕರ ಹಿತದೃಷ್ಟಿಯಿಂದ 2013ರಲ್ಲಿ ಪ್ರಧಾನಮಂತ್ರಿಗಳಾದ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನ್ಯಾಯೋಚಿತ ಪರಿಹಾರ, ಪುನರ್ವಸತಿ ಮತ್ತು ಪುನರ್ವ್ಯವಸ್ಥೆ ಹಕ್ಕು ಅಧಿನಿಯಮ 2013 ಎಂಬ ಕಾಯ್ದೆಯನ್ನು ಜಾರಿಗೆ ತಂದಿರ್ತಾರೆ. ಈ ಕಾಯ್ದೆಗೆ ದಿನಾಂಕ 28/4/2023ರಂದು ಭಾರತದ ಮಾನ್ಯ ರಾಷ್ಟ್ರಪತಿಗಳ ಅನುಮೋದನೆ ದೊರೆತಿರುತ್ತದೆ. ಹೀಗಿರುವಾಗ ತಾವುಗಳು ಕೆಳಗೆ ಕಂಡ ಅಂಶಗಳ ಒಳಗೊಂಡಂತೆ ಭೂಸ್ವಾಧೀನ ಮಾಡಬೇಕು. 1. ಭೂಸ್ವಾಧೀನ ಅಧಿನಿಯಮ 2013 ಅಧ್ಯಾಯ 2 ಪ್ರಕರಣಗಳು 16 ಉಪ ಪ್ರಕರಣ 5ರಲ್ಲಿ ತಿಳಿಸುವಂತೆ ಭೂಸ್ವಾಧೀನ ಉದ್ದೇಶಕ್ಕಾಗಿ ಅಧಿಸೂಚಿಸಿರುವ ಪ್ರದೇಶದಲ್ಲಿ ಸಾರ್ವಜನಿಕ ಅಭಿಪ್ರಾಯ ತಿಳಿದುಕೊಳ್ಳುವ ಸಲುವಾಗಿ ದಿನಾಂಕ, ಸಮಯ ಮತ್ತು ಸ್ಥಳದ ಬಗ್ಗೆ ಸಾಕಷ್ಟು ಪ್ರಚಾರ ಮಾಡಿ ನಂತರ ನಿಯಮಿಸಬಹುದಾದ ರೀತಿಯಲ್ಲಿ ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹಣೆ ಕಾರ್ಯಕ್ರಮ ಜರುಗಿಸತಕ್ಕದ್ದು. ಹಾಗೂ ಭೂಸ್ವಾಧೀನಪಡಿಸಿಕೊಳ್ಳುವ ಭೂಮಿಯಲ್ಲಿ 25% ಹೆಚ್ಚು ಭೂಮಿಯಲ್ಲಿ ಯಾವ ಗ್ರಾಮ ಸಭಾ ವ್ಯಾಪ್ತಿಗೆ ಸೇರಿದೆಯೋ ಆ ಪ್ರತಿಯೊಂದು ಗ್ರಾಮ ಸಭೆಯಲ್ಲಿ ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹಣೆ ಕಾರ್ಯಕ್ರಮ ಜರುಗಿಸತಕ್ಕದ್ದು. ಇದು ಯಾವುದು ಮಾಡಲ್ಲ ಇವರು. 2. ಅಧ್ಯಾಯ 2 ಪ್ರಕರಣ 16 ಉಪಬಲ 1ರಲ್ಲಿ ರಂತೆ ಪ್ರತಿಯೊಂದು ಬಾಧಿತ ಕುಟುಂಬದಿಂದ ಸ್ವಾಧೀನಪಡಿಸಿಕೊಳ್ಳುತ್ತಿರುವ ಭೂಮಿಗಳ ಮತ್ತು ಸ್ಥಿರ ಸ್ವತ್ತುಗಳ ವಿವರಗಳನ್ನು ಪಡೆಯತಕ್ಕದ್ದು ಮತ್ತು ಯಾವ ವ್ಯಕ್ತಿಯ ಜೀವನಾಧಾರವು ಸ್ವಾಧೀನಪಡಿಸಿಕೊಳ್ಳುತ್ತಿರುವ ಭೂಮಿಯ ಮೇಲೆ ಪ್ರಧಾನ ಅವಲಂಬಿತವಾಗಿದೆಯೋ ಆ ಭೂಮಿಯನ್ನು ಕಳೆದುಕೊಂಡ ವ್ಯಕ್ತಿಗಳ ಮತ್ತು ಭೂರಹಿತ ಜೀವನಾಧಾರ ಎಷ್ಟು ನಷ್ಟವಾಗಿದೆ ಎಂಬುದರ ಬಗ್ಗೆ ವಿವರ ಪಡೆಯಬೇಕು. ಇದು ಮಾಡಲ್ಲ. 3. ಅಧ್ಯಾಯ 2 ಪ್ರಕರಣ 7ರಲ್ಲಿ ತಿಳಿಸುವಂತೆ ತಜ್ಞರ ತಂಡ ರಚಿಸಿ ಸಂದರ್ಭಾನುಸಾರ ಪಂಚಾಯಿತಿ, ಗ್ರಾಮ ಸಭೆ, ಪುರಸಭೆ ಅಥವಾ ನಗರ ಪಾಲಿಕೆ ಇಬ್ಬರು ಪ್ರತಿನಿಧಿಗಳನ್ನು ಒಳಗೊಂಡಂತೆ ಸಾಮಾಜಿಕ ಪರಿಣಾಮ ನಿರ್ಧಾರ ಅಂದರೆ ಮೂಲಭೂತ ಸೌಕರ್ಯಗಳು, ಅದರಲ್ಲಿ ಮುಖ್ಯವಾಗಿ ರಸ್ತೆಗಳು, ಸಾರ್ವಜನಿಕ ಸಾರಿಗೆ, ಒಳಚರಂಡಿ, ನೈರ್ಮಲ್ಯ, ಕುಡಿಯುವ ನೀರಿನ ಮೂಲಗಳು, ಜಾನುವಾರುಗಳು ಕುಡಿಯುವ ನೀರಿನ ಮೂಲಗಳು, ಗೋಮಾಳ ಇತ್ಯಾದಿ ಬರೆದಿದ್ದವರು. ಇದು ಮಾಡಲು 4. ಅಧ್ಯಾಯ 3ರಲ್ಲಿರುವ ಪ್ರಕರಣ ಅಂತರ ಉಪಬಂಧ 1ರಂತೆ ಆಹಾರ ಭದ್ರತೆಯ ದೃಷ್ಟಿಯಿಂದ ನೀರಾವರಿ ಸೌಲಭ್ಯಗಳ ಬಹು ಬೆಳೆ ಬೆಳೆಯುವ ಹಾಗೂ ಫಲವತ್ತಾದ ಯಾವುದೇ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳತಕ್ಕದ್ದಲ್ಲ. 5. ಜಮೀನುಗಳನ್ನು ಸ್ವಾಧೀನ ಸಂದರ್ಭದಲ್ಲಿ ಲಿಖಿತ ರೂಪದಲ್ಲಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ನೋಟಿಸ್ ನೀಡಿರುವುದು ಸರಿ ಅಷ್ಟೇ. ಆದರೆ ಪ್ರಕರಣ 5ರ ಉಪ ಪ್ರಕರಣ 1ರಲ್ಲಿ ತಿಳಿಸಿರುವಂತೆ ಎಲ್ಲ ಆಕ್ಷೇಪಣೆಗಳನ್ನು ಆಲಿಸಿ ಹೆಚ್ಚಿನ ವಿಚಾರಣೆ ಮಾಡುವ ಸಲುವಾಗಿ ಯಾವ ಭೂಮಿಗೆ ಸಂಬಂಧಿಸಿದಂತೆ ಅಧಿಸೂಚನೆ ಹೊರಡಿಸಲಾಗಿದೆಯೋ ಆ ಭೂಮಿಯ ಬಗ್ಗೆ ಪ್ರತ್ಯೇಕ ವರದಿ ಸಹಿತ
ನಾನು ನಡೆಸಿದ ನಡವಳಿಕೆಗಳ ಸಹಿತ ದಾಖಲೆಗಳ ಸಹಿತ ಎಷ್ಟು ಕುಟುಂಬಗಳಿಗೆ ಪುನರ್ವ್ಯವಸ್ಥೆ ಕಲ್ಪಿಸಬೇಕಾದ ಸಂಭವ ಇದೆಯೋ ಅಂತ ಕುಟುಂಬಗಳ ಸಂಖ್ಯೆಗೆ ಸಂಬಂಧಿಸಿದಂತೆ ವಿವರಗಳ ಸಹಿತ ಸರ್ಕಾರಕ್ಕೆ ತೀರ್ಮಾನವನ್ನು ಸಲ್ಲಿಸತಕ್ಕದ್ದು. ಅಂದ್ರೆ ಇದು ವರದಿಯನ್ನು ಕೊಡದೇ ನಾವು ಜಮೀನು ಕಳ್ಕೊಂತೀವಲ್ಲ, ಆ ಕಳ್ಕೊಳ್ಳೋ ಆಕ್ಷೇಪಣೆ ಕೊಟ್ಟಿರ್ತೀವಿ. ಒಂದು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಜಮೀನನ್ನು ತೋಟ ಮಾಡ್ತಾ ಇದ್ದೀನಿ ಹೇಳ್ತಾರೆ. ತೋಟ ಮಾಡ್ತೀನಿ ಅಂತ ಹೇಳಿದಾಗ ಅವರು ಒಬ್ಬ ಅಧಿಕಾರಿನ ವಿಸಿಟ್ ಮಾಡಿಸ್ಬೇಕು. ವಿಸಿಟ್ ಮಾಡಿ ತೋಟ ಮಾಡ್ತಾ ಇದ್ದಾರೆ, ಸುಳ್ಳು ಮಾಹಿತಿ ಕೊಡ್ತಿದ್ರೆ ವರದಿ ತಗೋಬೇಕು. ವರದಿ ತಗೊಂಡು ಈ ಸಂಬಂಧ ಸರ್ಕಾರಕ್ಕೆ ಆಕ್ಷೇಪಣೆ ಸಲ್ಲಿಸಬೇಕು. ಇದು ಮಾಡಲಾಗಲು. ಮತ್ತೆ 4ರ ಪ್ರಕರಣ 12ರಂತೆ ಯಾವುದೇ ಭೋಜನಿ ಸರ್ವೆ ಕಾರ್ಯವನ್ನು ಮಾಡುವ ಸಂದರ್ಭದಲ್ಲಿ ಭೂ ಮಾಲೀಕರು ಯಾವ ವ್ಯಕ್ತಿಗೆ ಲಿಖಿತವಾಗಿ ಅಧಿಕಾರ ಕೊಟ್ಟಿರೋರೋ ಆ ವ್ಯಕ್ತಿ ಇಲ್ಲದಿದ್ದಾಗ ಮಾಡತಕ್ಕಂತಲ್ಲ ಮತ್ತು ಸರ್ವೆ ಮಾಡುವ ಸಂದರ್ಭದಲ್ಲಿ ಉಪಸ್ಥಿತರಿರಬೇಕೆಂದು ತಿಳಿಸಿ ಈತನಿಗೆ ಸರ್ವೆಗೆ ಕನಿಷ್ಠ 60 ದಿನಗಳ ಮುಂಚೆ ನೋಟಿಸ್ ಕೊಟ್ಟು ಸಮಂಜಸವಾದ ಮತ್ತು ಅವಕಾಶವನ್ನು ಭೂ ಮಾಲೀಕರಿಗೆ ನೀಡಿ ಆತನ ಉಪಸ್ಥಿತಿಯಲ್ಲಿ ಸರ್ವೆ ಕಾರ್ಯ ಮಾಡಬೇಕು. ಇಲ್ಲೇನ್ ಮಾಡಿದ್ದಾರೆ, ಮನೆ 12 ಹೋಗಿದ್ದಾರೆ, ಯಾರು ನೋಟಿಸ್ ಕೊಟ್ಟಿಲ್ಲ, ಏಕಾಏಕಿ ಹೋದ್ರು. ಇದು ಈ ಇದರಲ್ಲಿ ನಮ್ಮನ್ನು ಕೇಳಿ ರೆಸಲ್ಯೂಷನ್ ಮಾಡಿ ಎಲ್ಲ ಪಂಚಾಯತಿಯಲ್ಲಿ ರೆಸಲ್ಯೂಷನ್ ಮಾಡಿಕೊಂಡು ಎಲ್ಲ ಕೇಳ್ಕೊಂಡು ತಾಲೂಕ್ ಪಂಚಾಯತಿಯಲ್ಲಿ ಕೇಳ್ಕೊಂಡು ಆ ವರದಿಯನ್ನು ಮೇಲ್ಮಟ್ಟಕ್ಕೆ ಎತ್ಕೊಂಡು ಹೋಗ್ಬೇಕಾಗಿತ್ತು. ಇವರು ಯಾರನ್ನು ಕೇಳ್ತೀರ ಮೇಲ್ಮಟ್ಟದಿಂದ ಚೇಂಜ್ ಮಾಡೋದಕ್ಕೆ ಎತ್ಕೊಂಡು ಹೋಗ್ತಿದ್ದಾರೆ. ಈ ದಿನ ಹೇಳ್ತಾ ಇದ್ದೀನಿ ನಮ್ಮ ದಂಡಾಧಿಕಾರಿಗಳಿಗೆ, ನಾವು ಎಲ್ಲ ರೈತರು ಇಷ್ಟು ಈ ದಿನ ಇಲ್ಲಿ ಬಂದಿರೋದು ಸಾಧಾರಣಕ್ಕೆ ನೀವು ಇಷ್ಟು ಜನ ರೈತರಿಗೆ ತೊಂದರೆ ಕೊಟ್ಟು ಒಬ್ಬ ರೈತ 10,000 ಕಾರ್ಮಿಕರ ಸಮಾನ. ಇದನ್ನು ನೀವು ಮನದಾಳಕ್ಕೆ ತಿಳ್ಕೋಬೇಕು. ಒಬ್ಬ ರೈತ 10,000 ಜನಕ್ಕೆ ಸಮಾನ. ನೀವು ಇಲ್ಲಿ ಬೀವಸಲ್ಲಿ, ಅಂದೇನಹಳ್ಳಿ, ಮೇಡಳ್ಳಿ ಈ ಸರ್ವೆ ನಂಬರ್ಗಳನ್ನ KDBಗೆ ಅಪ್ಲೈ ಮಾಡಬೇಕು ಅಂತ ನೀವು ತಿಳ್ಕೊಂಡು ಅಪ್ಲೈಗೆ ಬರ್ಬಿಟ್ಟು ಅಪ್ಲೈ ಮಾಡಿಬಿಟ್ಟಿದ್ದೀರ. ಇಲ್ಲಿ ನಮ್ಮ ತಾಲೂಕಿನ RI, VA, ತಹಸೀಲ್ದಾರ್ ನೀವೆಲ್ಲ ಏನ್ ಮಾಡ್ತಾ ಇದ್ರಿ? ನಮಗೆ 5 ಎಕರೆ ಬಂಜರು ಭೂಮಿ ಕಾಣಿಸ್ತಾ ಇಲ್ಲ. ಬಂಜರು ಭೂಮಿ ಅಂತ ನಮ್ಮ KDBಗೆ ಅಪ್ಲಿಕೇಶನ್ ಮಾಡಿ ಬಂದಿದ್ದೀರ ನೀವು. ಈ ನಡೀರಿ, ಈಗಲೇ ಹೋಗೋಣ, ಸರ್ವೆ ಮಾಡೋಣ. ಎಲ್ಲೂ ಬಂಜರು ಭೂಮಿ ಇಲ್ಲ. ಬಂಜರು ಭೂಮಿ ಮಾಡೋ ಕಾರಣ ನೀವು ಹೆಸರಲ್ಲಿ ಮಾತ್ರ, ಪೇಪರಲ್ಲಿ ಮಾತ್ರ ಬಂಜರು ಭೂಮಿ ತೋರಿಸ್ತಾ ಇದ್ದೀರಾ. ತೋರಿಸಿ, ನಡೀರಿ, ಈಗಲೇ ಹೋಗೋಣ ನಮ್ಮ ಅಡಿಗೆ ಕಡೆ. ಎಲ್ಲ ರೈತರು ಪಾಠ ಮಾಡ್ತಾರೆ, ಎಲ್ಲ ರೈತರು ಪಾಠದಿಂದ ಜೀವನ ನಡೆಸ್ತಾರೆ. ನೀವು ಒಬ್ಬರಿಂದ 10,000 ಜನಕ್ಕೆ ಸಮಾನ ಅಂತ ಏನಕ್ಕೆ ಹೇಳಿದ್ರೆ ಕಾರ್ಮಿಕರು ಯಾವ ಬೇಕಾದ್ರೂ ಹೋಗ್ಬೋದು. ರೈತ ಸಮಾನ ನಿಮ್ಮ ಕೈಯಲ್ಲಿ. ಇದನ್ನು ನೀವು ಮನಸ್ಸಲ್ಲಿ ತಿಳ್ಕೊಂಡು ಈಗಲೇ ಈ ಸಭೆಗೆ RI VA ಕರೆದು ನೀವು ಎಷ್ಟು ಜನ ಸರ್ವೆ ಮಾಡಿದ್ದೀರಾ, ಯಾವ್ದು ರಾಗಿ ಬೆಳೀತೀರಾ, ಯಾವ ತರಕಾರಿ ಬೆಳೀತೀರಾ, ಯಾವ ರೇಷ್ಮೆ, ಯಾವ ದ್ರಾಕ್ಷಿ, ಎಷ್ಟು ಜನ ರೈತರು ಕೆಲಸ ಮಾಡ್ತಾ ಇದ್ದಾರೆ, ಇವೆಲ್ಲ ನಿಮ್ಮ ಮನವರಿಕೆ ಬಂದಿಲ್ವಾ? ಯಾಕೆ ನಮ್ಮನ್ನ ಕೇಳಿದ್ರೆ ನೀವು ಇಷ್ಟ ಬರ್ತದೆ ನೀವು ಎಸ್ಕೊಂಡ್ಬಿಡಿ ಜಮೀನುಗಳು ನಾವೆಲ್ಲ ಹೋಗ್ಬೇಕು. ರೈತ ಜ್ಞಾನ 10,000 ಜನ ಕಾರ್ಮಿಕ ಕೆಲಸ ಮಾಡೋದು ಒಂದೇ, 40,000 ಜನ ಕುಟುಂಬ ನಾಶ ಮಾಡೋದು ಒಂದೇ. 10,000 ಜನ ಕುಟುಂಬ ನಾಶ ಮಾಡ್ತಾ. ಯಾವುದೇ ಪಂಚಾಯತಿಯಿಂದ ನೀವು ದಯವಿಟ್ಟು ಹೇಳ್ತೀನಿ, ಪಂಚಾಯತಿಯಿಂದ ಯಾವುದೇ ನೀವು ಮಾಡೋದನ್ನು ತಿಳ್ಕೊಂಡಿಲ್ಲ. ಈ ನಮ್ಮ ಪಂಚಾಯತ್ ಯಾವುದೇ ಅಂಜನಾಡಿ ಇರ್ಬೋದು, ಎಮರೆ ಇರ್ಬೋದು, ಸರ್ಜಾಪುರ ಇರ್ಬೋದು, ಬಿಲ್ಲಾಪುರ ಇರ್ಬೋದು, ಈ ಕಡೆ ಮುತ್ತಾವ ಇರ್ಬೋದು, ಯಾವುದೇ ಪಂಚಾಯತಿಂದ ನೀವು ಮಾತಾಡ ತಿಳ್ಕೊಂಡಿರ ಜಮೀನಿಗೆ ಅಪ್ಲಿಕೇಶನ್ ಮಾಡಕ್ ಬಂದಿದ್ದೀರ. ಈಗಲೂ ಹೇಳ್ತಾ ಇದ್ದೀನಿ, ಅವೆಲ್ಲ ತಿಳ್ಕೊಂಡು ಆಮೇಲೆ ಇನ್ನೊಂದ್ಸಲ ಮಾತಾಡಿದೆವು. ನಾವೆಲ್ಲ ತಿಳ್ಕೊಂಡಿದ್ದೀರಿ, ಇಂಥ ಬಂಜರು ಭೂಮಿ ಕಾಣಿಸ್ತಾ ಇದೆ, ನಾವು ತೋರಿಸ್ತೀನಿ ಅಂತ. 5 ಎಕರೆ ಕಾಣಿಸಲ್ಲ ಬಂಜರು ಭೂಮಿ ನಮ್ಮ ಹಳ್ಳಿಯಲ್ಲಿ. 4 ಎಕರೆ ಮಾಡಿದ್ರೆ ಬೀವಸಳ್ಳಿಯಲ್ಲಿ 5 ಎಕರೆ ಬಂಜರು ಭೂಮಿ ಇಲ್ಲ. ಅದು ನಿಮ್ಮಿಂದ ಬಂಜರು ಭೂಮಿ ಆಗಿದ್ರೆ 5 ಎಕರೆ ಇಲ್ಲಿ ನಮ್ಗೆ ಗೌರ್ಮೆಂಟ್ ಕೆಲಸ ಇದ್ದೀರ. ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರದಿಂದ ಕರ್ಕೊಂಡು ಎಲ್ಲ ಕೆಲಸ ಮಾಡೋದಕ್ಕೆ ನೀವು ಕಾರ್ಮಿಕರ ಕೆಲಸ ಮಾಡ್ತಾ ಇದ್ರ. ನಮ್ಮ ಕರ್ನಾಟಕದ ಜನಗಳಿಗೆ ಕೆಲಸ ಇಲ್ಲ ಇಲ್ಲಿ. ಇವಾಗ ಮಾಡೋದು ಎಲ್ಲ ಬೇರೆ ರಾಜ್ಯದ ಕಾರ್ಮಿಕರಿಗೆ ಮಾಡ್ತಾ ಇರೋದು. ಇದನ್ನ ದಯವಿಟ್ಟು ಮಾಡ್ಕೊಂಡು ನಮ್ಮ ಹಸಿರು ಭೂಮಿಯನ್ನ ಹಸಿರಾಗಿ ಮಾಡಿ ನಮ್ಮ ರೈತರ ಪರವಾಗಿ ಇನ್ನೊಂದ್ಸಲ ಕೇಳ್ಕೊತೀನಿ. ಹಸಿರು ಭೂಮಿನ ಹಸಿರಾಗಿ ಮಾಡಿ. ಆನೇಕಲ್ ತಾಲೂಕಿನಲ್ಲಿ ಇಡೀ ಸುತ್ತಮುತ್ತಲ ಬೆಂಗಳೂರು ನಗರ ಜಿಲ್ಲೆಯೇ ಅತಿ ಹೆಚ್ಚು ಭೂ ಸ್ವಾಧೀನ ಪ್ರಕ್ರಿಯೆ ನಡೆದಿದೆ ಸರ್. ಸುಮಾರು
25,000 ನೀವು ಬೇಕಾದ್ರೆ, ನಾನು ಪರಿಣಿತನಲ್ಲ, ನನಗೆ ಕಾನೂನು ಗೊತ್ತಿಲ್ಲ, ಅಂದಾಜಿನ ಬಗ್ಗೆ ಹೇಳ್ತಾ ಇದ್ದೀನಿ. 25,000 ಎಕರೆನ ಜಮೀನನ್ನ, ರೈತರ ಜಮೀನನ್ನ ನಮ್ಮ KTB ಬರ್ಬೋದು ಅಥವಾ BD ಇರ್ಬೋದು, KHB ಇರ್ಬೋದು, ಇವರು ಸ್ವಾಧೀನಪಡಿಸಿದ್ದಾರೆ. 2005-10ವರೆಗೂ ಹೆಚ್ಚಿನ ಭೂಮಿಯನ್ನು ಮಾರಾಟ ಮಾಡಿಕೊಂಡು ಆ ರೈತರು ಬೆಳೆಯುವಂತೆ, ಅದೆಲ್ಲ ಶ್ರೀಮಂತರ ಪಾಲಾಗಿದೆ, ದೊಡ್ಡ ದೊಡ್ಡ ಭೂ ಮಾಲೀಕರ ಪಾಲಾಗಿದೆ. ಜಿಲ್ಲಾಧಿಕಾರಿ ದಯವಿಟ್ಟು ಗಮನಿಸಿ. ಇನ್ನ ಉಳಿದ ಭೂಮಿ, ಇನ್ನ 30% ಭೂಮಿ ಮಾತ್ರ ನಮ್ಮ ಕೃಷಿ ಇದೆ. ನೀವು ಅಂಕಿ ಅಂಶಗಳ ಮುಖೇನ ನೀವು ಅದನ್ನ ತರಿಸ್ಕೊಂಡು ಚಿಂತೆ ಇಲ್ಲ. ಆ 30% ಇರ್ತಕ್ಕಂಥ ಭೂಮಿ ಯಾರು ಗೊತ್ತಾ? ನಾವು ಶ್ರೀಮಂತರು ಎದುರುಗಡೆ ನಾವು ನೋವುಂಟ, ಜಮೀನು ಮಾರಾಟ ಮಾಡ್ಕೊಂಡಂತ ಜನಗಳ ಮುಂದೆ ನೋವುಂಟ, ಕಷ್ಟಪಟ್ಟು ಜಮೀನನ್ನು ಉಳಿಸ್ಕೊಂಡು ನಾವು ಬದುಕ್ತಾ ಇದ್ದೀವಿ. ಇವತ್ತಿರ್ತಕ್ಕಂಥ ಜಮೀನುಗಳು ಅದರಲ್ಲಿ ಒಂದು 20% ಶ್ರೀಮಂತರ ಪಾಲು ಜಮೀನು ಇರ್ಬೋದು. ನಾನು ನೈಜ ವಿಚಾರ ಹೇಳ್ತೇನೆ, ದಯವಿಟ್ಟು ದಂಡಾಧಿಕಾರಿ ಸರ್ ಹೇಳಿ. ಈಗ ಅಕ್ವೇಷನ್ ಆಗ್ತಾ ಇರ್ತಕ್ಕಂಥ ಜಮೀನಲ್ಲಿ 1050 ಎಕರೆ ಜಮೀನು ಆನ್ಲೈನಲ್ಲಿ, ಐಗರಕಲ್ಲಹಳ್ಳಿ, ಮೇನಹಳ್ಳಿ, ಅಮಾನಿಕೆರೆ, ಸೊಳ್ಳೆಪುರ, ಅಲ್ಲಿ ಒಂದು 20% ಶ್ರೀಮಂತರ ಕಾಳದ ಜಮೀನು ಇದೆ. ನಾವೆಲ್ಲ ಹೇಳ್ತಾ ಇಲ್ಲ. ಇನ್ನ 80% ಜಮೀನು ನೈಜವಾದ ರೈತರ ಜಮೀನು. ನಮ್ಮ KDBಯು ಅವರ ಕೆಲವು ನಿಬಂಧನೆಗಳಿವೆ. ಆ ನಿಬಂಧನೆಯನ್ನು ಬಿಟ್ಟು ಅವರು ಮಾಡಿದ್ದಾರೆ. ವಾರ್ಷಿಕ 2 ಬೆಳೆ ಇರ್ತಕ್ಕಂಥದ್ದು ಮುಟ್ಟಬಾರದು, ತರಿ ಮುಟ್ಟಬಾರದು. ತರಿ ಮುಟ್ಟಿ ಬೇಕಾದಂತ ತರಿ ನಾನೇ ಹೇಳ್ತೇನೆ, ಅದು ಮುಟ್ಟಿ. ಆದ್ರೆ ತೋಟ ಮಾಡ್ತಕ್ಕಂಥ ಜಮೀನು ಈ ಒಂದು 1050 ಎಕರೆಯಲ್ಲಿ ನೀವು ಪರಿಶೀಲನೆ ಮಾಡೋದು 440 ಎಕರೆ 2 ಬೆಳೆ ಬೆಳತಕ್ಕಂಥ ಜಮೀನಿದೆ. ಅದನ್ನು ಪರಿಶೀಲಿಸಿ ಸರ್. ಆಮೇಲೆ ಈ ವ್ಯಾಪ್ತಿಯಲ್ಲಿ ತೋಟಗಾರಿಕೆ ಉತ್ತಮವಾಗಿ ಮಾಡ್ತಾರೆ. 440 ಎಕರೆ ರೈತರು, ಮಿಕ್ಕ ಸಣ್ಣ ಪುಟ್ಟ ರೈತರಿದ್ದಾರೆ. ಗೋಮಾಳಿ ಪಾಪ ಸರ್ಕಾರ ಕೊಡ್ತು, ಏನು ನೀವು ಉಟ್ಕೊಂಡು ತಿನ್ನಿ ಅಂತ 10 ಗುಂಟೆ 5 ಗುಂಟೆ 6 ಗುಂಟೆ ಕೊಟ್ಟಿದ್ದೀರ. ಹಾಗೂ ಈ ಗೋಮಾಳ ಭೂಮಿನ ಸುಮಾರು ಮಸಾಲಿ ಹತ್ರ, ಎಸ್ಮಡಿ ಹತ್ರ ಎಲ್ಲ ಸೇರಿ 250 ಎಕರೆ ಜಮೀನು ಗೋಮಾಳ ಭೂಮಿ ಇದೆ. ಆ ಬಡವ ರೈತರ ಭೂಮಿ ಕಿತ್ಕೊಳ್ತಾ ಇದ್ದೀರ. ಆ ರೈತರಿಗೆ ಗೊತ್ತಾ ಎಷ್ಟು ವರ್ಷ ಕೊಡ್ಲಿ ಸಾಕು ಅನ್ನೋ ಪಾಪ ನಿಲ್ಸ. ಅವ್ರ ಬಗ್ಗೆ ನೀವು ಯೋಚನೆ ಮಾಡಿ, ಆ ಬಡವರ ಬಗ್ಗೆ ಯೋಚನೆ ಮಾಡಿ. ಆಮೇಲೆ ಇನ್ನೊಂದಿಷ್ಟೊಂದು ಚರ್ಚೆ ಮಾಡಿದ್ರು. ಅಂದೇನೆ ಒಂದು ಗ್ರಾಮ ಇದೆ, ನಾನು ಅಂದೇನೆ ನಾನು ಹೇಳ್ತಾ ಇಲ್ಲ. ನಮ್ಮ ತಾಲೂಕಿನ, ದೇಶದ, ರಾಜ್ಯದ ಕೃಷಿ ಉದ್ಯಮಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ತಾವು ಅದಕ್ಕೆ ಗೊತ್ತದೇ ಇರ್ಬೋದು. ಬೇಸಿಕ್ ಸೀಡ್ ಅಂದ್ರೆ ಇವತ್ತು ದೇಶದಲ್ಲಿ ಅತಿ ಹೆಚ್ಚಿನ ವಿದೇಶಿ ನಿರ್ಮಿರ್ತಕ್ಕಂಥದ್ದು ರೇಷ್ಮೆ. ಕೈಗಾರಿಕೆ ಪೂರ್ವಕವಾಗಿರ್ತಕ್ಕಂಥದ್ದು ರೇಷ್ಮೆ. ರೀಲಿಂಗ್, ವೈಂಡಿಂಗ್, ನೇಯ್ಗೆ, ಮಾರಾಟ, ವಿದೇಶ ಕಳಿಸ್ತಕ್ಕಂಥದ್ದು, ಇದು ನಿಂತಿರ್ತಕ್ಕಂಥ ಒಂದು ವ್ಯವಸ್ಥೆ. ಅದು ಆ ವ್ಯವಸ್ಥೆಗೆ ಬೇಸಿಕ್ ಆನೇಕಲ್ ತಾಲೂಕು. ಈಗ ಆನೇಕಲ್ ತಾಲೂಕು ರೇಷ್ಮೆ ಹೊರಟೋಗಿದೆ, ಸ್ವಲ್ಪ ಕಡಿಮೆ ಆಗಿದೆ ಬಿತ್ತನೆ ಬೆಳೆಗಾರ. ಅದೇ ಅಂದೇನಹಳ್ಳಿ ನೀವು ಅನ್ವೇಷಣೆ ಮಾಡಿರ್ತಕ್ಕಂಥ ಜಾಗದಲ್ಲಿ ನಮ್ಮ ಇಲಾಖೆಯನ್ನು ರಿಪೋರ್ಟ್ ಬಂದಿದೆ. ಆ ಜಾಗದಲ್ಲಿ ಸುಮಾರು ಒಂದು 80 ಎಕರೆ ಒಂದೇ ಜಾಗದಲ್ಲಿದೆ. ಆ ಗ್ರಾಮ ಇಡೀ ರಾಜ್ಯಕ್ಕೆ ರೇಷ್ಮೆ ಬಿತ್ತನೆ, ಬೇಸಿಕ್ ಬಿತ್ತನೆಗಳನ್ನ ಬೋಧಿಸ್ತಾ ಇದೆ. ಪಕ್ಕ ತಮಿಳುನಾಡು, CSP ಮಡಿವಾಳ, ನಮ್ಮ ಅನೇಕ ಸುರೇರಿಯ ಇದು ಪ್ರೋತ್ಸಾಹಿಸಿ ನಾವು 1 ಎಕರೆಯಲ್ಲಿ ಸುಮಾರು ನಮ್ಮ ಸಾಫ್ಟ್ವೇರ್ ಅಲ್ಲಿ 1 ಎಕರೆ ಜಮೀನಲ್ಲಿ ಎಷ್ಟು ಉದ್ಯೋಗ ಕೊಡಬಹುದು ನೀವು 250-300 ಜನಕ್ಕೆ ಕೊಡ್ತಾ ಇದ್ದೀರಾ. ನನಗೂ ಗೊತ್ತಿರೋ ಸಾಫ್ಟ್ವೇರ್ ಅಲ್ಲಿ ನಾವು 1 ಎಕರೆ ಬಿತ್ತನೆ ಉತ್ಪಾದಕರು ಒಂದು ಪ್ರತಿನಿತ್ಯ ಸುಮಾರು 20-25 ಜನ ಸತತವಾಗಿ ದೇಶಕ್ಕೆ ನೀವೆಲ್ಲಾ ಸೆಕ್ಟರ್ ಅವ್ರಿಗಿಂತ ಹೆಚ್ಚಿನ ನಾವು ತೆರಿಗೆಯನ್ನು ಭಾವಿಸ್ತಾ ಇದ್ದೇವೆ. ಇವೆಲ್ಲ ಯೋಚನೆ ಮಾಡಿ ಎಷ್ಟು ನೋಡಿದೆ. ಆನೇಕಲ್ ತಾಲೂಕಿನಾಗಿ ಭಾಗವಹಿಸಿದ್ರು ಬಡ ರೈತರು ಇರ್ತಕ್ಕಂಥದ್ದು ಭೂಮಿ ಎಲ್ಲ ಶ್ರೀಮಂತ ಪಾಲಕರು ಮಾಡ್ಕೊಂಡು, ಇನ್ನು ನಮ್ಮ ರೈತರು ಶ್ರೀಮಂತ ಭೂಮಿಯನ್ನ ಇಟ್ಕೊಂಡಿದ್ದಾರೆ. ಈಗ ನೀವು ಅಪೇಕ್ಷೆ ಮಾಡತಕ್ಕಂಥ 1050 ಎಕರೆ ಕೆಲವೊಂದು 20% ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. 80% ರೈತರು ಅತ್ಯಂತ ಬಡ ರೈತರು ನಮ್ಮ ಜಿಲ್ಲಾಧಿಕಾರಿ ನೆನೆಸ್ಕೊಳ್ತಾರೆ. ಈ ಒಂದು ದೇಶಕ್ಕೆ ಪೂರಕವಾಗಿರ್ತಕ್ಕಂಥ ಬೆಳೆ ಬೆಳೀತಕ್ಕಂಥ ಏರಿಯಾ ಸಿರಿಯಾ ಅದನ್ನು ಗಮನಿಸಿ. ಆಮೇಲೆ ಗ್ರೀನ್ ಹೌಸಸ್ ಪಾಪ ಕಷ್ಟಪಟ್ಟು ದುಡಿದು ಇವತ್ತು ಏನೋ ಅರ್ಧಕ್ಕೆ ಮುಂದೆ ಹಾಕಿದ್ರೆ ಅವರನ್ನು ಬಿಡಿಸಿ. ದಯವಿಟ್ಟು ನಾವು ಕೈಗಾರಿಕೆ ಬೇಡ ಅಂತ ಹೇಳ್ತಾರೆ. ಕೈಗಾರಿಕೆ ಬೇಕು, ಕೈಗಾರಿಕೆ ದೇಶ ಅಭಿವೃದ್ಧಿ ಆಗಲ್ಲ. ಆದರೆ ಇವಾಗ ನಾನ್ ಪೊಲ್ಯೂಷನ್, ಇಷ್ಟೊಂದು ಪೊಲ್ಯೂಷನ್ ಬಗ್ಗೆ ಮಾತಾಡ್ತಾ ಇದ್ರಿ.
ನಮ್ಮ ಐಜಿಬಿಟಿಯಲ್ಲಿ ಅತ್ಯಂತ ಪ್ರೊಫೆಷನ್ ಕಡಿಮೆ ಇದೆ. ಇವಾಗ ಬೇರೆ ದೇಶದಲ್ಲಿ ಇದೆ, ನಿಮ್ಗೆ ಗೊತ್ತಿದೆ. ಹೊಲದ ಪಕ್ಕದಲ್ಲಿ ಕಂಪನಿ ಪಕ್ಕದಲ್ಲಿ ಹೊಲ, ಕೈಗಾರಿಕೆ ಆ ಕೃಷಿಯನ್ನ ಸಮಾನ ಸ್ಥಾನಮಾನದಲ್ಲಿ ನೋಡ್ತಾ ಇದ್ದಾರೆ. ಆ ಫಿಗರ್ಸ್ ನಾವು ಕಳಿಸ್ತೇವೆ. ಯಾವ ಕೃಷಿಯನ್ನು ಸಮಸ್ಯೆಗಲ್ಲ. ಆಕ್ಸಿಜನ್ ರೇಟ್ ತತ್ವದಲ್ಲಿ ಪಕ್ಕದ ಕೈಗಾರಿಕೆ ಆ ಇನ್ವಾಡೇಷನ್ ಬೀಳ್ಕೊಡ್ತಾರೆ. ಇದನ್ನ ನಮ್ಮ ಇಲಾಖೆ ಚಿಂತನೆ ಮಾಡಬೇಕು. ಆಮೇಲೆ 2013 ಏನು KDB ಅಧಿಕಾರಿಗಳೇ, 2013 ನಿಮಗೂ ಅನ್ವಯ ಆಗ್ತದ? KDBಗೂ 2013 ಆಕ್ಟ್ ನಿಮ್ಗೆ ಅನ್ವಯ ಆಗ್ತಾ ಇದೆಯಾ? ಇಲ್ಲಿ 166 ಆಕ್ಟ್ ಮಾಡಿದ್ರಲ್ಲಿ ಏನಾಗಿದೆ ಅಂದ್ರೆ 1966 ಕಾಯ್ದೆಯಲ್ಲಿ ಇಂಡಸ್ಟ್ರಿಯಲ್ ಬೋರ್ಡ್ಗೆ ಅಕ್ಯುಸೇಷನ್, ಬಟ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಏನಿದೆ ಅದು ಅವ್ರಿಗೆ ಬೇಕಾದಂಗೆ ಅಮೆಂಡ್ಮೆಂಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ, ತಿದ್ದುಪಡಿಗಳು ಮಾಡ್ಕೊಂಡು ಬಿಟ್ಟಿದ್ದಾರೆ. ಅದಕ್ಕೆ ಯಾರು ಕೈ ಇಡೋಂಗಿಲ್ಲ. ಆ ರೀತಿ ಮಾಡಿಕೊಂಡು ಈ ಎಲ್ಲಾ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಯಾರು ಅಂದ್ರೆ ನಮ್ಮ ಶಾಸಕಾಂಗ ಮಾಡಬೇಕಾಗಿತ್ತು. ಅದು ಮಾಡುವಾಗ ನಿಮಗೆ ಏನ್ ಬೇಕೋ ಅದನ್ನೇ ಮಾಡೋದಲ್ಲ. ರೈತರ ಪರವಾಗಿ ನೀವು ಏನ್ ಮಾಡಿದ್ದೀರಾ, ಜನರ ಬಗ್ಗೆ ಏನ್ ಮಾಡಿದ್ದೀರಾ? ಏನು ಮಾಡಲಿಲ್ಲ. ನಿಮ್ಗೆ ಏನ್ ಕಾಯ್ದೆ ಬೇಕೋ ಅದನ್ನ ಮಾಡಿಕೊಂಡು 28/6 ಪ್ರಕಾರ ಏನೋ ಒಂದು ನೋಟಿಸ್ ಕೊಟ್ಟರು, ಫೋರ್ಸ್ ಆಗಿ ಕಿತ್ಕೊಂಡ್ಬಿಟ್ರು. 2015ರಲ್ಲಿ ಅದನ್ನ ಬೇಕಾದಂಗೆ ಅಮೆಂಡ್ಮೆಂಟ್ ಮಾಡಿ ಇಟ್ಕೊಂಡಿದ್ದಾರೆ. ಸಾಹೇಬ್ರಿಗೆ ಗೊತ್ತಿತ್ತೋ ಗೊತ್ತಿಲ್ವೋ ನಾನು ಹೇಳ್ತಾ ಇದ್ದೀನಿ, 2015ರಲ್ಲಿ ತಿದ್ದುಪಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ನಮ್ಮ ಶಾಸಕಾಂಗ ಮಾಡಬೇಕಾಗಿತ್ತು. ಆದ್ರೆ ಇವತ್ತು MB ಪಾಟೀಲ್ ಹೇಳ್ತಾರೆ ಯಾವ ಎನ್ಕ್ವೈರಿ ಮಾಡಿದ್ರು ಏನಿಲ್ಲ, ಅವ್ರೇನು ಏನೋ ಅಲ್ಲಿ ಕೂತ್ಕೊಂಡು ಮಾಡಿಬಿಡೋದಲ್ಲ. ಇಲ್ಲ, ರೈತರ ಕಷ್ಟ ಏನು ಅಂತ ಯಾರು ಅರ್ಥ ಮಾಡ್ಕೊಂಡಿದ್ದಾರೆ? ಇಲ್ಲಿ ಅಧಿಕಾರ ವರ್ಗದವರು ಯಾರು ರೈತರ ಮಕ್ಕಳಲ್ವಾ? ಏನ್ ರಿಪೋರ್ಟ್ ಮಾಡಿದಿರ? ಇದುವರೆಗೂ ಏನಾದ್ರು ರಿಪೋರ್ಟ್ ಮಾಡಿದಿರ ಯಾವ್ದಾದ್ರು ವಿಷಯದಲ್ಲಿ? ನೀವೇನಿದ್ರು ಬೆಳಗ್ಗೆ ಆಯ್ತು ರೆಡಿ ಆಗಿ ಹೋದ್ರಿ, ಅಧಿಕಾರಿ ವರ್ಗ ಏನೋ ಒಂದು ಮಿನಿಸ್ಟರ್ ಮಾಡಿದ್ರು, ಏನೋ ಒಂದು ಸೆಷನ್ ಅಲ್ಲಿ ಮಾಡಿದ್ರು, ಅದನ್ನ ನೀವು ಫಾಲೋ ಮಾಡೋದ? ನಮ್ಮ ರೈತರ ಬಗ್ಗೆ ನೀವು ಏನ್ ಕಾಳಜಿ ವಹಿಸಿದ್ದೀರಾ? ನೀವು ರೈತರ ಮಕ್ಕಳಲ್ವಾ? ದುಡಿದು ನಾವು ಏನೋ ದೇಶಕ್ಕೆ ಅನ್ನ ಹಾಕೋರ್ನ ನೀವು ಇದು ಮಾಡ್ಬೇಕಾ? ಅದು ಬೆಂಗಳೂರು ಸುತ್ತಲೇ ಬೇಕಾ? ಬೇರೆ ಎಲ್ಲಿ ಇಲ್ವಾ ಜಾಗ? ಈಗಾಗಲೇ 25,000 ಎಕರೆ ಮೇಲೆ ಅಲ್ಲ, ಈಗ BD ಅಕ್ವೈರಿ ಮಾಡ್ಕೊಂಡಿದ್ದಾರೆ, ಹೌಸಿಂಗ್ ಬೋರ್ಡ್ ಮಾಡಿದ್ದಾರೆ, ಇಂಡಸ್ಟ್ರಿಯಲ್ ಬೋರ್ಡ್ ಮಾಡಿದ್ದಾರೆ, ಎಲ್ಲ ಕಾಲು ಬಿದ್ದಿದೆ. ಅದನ್ನ ಯಾರು ಇದುವರೆಗೂ ಅದನ್ನ ಅಂಕಿ ಸಂಖ್ಯೆ ತೆಗೆದುಕೊಂಡು ಇಂಥ ಜಮೀನು ಖಾಲಿ ಇದೆ, ಯಾರು ಡೆವಲಪ್ ಮಾಡಿದ್ದಾರೆ, ಇಷ್ಟು ವರ್ಷದಲ್ಲಿ ಮಾಡಿದ್ದಾರೆ ಅನ್ನೋದು ಏನಾದ್ರು ಮಾಡಿದಾರ? ಹಾಗೆ ಖಾಲಿ ಇದೆ. ಆದ್ರೆ ಈಗ ಯಾರಿಗೋ 20 ಎಕರೆ 30 ಎಕರೆ ಅಲಾಟ್ ಮಾಡೋದಕ್ಕೋಸ್ಕರವಾಗಿ ನೀವು ಈ ಭೂಮಿನ KDB ಅವರು ನಮ್ಗೇನು ಅಧಿಕಾರ ಇದೆ ಅಂತ ಏನೆಲ್ಲ ಮಾಡ್ಕೊಂಡು ಹೋಗ್ಬೋದಾ? ನಮ್ಮ ರೈತರು, ನಾನು ಈಗ ಗಂಟಾಘೋಷವಾಗಿ ಹೇಳ್ತೀನಿ, ಅವ್ರು ಏನ್ ಮಾಡ್ತಾರೋ ಮಾಡ್ಲಿ, ನಮ್ಮ ರೈತರ ನಮ್ಮ ಜಮೀನ್ ಹತ್ರ ನಾವು ಧೈರ್ಯವಾಗಿ, ಅದು ಏನೇ ಆಗ್ಲಿ, ಪ್ರಾಣ ಹೋದ್ರೂ ಪರವಾಗಿಲ್ಲ, ಧೈರ್ಯವಾಗಿ ನಿಂತ್ಕೊಂಡು ನಿಮ್ಮ ಮಕ್ಕಳ ಬಗ್ಗೆ ಎಷ್ಟಿದೆಯೋ ಅಷ್ಟೇ ನಮ್ಮ ಭೂಮಿ ಮೇಲೆ ಅಟ್ಯಾಚ್ಮೆಂಟ್ ಇದೆ. ನನ್ನ ಜಮೀನಿಗೆ ಹೋಗಿ ಬರ್ತೀನಿ, ಅಷ್ಟೊತ್ತಲ್ಲಿಯೂ ಸಹ ನಮ್ಮ ರೈತರು ಮೇಟಿ ವಿದ್ಯೆ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ. ನಾನು ಒಬ್ಬ ಲಾಯರ್ ಆಗಿದ್ದೀನಿ, ಆದ್ರೂ ಸಹ ನಾನು ವ್ಯವಸಾಯಕ್ಕೆ ಮೊದಲ ಪ್ರಾಧಾನ್ಯತೆ ಕೊಡ್ತಾ ಇದ್ದೀನಿ. ಇದು ನಮ್ಮಲ್ಲಿ ನಮ್ಮ ರೈತರಲ್ಲಿ ಇರಬೇಕಾಗಿರೋದು. ಯಾರನ್ನೇ ಆಗಲಿ ನಮ್ಮ ಜಮೀನ್ ಹತ್ರಕ್ಕೆ ಬರೆಸೋದಕ್ಕೆ ಮಾತ್ರ ಬಿಡ್ಲೇಬಾರ್ದು. ನಾವು ಸುಮ್ಮನೆ ಆವೇಶ ಪಡೋದು ಹೇಳ್ತಾ ಇದ್ದಲ್ಲ, ಏನು ರೈತರ ಬಗ್ಗೆ ಎಲ್ಲರಿಗೂ ಗೌರವ ಇದೆ, ನಮಗೂ ಗೌರವ ಇದೆ. ಈಗ ಎಲ್ಲರೂ ಕೇಳಿದ್ರೆ 1964ನೇ ಆಕ್ಟ್ ಫಸ್ಟ್ ಕೇಳಿ ಅದ್ರ ಪ್ರಕಾರ ಅಡ್ಮಿಷನ್ ಆಗ್ತಾ ಇದೆ. ಈಗ 2013ನೇ ಆಕ್ಟ್ ಬಂದ್ರೆ ಅದನ್ನ ಅಡಾಪ್ಟ್ ಮಾಡ್ಕೊಂಡು ಅದ್ರ ಪ್ರಕಾರ ಅಡ್ಮಿಷನ್ ಮಾಡ್ತಾ ಇದೆ. ನೀವು ಏನು ಬಂದಿಲ್ಲ. ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ನೀವು ಇವತ್ತು ಸಹ ಇದರಿಂದ ನಿಮ್ಗಂತೂ ಜಯ ಆಗಲ್ಲ. ಈಗಲೇ 290 ಎಕರೆ ಜಮೀನು ಮಧ್ಯಂತರ ತಡೆಯಾಗಿದೆ. ನೀವತ್ತು ಈ ಜಾಗ ಫಸ್ಟ್ ಮಾಡಿದಿರಲ್ಲ, ಅದು ಉಳಿಸ್ಕೊಳ್ಳೋದಂತೂ ಸಾಧ್ಯತೆ ಮಾಡ್ತಾ ಇರಬೇಕು. ರೈತರ ಕುತ್ಕೊಳ್ಬೇಕು, ಮಾತಾಡ್ತಾ ಇದ್ದಾರೆ.
ಒಂದು ನಿಮಿಷ ಡ್ರಾಪ್ ಆಗ್ಬೇಕಾ ಬೇಡ ಅದಕ್ಕೆ ಕೂಗಲ್ ಬಿಟ್ಟರೆ ಆಗುತ್ತಾ? ಆಗಲ್ಲ. ಅವ್ರು ಮಾಡ್ಕೊಡ್ತಾರೆ, ಅದಕ್ಕೋಸ್ಕರ ಬಂದಿರೋದು. ಬರಬೇಕು ಅಂತ ಏನಿರಲಿಲ್ಲ, ಆದರೂ ಬಂದಿದ್ದಾರೆ, ಮಾಡ್ತಾರೆ, ನಮ್ಮ ಪರವಾಗಿ ಪ್ರೊಸೀಡಿಂಗ್ಸ್ ಮಾಡ್ತಾರೆ. ಸ್ವಲ್ಪ ತಾಳ್ಮೆ ಇರಲಿ ಅಂತ ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ಸ್ವಲ್ಪ ತಾಳ್ಮೆ ಇರಲಿ. ಇವತ್ತು ನಮ್ಮ ಅಹವಾಲು ಸ್ವೀಕರಿಸೋದಕ್ಕೆ ಬಂದಿದ್ದಾರೆ. ನಾವು ಹೇಳಿದ್ದೀವಿ 28 ಪ್ರೊಸೀಡಿಂಗ್ಸು ಕರೆಕ್ಟಾಗಿಲ್ಲ, ಬರೀತಾರೆ ಅವರು, ಬರೆಯೋದಕ್ಕೆ ಬಂದಿರೋದು. ಶಿವಣ್ಣವ್ರು ಅವ್ರನ್ನ ಕರ್ಕೊಂಡ್ಬಂದಿರೋದು ಅದಕ್ಕೆ. ಅವ್ರು ಬರೀತಾರೆ. ಗೋಪಿಯವರು ಹೇಳಿದ್ರು ಇವಾಗ ಏನ್ ಪರ್ಪಸ್ಗೆ ಅಂತ ಅದರಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ನೀವು ಇದರಲ್ಲೇ ಕಾಲ ಕೇಳಿದ್ರೆ ರಿಸಲ್ಟ್ ಕಡಿಮೆ ಆಗುತ್ತೆ. ನಾನು ನಮ್ಮ ಮಾನವೀಯ ಶಾಸಕರನ್ನ ಯಾಕಂದ್ರೆ ಅವ್ರು ಮಾಡಿದಂತ ಕರ್ತವ್ಯ ನಾವು ಸ್ವಲ್ಪ ಹೇಳ್ಕೋಬೇಕು, ಸಹಾಯ ಮಾಡಿದವ್ರನ್ನ ನೆನೆಸ್ಕೋಬೇಕು. ಮೊದಲ ಬಾರಿಗೆ ನಮ್ಮನ್ನ ಎಲ್ಲಿ ಪಾತ್ರದಲ್ಲಿ ಹಾವತ್ತಿನ ಹಿಂದೆಯೇ ತೆಗೆದುಕೊಂಡು ಹೋಗಿ ನಮ್ಮ ಇಡೀ ಅಂಗೇನಲ್ಲಿ ಯಾವ ಮೇಡಲ್ಗೆ ಎಲ್ಲ ವಿಡಿಯೋ ಫುಟೇಜ್ ತೋರಿಸಿ ಅವರ ಬಳಿ ಆಗ ನಮ್ಮ MP ಪಾಟೀಲ್ ಅವರು ನಾನು ದಯವಿಟ್ಟು ಈ ಜಮೀನು ಮುಟ್ಟಲ್ಲ, ಆ ಜಮೀನು ಬಿಟ್ಕೊಳ್ತೇನೆ ಅಂತ ಹೇಳಿ ಹಾಗೆ ಇಮಿಡಿಯೇಟ್ ಆಗಿ ಜಿಲ್ಲಾಧಿಕಾರಿ ಬಳಿ ಅವರೇ ಕಳಿಸಿ ಆ ಫುಟೇಜ್ ಅನ್ನು ತೋರಿಸಿ, ಜಿಲ್ಲಾಧಿಕಾರಿಗಳು ಸಹ ಒಂದು ಎಕ್ಸ್ಟ್ರಾ ಅಡಿಷನಲ್ 100 ಎಕರೆ ಜಮೀನು ತೋಟಗಾರಿಕೆ ಅವರು ಸಹ 100 ಎಕರೆ ತೋಟಗಾರಿಕೆ ಜಮೀನು ಬಿಟ್ಟಲ್ಲ, ಅದನ್ನು ಕೊಡಿ, ಎಕ್ಸ್ಟ್ರಾ ಒಂದು ಬೇರೆ ಪ್ರತಿ ಕೊಡಬೇಕು ಹೋಗ್ತೀನಿ. ಅಥವಾ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ತಪ್ಪು, ನಮ್ಮ ಶಿವಣ್ಣವರಂತೂ ಅದ್ರ ಮೇಲೆ ಪ್ರೆಷರ್ಸ್ ಆಗ್ತಾ ಇದ್ದಾರೆ. ಅದೇ ರೀತಿ ದಯವಿಟ್ಟು ಹಣ ಇಷ್ಟು ಜಮೀನು ಹೋಗಿದೆ, ಇಷ್ಟು ಸ್ವಲ್ಪ ರೈತರ ಆ ತೋಟಗಾರಿಕೆ ನಮ್ಮ ಪ್ಯೂರ್ ರೈತರ ಜಮೀನಾದ ಉಳಿಸಿ ದಂಡಾಧಿಕಾರಿಗಳೇ ನಾವು ಅನೇಕ ರೀತಿಯಲ್ಲಿ ಸಮಸ್ಯೆ ಎದುರಿಸಿದೆ. ದಯವಿಟ್ಟು ತಾವು ನಿಮಗೆಲ್ಲ ಹಕ್ಕಿದೆ, ಇಂತಿಂತ ಸಮಸ್ಯೆ ಆಗಿದೆ, ರೈತರ ಪರಿಸ್ಥಿತಿ ಈ ತರ ಇದೆ, ತಾವು ನಮ್ಮ ಜಮೀನಿಗೆ ನಾವು ಡಾಕ್ಟರ್ ಹೇಳಿದ್ವಿ, ದಯವಿಟ್ಟು ಅನ್ಯನಲ್ಲಿ ಒಂದು ರೋಡ್ ವಿಸಿಟ್ ಮಾಡಿ ಸರ್ ತೋಟದ್ದು, ನಿಮಗೊಬ್ಬ ಗೊತ್ತಾಗುತ್ತೆ ಎಂತ ಪರಿಸ್ಥಿತಿ, ಎಂತ ಜಮೀನು ನಾವು ನೋಡ್ತಾ ಇದ್ದೀವಿ ಅಂತ. ಅನೇಕ ಬೇಕಾದಷ್ಟು ಜಮೀನಿದೆ, ತೆಗೆದುಕೊಳ್ಳಿ ಮೇಡಮ್ ಬೇಕಲ್ಲ, ಕೈಗಾರಿಕೆ ಆಗಲೇಬೇಕು, ನಮ್ಮ ಉದ್ಯೋಗ ಸಿಗ್ಬೇಕು, ನಮ್ಮ ದೇಶ ಅಭಿವೃದ್ಧಿ ಆಗಬೇಕು, ಇನ್ಕಮ್ ಜನರೇಟ್ ಆಗಬೇಕು ಅನ್ನುತ್ತೇನೆ. ಆದ್ರೆ ನೈಜವಾದ ರೈತರ ಜಮೀನನ್ನು ಮುಟ್ಟಬೇಕಂತ ನಿಮ್ಮಲ್ಲಿ ನಾವು ಸಂಘವಾಗಿ ನಿಲ್ಲಿಸ್ಕೊಳ್ತೇವೆ. ಹಾಗಾದ್ರೆ ಸುಮಾರು ಬಂದ್ರೆ ಡ್ರೋನ್ ಅಲ್ಲ ಬಯಲು ಬೆಳೀತದೆ, ಹಾಗೆ ಜನ ಬೋಧನೆ ಮಾಡಬಹುದು. ನಾವು ಮಾತ್ರ ರೈತರು ಸಾಮಾಜಿಕ ಬದ್ಧತೆ ಅನುಬಂಧ ಇಟ್ಕೊಂಡಿರ್ತಕ್ಕಂಥವ್ರು, 100 ವರ್ಷ ಅನುಬಂಧ 10 ಗುಂಟೆ ಜಮೀನು ಜನ ಸಾಕು ಮಕ್ಕಳನ್ನ ಸಾಕಬೇಕಂತ ಭೂಮಿ ತಾಯಿ ಬಿಡಲ್ಲ. ನಮ್ದು ಕ್ರಾಂತಿಯ ಮುಚ್ಚ ಸಾಹೇಬ್ ನಾವು ಬೇಕಾದ್ರೆ ಮನಸ್ಸು ಮಾಡಿಸಿ ಕೇಸ್ ಬುಕ್ಸ್ ಮಾಡಿ ಸರ್, ದಯವಿಟ್ಟು ನಾವು ಜಮೀನು ಬಿಡಿಸ್ಕೊಳ್ಳಿ ಸರ್. ಎಲ್ಲರ ಮನಸ್ಸಿನಲ್ಲಿ ಒಂದೇ, ನಾವು ಭೂಮಿ ಉಳಿಬೇಕು ಅನ್ನೋದೇ ಅಜೆಂಡಾ. ಇದ್ರ ಮೇಲೆ ನಾವೆಲ್ಲ ಮಾತಾಡ್ತಾ ಇರೋದು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಚಾರಗಳು, ನಾವಿವತ್ತು ನಮ್ಮ ವರದಿ ಮಂಡಿಸಲು ಮುಂದಿರೋದು. ನಾವಿವತ್ತು ಇದೊಂದು ನೆನಪಲ್ಲಿ ಇಟ್ಕೋಬೇಕು ದಯವಿಟ್ಟು. ಇವತ್ತು ನಾವು ಏನು PDR ಆಗಿರ್ಲಿ, ತಹಶೀಲ್ದಾರ್ ಆಗಿರ್ಲಿ, DC ಅವರಾಗಿರ್ಲಿ, ಯಾರೇ ಅಧಿಕಾರಿಗಳಾಗಿರ್ಲಿ ಏನ್ ತಪ್ಪು ಮಾಡಿದ್ದಾರೆ ಅಂತ ತೋರಿಸುವಂತ ಕಾರ್ಯಕ್ರಮಕ್ಕೆ ನಾವು ಮುಂದಿರೋದಿಲ್ಲ. ಅದಕ್ಕೆ ದಯವಿಟ್ಟು ಯಾರು ಗಲಾಟೆ ಗಲಭೆ ಮಾಡ್ಕೊಳ್ಳುವಂತ ಅವಶ್ಯಕತೆ ಏನಿಲ್ಲ ಅಂತ. ಅವಶ್ಯಕತೆ ಬಂದಾಗ ಅದಕ್ಕೂ ದಾರಿ ಇದೆ, ಅದನ್ನು ಮಾಡೋಣ. ಆಮೇಲೆ ಮುಂದಿಗೆ ಈಗ ಏನು KADB ಅವರು ಎಲ್ಲರೂ ಹೇಳಿದಂಗೆ ಎಲ್ಲ ಅವರು ಮಾಡಿರುವಂತ ಸರ್ವೆಗಳಾಗಿರ್ಬೋದು, ನೋಟಿಸ್ ನೀಡದೇ ಇರುವಂತವು ಅವೆಲ್ಲ ನಮ್ಗೆಲ್ಲರಿಗೂ ಗೊತ್ತಾಗಿರುವಂತ ವಿಚಾರ. ಅದನ್ನೆಲ್ಲ ನಾವು ಹೇಳೋಣ, ಈ ರೀತಿ ಆಗ್ತಾ ಇದೆ, ಇನ್ಮೇಲೆ ಹಿಂಗ್ ಆಗ್ಬಾರ್ದು ಅನ್ನೋದನ್ನ ನಾವು ಕಂಡಕ್ಟ್ ಮಾಡ್ಕೊಳ್ಳೋಣ. ಈಗ ಏನ್ ಮುಖ್ಯವಾಗಿ ನಾವು ಮಾತಾಡಬೇಕಾಗಿರೋದು ಅಂದ್ರೆ, ಈಗ ನಮ್ಮ ತಾಲೂಕಿನ ಅತ್ಯಂತ ಈಗ ಬೆಲೆ ಮಾಡುವಂತ ಜಾಗ ಆಗುತ್ತೆ. ಅದಕ್ಕೆ ಇವಾಗ ಒಳ್ಳೆ ಏನು ಯಾವುದೇ ಸರ್ಕಾರ ಆಗಲಿ ಈ ಒಂದು ಒಳ್ಳೆ ಆಫರ್ ಏನು ಒಳ್ಳೆ ದುಡ್ಡು ಮಾಡ್ಕೊಂಡು ಸರ್ಕಾರಗಳಿಗೆ ಯಾಕಪ್ಪ ಪಾಪ ಒಂದ್ಸೆ ಬರ್ತಾ ಇದಾರೆ ನಮ್ಮ ಜನ ಅಲ್ಲಿಂದ. ಅಲ್ಲೊಂದು ಫ್ಯಾಕ್ಟ್ರಿ ಅಲ್ಲಿ ಮಾಡಿ ಇಂಡಸ್ಟ್ರಿ ಯಾಕೆಂದ್ರೆ ಮಾಡ್ತಾ ಇಲ್ಲ. ಇವತ್ತಿಗೆ ಎಷ್ಟು ಜಾಗದಲ್ಲಿ KADB ಕಾರ್ಖಾನೆಗಳು ಖಾಲಿ ಬಿದ್ದಿದ್ದಾವೆ. ಈಗ ಏನು ಅವಶ್ಯಕತೆ ಇದೆ ಈ ಸರ್ಕಾರಕ್ಕೆ ಈ ಜಾಗ ಅಂದ್ರೆ, ಇದ್ರಲ್ಲಿ ನಾವು ಇಟ್ರೆ ಒಳ್ಳೆ ಪ್ರತಿಫಲ ಸರ್ಕಾರಗಳಿಗೆ. ಅದು ಒಂದೇ ಒಂದು ಮೂಲ ಉದ್ದೇಶ ಇದೆ. ಅದಕ್ಕೆ ನಾವು ಏನು
ಇಷ್ಟೊಂದು ದಟ್ಟವಲ್ಲ ನಮ್ಮ ಆನೇಕಲ್ ತಾಲೂಕಿನಲ್ಲಿರೋ ರೈತರು. ನಾವು ಭೂಮಿಯನ್ನು ಬಿಡೋದಿಲ್ಲ ಅನ್ನೋದು ಎಲ್ಲರಿಗೂ ಈಗಾಗಲೇ ಗೊತ್ತಿದೆ. ನಮ್ಮ ಒಂದ್ಸರಿ ಮೊನ್ನೆ ನಡೆದಂತ ಸಭೆಯಲ್ಲಿ ನಮ್ಮ ಶಾಸಕರು ಎಲ್ಲರೂ ನಮ್ಮ ಭರವಸೆ ನೀಡಿರುವಾಗ ನಾವು ಭಯ ಬೀಳೋ ಆತಂಕ ಏನಿದೆ ನಮ್ಗೆ ಅಲ್ವಾ? ಎಲ್ಲರೂ ಭರವಸೆ ನೀಡುವೆ, ಭರವಸೆ ನೀಡಿದ್ರೆ ನಾವು ಮೋಸ ಮಾಡ್ತಾರೆ. ನಮ್ಮ ಶಾಸಕರು ನಮ್ಮ ಅಧಿಕಾರಿಗಳು ಮೋಸ ಮಾಡ್ತಾರ? ಮಾಡ್ತಾರೆ ಹೇಳಿ. ನಮ್ಮ ಹೆಂಗಿನ ಮೇಲೆ ಯಾಕಂತ ನಾವು ಹೇಳ್ಬೇಕು? ನಾವು ಮಾಡೋ ಕೆಲಸ ನಾವು ಮಾಡೋಣ, ಅವ್ರಿಗೂ ಸಪೋರ್ಟ್ ಮಾಡೋಣ. ಎಲ್ಲರೂ ದೇವರು ಓಡಾಡಿ ಒಗ್ಗಟ್ಟಿನಿಂದ ಸಾಧನೆ ಮಾಡಿದ್ರೆ ಯಾವುದೇ ಅಧಿಕಾರಿ ಯಾವುದೇ ಕೇಳಿ ನಮ್ಮ ಹಕ್ಕುವರೆಗೂ ಬರೋದಕ್ಕೂ ಆಗಲ್ಲ. ಇನ್ನು ಮುಂದೆ ಯಾವುದೇ ಒಂದು ಅಧಿಕಾರಿ ಆಗ್ಲಿ ಯಾವುದೇ ಒಂದು ಡ್ರೋನ್ ಆಗಲಿ ಇನ್ನೊಂದಾಗ್ಲಿ ಬಂದ್ರೆ ನೀಟಾಗಿ ಸುತ್ತಾಗೋದ ಇಲ್ಲ. ಯಾವ ಅಧಿಕಾರಿಗಳು ಬರ್ತಾರೆ ನೋಟಿಫಿಕೇಶನ್ ಇಲ್ದಿಲ್ಲ ಅಲ್ಲೇ ಕಟ್ಟಾಗಿ ರೈತರು ರೈತರು ಆ ಕೆಲಸ ಮಾಡಬೇಕು. ಇಲ್ಲೇ ಒಂದು ವಿಚಾರ ಏನು ಆಗ್ತಾ ಇರೋದು, ಒಂದು ಭಯ. ರೈತರು ಯಾವುದೇ ಕಾರಣಕ್ಕೂ ಭಯ ಬೀಳಬಾರ್ದು. ಏನಿದೆ ಭಯ ಬೀಳೋದು? ಕಾನೂನು ನಮಗಾಗಿರೋ ಕಾನೂನು. ನಾವು ಭಯ ಬೀಳೋದು ಏನು? ನಮ್ಮ ಜಮೀನು ಪಕ್ಕದಲ್ಲಿರೋ ಜಮೀನು ಒಂದ್ ಸರ್ಕಲ್ ಬಿಡಲ್ಲ. ಇವತ್ತು ಅಧಿಕಾರಿ ಹೆಂಗ್ಬಿಟ್ಟಿರಿ ಹೊರಗೆ ಫಸ್ಟ್ ನಾವೇನು ಅಂತ ತಿಳ್ಕೊಂಡ್ರಿ, ಆಮೇಲೆ ಮುಂದೆ ಅವ್ರೇನು ನಾವೇನ್ ಮಾಡ್ಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಈ ಕೆಲಸ ಮಾಡಬೇಕು ಪ್ರತಿಯೊಬ್ಬ ರೈತ ಕರ್ತವ್ಯ. ಯಾರ್ಯಾರಿಗೆ ಪ್ರಶ್ನೆ ಮಾಡುವಂತ ವ್ಯಕ್ತಿತ್ವ ಕಲ್ತ್ಕೊಳ್ರಿ. ಪ್ರಶ್ನೆ ಯಾರನ್ನು ಆಗ್ಲಿ ಪ್ರಶ್ನೆ ಮಾಡ್ರಿ, ನೀವು ಉತ್ತರ ಅಲ್ಲೇ ಸಿಗ್ತದೆ. ಇಲ್ಲಾಂದ್ರೆ ಇವತ್ತು ಈ ಹಂತಕ್ಕೆ ನಮ್ಮ ತಾಲೂಕಲ್ಲಿ ನಮ್ಮ ರೈತರು ಈ ರೀತಿ ಸಮಯದಲ್ಲಿ ಬೆಳವಣಿಗೆಗೆ ಇವತ್ತೇ ನಿಜವಾಗ್ಲೂ ಹೇಳ್ತಾರೆ ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ. ಅಷ್ಟು ಒಗ್ಗಟ್ಟಲ್ಲಿ ಅಷ್ಟೇ ಫಲ ಸಿಗ್ತದೆ ನಮ್ಗೆ. ಸುಮ್ಮನೆ ಓದಿ ಇರೋದಿಲ್ಲ. ಇವತ್ತು ಸರ್ಕಾರಕ್ಕೆ ನಿಮ್ ಪರವಾಗಿ ಬರ್ತಾ ಇದ್ದೀನಿ. ಈ ಕೇಳಿ ಏನು ಮೋಸ ಕುತಂತ್ರ ಇವೆಲ್ಲ ಮಾಡಿ ಆಕ್ಟ್ ಏನು ಸ್ವಾಧೀನಪಡಿಸ್ಕೊಳ್ಬೇಕು ಅಂತ ಇದೆ. ಮುಂದಿನ ದಿನಗಳಲ್ಲಿ ಇದು ಇಷ್ಟಕ್ಕೆ ಆಗಲ್ಲ. ಇವತ್ತು ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವತ್ತು ನಮ್ಮ ಏನು ಪ್ರಾಣಿಗಳಲ್ಲಿ ಏನು ಎಂಟ್ರಿ ಮಾಡಿದ್ದಾರೆ ಅದನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನ ತೆಗಿಬೇಕು. ಯಾಕೆಂದ್ರೆ ಯಾರು ನೋಟಿಸ್ ಇಲ್ಲ, ಯಾರು ನೋಟಿಸ್ ಬಂದಿಲ್ಲ. ಇದು ನಾವು ಎಂಟ್ರಿ ಮಾಡ್ತಾ ಇದೀವಿ ಅಂತ ಯಾಕೆ ಎಂಟ್ರಿ ಮಾಡಲ್ಲ? ಯಾರು ಜಮೀನು ಯಾರು ಎಂಟ್ರಿ ಮಾಡಬೇಕು? ಅದೇ ಒಂದು ರಿಜಿಸ್ಟರ್ ಆಯ್ತು, ಇನ್ನೊಂದು ಖಾತೆ ಆಯ್ತು, ಎಂಟ್ರಿ ಮಾಡೋದಕ್ಕೆ ಖಾತೆ ಚೇಂಜ್ ಮಾಡೋಕ್ಕೆ ಇವತ್ತು ಹೆಂಗೆ ಎಂಟ್ರಿ ಮಾಡೋದು? ಇದನ್ನ 25ನೇ ತಾರೀಕು ಒಳಗೆ ಇದನ್ನ ಪಾಣಿಯ ಹೆಸರು ತೆಗೆದಿಲ್ಲ ಅಂದ್ರೆ ನಾವು ಇವತ್ತು ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಎಲ್ಲ ರೈತರ ಪರವಾಗಿ ನಾವು ರಸ್ತೆ ಇರುವಂತ ಕೆಲಸ ಬೆಂಗಳೂರು ಜನ ಆ ಭೂಮಿಯ ಒಡೆಯನಾಗಿರ್ತಕ್ಕಂಥ ನಮ್ಮ ರೈತ ಬಾಂಧವರಿಗೆ ನಮಸ್ಕಾರಗಳು. ಹಾಗೆ ಈಗ ಈ ಕಳೆದ ಹಸಿಗಳಲ್ಲಿ ಏನು ತಿಳಿಸಿದ್ವಿ ನಾವು, ಇದು ನಮ್ಮನ್ನು ಆಳ್ತಾ ಇಲ್ಲ. ನಾವು ನಮ್ದೇನು ನಡೀತಾ ಇಲ್ಲ, ಹಸಿರು ಬೆನ್ನು ನಡೀತಾ ಇದೆ. ನಾವಿದ್ದೀವಿ ರೈತರಿಗಾಗಿ ಏನೋ ಮಾಡ್ತೀವಿ. ಒಂದು ಭೂಮಿಯಲ್ಲಿ ಎಲ್ಲ ಹೋಗ್ಬಿಟ್ಟಿದೆ ನಮ್ದು ಎಲ್ಲ. ಈಗ ಅನೇಕ ಬೆಂಗಳೂರು ಡಿಸ್ಟಿಕ್ ಕರ್ನಾಟಕ ಫುಲ್ಲು ರಾಜ್ಯದಲ್ಲಿ ಎಲ್ಲ ರೈತರು ನಿರಾಸಕ್ತಿ ಆಗೋಗ್ಬಿಟ್ಟಿದ್ದಾರೆ. ಇವು ಇಷ್ಟೇ, ನಾವು ಎಷ್ಟೇ ಮಾಡಲಿ, ಯಾವುದೇ ಒಂದು ಶಾಲೆಯಲ್ಲಿ ನಾವು ಪದಾರ್ಥ ತೋರಿಸ್ಲಿ, ಇವರೆಲ್ಲ ಇಷ್ಟೇ ಅಂತ ಅಲ್ಲಿ ತಿಳ್ಕೊಂಡು ಬಟ್ ನಮ್ಮ ಪರವಾಗಿ ನಮ್ಮ ತಹಸೀಲ್ದಾರ್ ಅವರು ಮತ್ತೆ ನಮ್ಮ ದಂಡಾಧಿಕಾರಿಗಳು ಮತ್ತೆ ಮುಖ್ಯವಾಗಿ ನಮ್ಮ ಜನಪ್ರತಿನಿಧಿಗಳು ನಾವೆಲ್ಲ ಕಷ್ಟ ಬಿದ್ದು ನಮ್ಗೆ ಗೆಲ್ಸಿದಿರ ಓಟ್ ಹಾಕಿದ್ದೀರ, ಅವ್ರ ಪರವಾಗಿ ನಾವು ಇಲ್ಲೇಬೇಕು. ಅವ್ರು ಏನೋ ಒಂದು ನಾವು ಮಾಡ್ಬೇಕು. ಇವಾಗ ಮಾಡಿದ್ರೆ ನಮ್ಮ ಮುಂದೆ ಅವ್ರು ಬರ್ತಾರೆ, ನೆಕ್ಸ್ಟ್ ನಾವು ಅವ್ರು ಮಾಡ್ಬೋದು, ಅವ್ರು ರಚನೆ ಮಾಡ್ಬೋದು, ಅವ್ರು ಓಟ್ ಕೇಳ್ಬೋದು ಅನ್ನೋ ಇದಿಟ್ಕೊಂಡು ನಮಗಾಗಿ ಅವ್ರು ರಾತ್ರಿ ಬೇರೆ ಕೆಲಸ ಏನು ಮಾಡ್ತಾ ಇಲ್ಲ. ಪಾಪ ನಮಗಾಗಿ ಕುಡಿತಾ ಇದ್ದಾರೆ. ನಾವು ಓಟ್ ಹಾಕಿ ಬಂದಾಗ ಅವ್ರು ಕುಡಿತಾ ಇದ್ದಾರೆ. ಇದನ್ನ ಒಗ್ಗಟ್ಟು ಮಾಡಿಕೊಂಡು ಅವರು ನಮ್ಮ ಹಣವನ್ನು ಆರಿಸೋದಕ್ಕೆ ಬಂದಿದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳು ಹೇಳ್ತಾ, ಈಗ ನೋಡಿ ಎಲ್ಲರಿಗೂ ಅನ್ಯಾಯ ಆಗಿದೆ, ಎಲ್ಲರಿಗೂ ಬೇಕು, ಆಕ್ರೋಶವೂ ಇದೇ ಗೊತ್ತು. ಬಟ್ ನಾವೇನು ಮಾಡ್ತಾ ಇಲ್ಲ, ತಿಳಿಸ್ಕೊಂಡು ಮಾಡ್ತಾ ಇದ್ದೀವಿ. ಈಗ ಏನಾಯ್ತದೆ, ನಮಗೆ ನೋಟಿಸ್ ಬಂತು. ಈಗ ರೈತರು ಸ್ವಲ್ಪ ಕೇಳಿ ಮತ್ತೆ ಇವರು ಸ್ವಲ್ಪ ಕೇಳಿ. ನೋಟಿಸ್ ಬಂದ ತಕ್ಷಣ ನಾವು ರಸ್ತೆ ಮಾಡಿದ್ವಿ. ರಸ್ತೆ ತಗೋದಕ್ಕೆ ಇದು ಮಾಡೋದು. ಅವಾಗ ಏನಾಯ್ತು, MLA ಸಾಹೇಬ್ ಹೋದ್ರು. ನಾವು ಯಾವ ಜನಪ್ರತಿನಿಧಿ ಹೋಗ್ಬೇಕು. ಅವ್ರು ಹೇಳೋದು, ನೋಡಪ್ಪ ನಮ್ಮ ತಂದೆ ಸಮಾಧಿಗೆ ಅಕ್ವಿಜೇಷನ್ ಆಗ್ಬಿಟ್ಟಿದೆ, ನಾವೇನು ಮಾಡ್ಕೊಳಕ್ಕಾಗಿಲ್ಲ ಅಂತ ಹೇಳಿದ್ರು.
ಈಗ ನಮ್ಮ ತಂದೆ ಸಮಾಜವು ಅಪ್ಲಿಕೇಶನ್ ಆಗಿಬಿಟ್ಟಿದೆ, ನಾವೇನ್ ಮಾಡೋದು? ಇದಕ್ಕೆ ಯಾವ ಉತ್ತರ ಕೊಡ್ತಾರ ಕೊಡಿ. ನಮ್ಮ ತಂದೆ ಸಮಾಜವು ಆಗಿಬಿಟ್ಟಿದೆ, ಅಪ್ಲಿಕೇಶನ್ ಇದೆ, ನಾವೇನು ಹೇಳ್ಬೇಕೀಗ? ಇದು ಸಮಸ್ಯೆ ಬಂದಿರೋದು ಬಿಒ ಕಾರ್ಡ್ಸ್ ಇಂದ ಹಿಡಿದು ನಮ್ಮ ಇವರು ಏನಿದ್ದಾರೆ, ನಮ್ಮ ಈ ಪೂರ್ವಿಕರು ನಮ್ಮ ಪೂರ್ವಿಕರು ಆ ಜಮೀನಿಗೆ ಬೆಲೆ ಕಟ್ಟಮೆ ಆಗಲಿಲ್ಲ. ನನ್ನ ಜಮೀನು 100 ಕೋಟಿ ಹೇಳ್ತೀನಿ ನಾವು, ಅದು ನನ್ನ ಇದು 1000 ಕೋಟಿ ಹೇಳ್ತೀನಿ, ನನ್ನ ಇದು. ಅದು ಈಗ ನಮ್ಮ ಜಮೀನ ಈ ತರ ಮಾಡಿ ಪಾಡಿಯಲ್ಲಿ ಮುಚ್ಚಿದಾರಲ್ವಾ, ಯಾವ ಹಕ್ಕಿದೆ ಇದು? ಇದು ಕೇಳೋದು ಯಾವ ಸುಮ್ಮನೆ ಕೇಳೋದು? ಯಾರು ಕೇಳಬೇಕು? ಈಗ ನಮ್ಮ ಈ ತರ ಇದೆ, ಅದನ್ನ ನಾವೇನು ಮಾಡ್ಬೇಕೀಗ? ಈಗ ಶಾಂತಿಯುತವಾಗಿ ನಮ್ಮ ಇವ್ರಿಗೆ ಗ್ರೀನ್ ಪೆನ್ಗೂ ಕೆಲಸ ಕೊಡೋಣ, ಗ್ರೀನ್ ಪೆನ್ಗೆ ಸ್ವಲ್ಪ ಕೆಲಸ ಕೊಟ್ಟು ನಮ್ಮ ಪರವಾಗಿ ಮಾಡಿ ಅಂತ ಕೇಳೋದಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ಗಲಾಟೆ ನಾವು ಮಾಡ್ಕೊಳ್ಳೋದು ಯೂಸ್ ಇಲ್ಲ, ಗಲಾಟೆ ಮಾಡೋ ಸಮಯ ಇದೆ, ಮಾಡೋಣ ದಯವಿಟ್ಟು. ರೈತರು ಈಗ ಏನ್ ಮಾಡ್ರಿ, ಈಗ ಹೇಳಿದಾರಲ್ವಾ, ಈಗ ಶಾಸಕರು ಬಂದಿದ್ದಾರೆ, ಯಾರಿಗೆ MP ಪಾಟೀಲ್ ಸಾಹೇಬರಿಗೆ ಬಂದಾಗ ನೋಡಿ ಇಲ್ಲಿ ಬಂದಿದೆ, ತೋಟಗಳು ಬಿಡ್ತೀವಿ ಮತ್ತೆ ಫಲವತ್ತಾದ ಭೂಮಿನೆಲ್ಲ ಬಿಡ್ತೀವಿ ಅಂತ ಹೇಳಿದ್ದಾರೆ, ಅದೆಲ್ಲ ಹೇಳಿದ್ದಾರೆ, ಎಲ್ಲ ಮಾತಾಡಿದ್ದಾರೆ. ಈಗ ನಮಗೆ ನ್ಯಾಯ ಒದಗಿಸ್ಕೊಡೋರು ಯಾರು ಅಲ್ಟಿಮೇಟ್ ಆಗಿ? ಈಗ ನಾವೆಲ್ಲ ಮಾತಾಡಿದ್ದಾಯ್ತು, ಇಲ್ಲ ಏನಾದ್ರು ಮಾತಾಡಿ, ಬಟ್ ಅಧಿಕಾರಿಗಳಿಗೆ ಕೊಡಿ ಸಮಯ, ಅವರು ಮಾತಾಡ್ರಿ. ಪಾಪ ನಮ್ಮ ಪರವಾಗಿ ಏನ್ ಹೇಳ್ತಾರೆ ಅವರು, ನೀವು ಉದ್ಧಾರ ನೀವು ಮಾಡ್ತೀವಿ ಅಂತಾರ, ಮಾಡಲ್ಲ ಅಂತೀರ ಅಂತಾರ, ಇಲ್ಲ ನೀವು ಇಷ್ಟೇ ಹೋಗ್ರಿ ಅಷ್ಟೇ ಹಿಂಗಾಗುತ್ತ ನೋಡೋಣ ಏನಾಗುತ್ತೋ, ದಯವಿಟ್ಟು ಅಧಿಕಾರಿಗಳಿಗೆ ಕೊಡಿ, ದಯವಿಟ್ಟು ಕೊಡಿ. ಮತ್ತೆ ಅದನ್ನ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರು ಆಲಿಸಿದ್ದಾರೆ. ನಾವು ಒಂದೇ ಮಾತಾಡೋದು, ನಮ್ಮ ಬೆಂಗಳೂರಿಗೆ 4 ಮೂಲೆ ಇದೆ. ಈ 4 ಮೂಲೆಯಲ್ಲಿ ಈ ಕಡೆ ಮಾಗಡಿ ರೋಡ್ ಇರ್ಬೋದು, ಈ ಕಡೆ ಮೈಸೂರು ರೋಡ್ ಇರ್ಬೋದು, ಈ ಕಡೆ ಹೈದರಾಬಾದ್ ರೋಡ್ ಇರ್ಬೋದು, ಎಲ್ಲಾ ಕಡೆ ಯೋಚನೆ ಮಾಡಿದ್ರೆ ಬೆಂಗಳೂರಿನ ಮಧ್ಯದಿಂದ ಅಲ್ಲಿಗೆ 40 ಕಿಲೋಮೀಟರ್ 50 ಕಿಲೋಮೀಟರ್ ಹತ್ರ ಇದೆ. ಆದ್ರೆ ನಮ್ಮ ಬೆಂಗಳೂರು ಈಗ ನಮಗೆ ಹತ್ತಿರವಾಗಿರುವಂತ ಈಸ್ಟ್ ಅಂದ್ರೆ ಬೆಂಗಳೂರು ಈಸ್ಟ್ ಫೇಸಿಂಗ್ ಅಲ್ಲಿ ನಾವಿದ್ದೇವೆ. ನಮಗೆ ಇರೋದು ಎಷ್ಟು ಗೊತ್ತಾ, ಕೇವಲ 18ರಿಂದ 20 ಕಿಲೋಮೀಟರ್. ಇದನ್ನ ಸರ್ಕಾರದವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ, ಇದನ್ನ ಗ್ರೀನ್ ಸಿಟಿ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಈಗ 4 ಮೂಲೆಗಳು ಬಿಟ್ಬಿಟ್ಟಿದ್ದಾರೆ, ಯಾಕಂದ್ರೆ ಅದೆಲ್ಲ ದೂರ ಆಗ್ಬಿಡ್ತಲ್ಲ, ಅದಕ್ಕೆ ಹತ್ರ ಇರೋದನ್ನ ಇಟ್ಕೊಂಡು ಗ್ರೀನ್ ಸಿಟಿನ ಗಬ್ ಸಿಟಿ ಮಾಡಕ್ ಬಂದಿದ್ದಾರೆ. ದಯವಿಟ್ಟು ಗ್ರೀನ್ ಸಿಟಿಯಾಗಿ ಇರ್ಬೇಕಂತ ಹೇಳ್ಕೊಂತ ಅರ್ಥ ಮಾಡ್ಕೊಳ್ಳೇಬೇಕು. ಯಾಕಂತಂದ್ರೆ ಈ ಹೋರಾಟ ಇನ್ನ ಸಾಂಘಿಕವಾಗಿದೆ, ಈಗಾಗಲೇ ನಿಮ್ಗೆ ಅರ್ಥ ಆಗಿದೆ. ಈ ಹೋರಾಟವನ್ನ ಬಿಡುಗಡೆ ಮಾಡೋದ್ರ ಮುಂಚೆ ನೀವೇ ನಮಗೆ ಭೂಮಿಯನ್ನ ಪರಿಹಾರದ ವಾಪಸ್ ಕೊಡೋದ್ರ ಮುಖಾಂತರ ನಮ್ಗೆ ನೀವು ಯಾವುದೇ ಹಿಂದೆ ಒಂದು 4-5 ಸಲ ನೀವು ಅಗ್ರೇಷನ್ ಆದಾಗ ನಮ್ಮ ರೈತರಲ್ಲಿ ಒಗ್ಗಟ್ಟನ್ನು ಮುರಿದು ಯಾವುದೇ ಬ್ರೋಕರ್ ಸೃಷ್ಟಿ ಮಾಡಿ ನೀವು ಒಂದಷ್ಟು 20% ನೀವು ರಿಜಿಸ್ಟರ್ ಮಾಡಿಕೊಂಡು ನಮ್ಮ ಸಭೆಯಲ್ಲಿ ನಮ್ಮ ಹೋರಾಟವನ್ನು ವಿಫಲಗೊಳಿಸಿ ನಿಮಗೆ ಚೆನ್ನಾಗಿ ಅದು ಅಭ್ಯಾಸ ಆಗಿದೆ ಸರ್ಕಾರಕ್ಕೆ. ಎಲ್ಲಾ ಸರ್ಕಾರಗಳು ಹೇಳ್ತಾರೆ, ನಾವು ಒಂದೇ ಸರ್ಕಾರ, ಎಲ್ಲ ಸರ್ಕಾರಗಳು. ಆದ್ರಿಂದ ಈ ಒಂದು ಇವಾಗ ಏನಾಗಿದೆ ಅಂತಂದ್ರೆ, ನಾವು ಉಸಿರು ಕಟ್ಟೋ ವಾತಾವರಣ ಬಂದಿದೆ. ಇನ್ನೆಲ್ಲಿ ನಾವು ತಾಳ್ಮೆ ಇರುತ್ತೆ ನಮಗೆ? ಉಸಿರು ಬಿಟ್ಟ ವಾತಾವರಣದಲ್ಲಿ ನಾವು ಇದ್ದೇವೆ. ನಿಮ್ಮ ಪರಿಹಾರ ಏನಿದ್ರು ನಮಗೆ ಭೂಮಿ ವಾಪಸ್ ಕೊಡೋದ್ರ ಮುಖಾಂತರ ಇರಬೇಕು ಹೊತ್ತು ನೀವು ದುಡ್ಡಾಗಿ ನಿಮ್ಮ KDB ಡೆವಲಪ್ಮೆಂಟ್ ಆಗಿರೋ ಜಾಗ ಆಗಿ ನಮ್ಗೆ ಬೇಡ. ದಯವಿಟ್ಟು ನಿಮ್ಮಲ್ಲಿ ಸರ್ಕಾರಿ ಮನವಿ ಮಾಡ್ತೀವಿ. ನಮ್ಮ ಭಾವನೆ ಇನ್ನಷ್ಟು ಒಳ್ಳೆಯಕೊಡಿ. ಈಗಾಗಲೇ ನಾವು ಬಹಳ ತಾಳ್ಮೆ ಕಂಡುಕೊಂಡಿದ್ದೀವಿ. ಎಲ್ಲ ಒಂದು ಈ ರೈತರ ಮಾತ್ರ ವಿರೋಧಿಲ್ಲ ಸರ್, ದಯವಿಟ್ಟು ರೈತರ ಮಾತ್ರ ವಿರೋಧಿಲ್ಲ. ತಾಲೂಕಿನಲ್ಲಿ ವಾಸ ಮಾಡತಕ್ಕಂಥ ಎಲ್ಲ ಜನಾಂಗ, ಎಲ್ಲ ಜಾತಿ, ಎಲ್ಲ ಧರ್ಮ, ಕಾರ್ಮಿಕರು ಎಲ್ಲರೂ ವಿರೋಧವಾಗಿದ್ದಾರೆ. ಬೇಕಾದ್ರೆ ಸಾಂಕೇತಿಕಗಳು ಮಾಡಿ ಅಂತಂದ್ರೆ ಸಭೆ ಆಯೋಜನೆ ಮಾಡ್ತೀವಿ. ಎಲ್ಲಾ ಜನ ಸೇರಿಸಿ ಒಂದು ನಾವು ಪರ್ಮಿಷನ್ ಕೊಟ್ಟರೆ ಎಲ್ಲ ಪರ್ಮಿಷನ್ ಕೊಟ್ಟು 40-50 ಜನ ಸೇರಿಸಿ ಕಾನೂನು ಪರೀಕ್ಷೆ ಮಾಡಬೇಡಿ. ನಮಗೆ ಸಾಗರಲ್ಲಿ ಇರೋದ್ರೆ ನಿಮ್ಗೆ ಒಂದೇ ಉದಾಹರಣೆ ಹೇಳ್ತೀನಿ ಸರ್. ನಾನು ಸುಳ್ಳು ಬನ್ನಿ, ನಮ್ಮ ಫ್ಯಾಕ್ಟ್ರಿ ಸುಟ್ಟು ನನ್ನೊಂದು ಚಿಕ್ಕದಾಗಿ ಇಟ್ಟ ಫ್ಯಾಕ್ಟ್ರಿ ಇದೆ, ಅದ್ರ ಪಕ್ಕದಲ್ಲಿ ನಾವು ಅಗ್ರಿಕಲ್ಚರ್ ಮಾಡ್ತಾ ಇದ್ದೀವಿ, ಎಲ್ಲ ಇದೆ. ಒಂದೇ ನಾವು ಕೆರೆ ಇದೆ ಸರ್, ನನ್ನ ಫ್ಯಾಕ್ಟ್ರಿ ಸುಟ್ಟು ನಾವು ಕೆರೆ ಇದೆ ಸರ್. ಒಂದು ಕೆರೆ, ಒಂದು ಸಿಲ್ಕ್ ಫ್ಯಾಕ್ಟ್ರಿ ಅಂತ ಒಂದೇ ಒಂದು ಫ್ಯಾಕ್ಟ್ರಿ 1998 ಸ್ಟಾರ್ಟ್ ಮಾಡಿದ್ರು ಸರ್. ಅವಾಗ ಏನೋ ಆಗಲ್ಲ, ನಮ್ಮ ಚಿಕ್ಕದಾಗಿ ಸರ್ ಸಿಲ್ಕ್ ಫ್ಯಾಕ್ಟ್ರಿ ಮಾಡಿದ್ರು 5 ಎಕರೆಯಲ್ಲಿ. ನಾವು ಸಿಲ್ಕ್ ಫ್ಯಾಕ್ಟ್ರಿ ಅಲ್ವಾ, ರೇಷನ್ ಸಂಬಂಧಪಟ್ಟ
ಮಾಡಿದ್ದಲ್ಲ ಅಂದ್ಬಿಟ್ಟು ನಾವು ಕೊಟ್ಟು ಸರ್, ಕೊಟ್ಬಿಟ್ಟು ಸುಮ್ಮನೆ ಆದ್ವಿ. ನಮ್ಮ ಆ ಫ್ಯಾಕ್ಟ್ರಿಗೂ ನಮ್ಮ ಊರಿಗೆ 1 ಕಿಲೋಮೀಟರ್ ಇದೆ ಸರ್. ನಮ್ಮ ಊರಿಂದ ಆಚೆ ಒಂದು ಕೆರೆ ಇದೆ, ಆ ಕೆರೆಯಲ್ಲಿ ಬ್ಲಾಕ್ ಆಗಿ ಬರುತ್ತೆ ಸರ್. ನೀರು ಬ್ಲಾಕ್ ಆಗಿದೆ. ಎಲ್ಲಿ ಬರ್ತಾರೆ ನಮಗೆ ಕಾಣ್ತಾ ಇಲ್ಲ. ಎಲ್ಲಿ ಬರ್ತಾ ಇದೆ ಅಂತಂದ್ರೆ ಫ್ಯಾಕ್ಟ್ರಿ ಒಳಗಡೆ ಬೋರ್ವೆಲ್ ಹಾಕಿ ಪೈಪ್ ಲೈನ್ ಹಾಕ್ಬಿಟ್ಟಿದ್ದಾರೆ ಸರ್. ಅದು ನಮ್ಮಲ್ಲಿ ಕಂಡಿಡಿಯಕ್ಕೆ ಆಗ್ತಾ ಇಲ್ಲ. ನಾವೇ ಪೊಲ್ಯೂಷನ್ ಕಂಪ್ಲೇಂಟ್ ಕೊಟ್ಟು ನೋಡಿದ್ವಿ, ಏನು ಪ್ರಯೋಜನ ಆಗಿಲ್ಲ ಸರ್. ಅವ್ರು ಬಂದಾಗ 5,000, 50,000, ಲಕ್ಷ ಬಿಡ್ತಾರೆ, ಕಣ್ಣು ಮುಚ್ಚಿ ಕಳಿಸ್ತಾರೆ, ಬಿಡ್ತಾರೆ ಸರ್. ಇನ್ನೊಂದು ನಮ್ಮ ವಿಲೇಜ್ ಹತ್ರವಾಗಿ KG ಮಾಡ್ತಾರೆ ಸರ್. 1000 ಎಕರೆ KG ಮಾಡ್ತಾರೆ. ಆಗ ವಿಲೇಜ್ ಮಾಡಿ ನಮ್ಮೆಲ್ಲ ಮಕ್ಕಳು ಬಂದು ಅಕ್ವಿಷನ್ ಮಾಡ್ಬಿಟ್ಟು ಸರ್. ಮಾಡ್ಬಿಟ್ಟು ನಿಮ್ಮದೇ ಸರ್ಕಾರ ಟ್ರೀಟ್ಮೆಂಟ್ ಪ್ಲಾನ್ ಮಾಡಿದೆ ಸರ್. ಫ್ಯಾಕ್ಟ್ರಿನೂ ಅಲ್ಲ, ಬರೀ ಟ್ರೀಟ್ಮೆಂಟ್ ಪ್ಲಾನ್, KHB ಟ್ರೀಟ್ಮೆಂಟ್ ಪ್ಲಾನ್ ಸರ್ ಮಾಡಿದೆ. ನಾವು ಬೆಳಗ್ಗೆ ರಾಗಿಂಗ್ ಹೋಗ್ತೀವಿ 6 ಗಂಟೆಗೆ. 6 ಗಂಟೆಗೆ ಮಿಷಿನ್ ಸೌಂಡ್ ಸ್ಟಾರ್ಟ್ ಆಗುತ್ತೆ. 10 ಗಂಟೆ ಓಡಿಸ್ತಾರೆ ಸರ್ ಅಷ್ಟೇ. ಅದು 20 ಭಾಗ ಮನೆ ಇರೋದಿಲ್ಲ KHB, 93 ಭಾಗ ಆಗಿಲ್ಲ, ಬರೀ 20 ಭಾಗ ಆಗಿದೆ ಅಷ್ಟೇ. ಆ 20 ಭಾಗ ನೀರು ಪೊಲ್ಯೂಷನ್ ಜಿಲ್ಲಾ ಕೆರೆ ಇದೆ ಸರ್. ಇದು ಟ್ರೀಟ್ಮೆಂಟ್ ಪ್ಲಾಂಟ್ ಪಕ್ಕದಲ್ಲಿ ಒಂದು ಜಿಲ್ಲಾ ಕೆರೆ ಇದೆ ಸರ್. ಆ ಕೆರೆ ಬಂದು ನೋಡಿದ್ವಿ, ಬಂದು ನೋಡ್ಕೊಂಡು ಹೋಗಿ 4 ವರ್ಷ ಹಿಂದ್ಗಡೆ ನೀವು KHB ಮಾಡೋದಕ್ಕೆ 5 ವರ್ಷ ಹಿಂದ್ಗಡೆ ಆ ಕೆರೆ ನೀರು ಹೋಗೋದಿದೆ. ಇವಾಗ ನೋಡಿ ಸರ್, ಬರೀ ಫ್ಯಾಕ್ಟ್ರಿ ಅಲ್ಲ, ಬರೀ ವಾಸ ಮಾಡೋದು ಟಾಯ್ಲೆಟ್ ನೀರು ಬಿಟ್ಟಿರೋ ಸರ್. ಯಾರು ಟ್ರೀಟ್ಮೆಂಟ್ ಮಾಡಲ್ಲ ಸರ್. KHB ಅಧಿಕಾರ ಗಮನ ಹರಿಸಲ್ಲ ಸರ್. ನಾವೇ ಡೈಲಿ ಕಾಯಬೇಕಾಗಲ್ಲ. ನಮ್ಮ ಭಾವನೆ ಅರ್ಥ ಮಾಡ್ಕೊಳ್ಳಿ. ನಿಮಗೆ ನಮ್ಮ ರೈತರ ಕಷ್ಟ ಅರ್ಥ ಮಾಡ್ಕೊಂಡಿದ್ದೆ. ಈಗಾಗಲೇ ಆಮೇಲೆ ಸಾಕಾಗಿದೆ ಕಾರ್ಖಾನೆಗಳು. ಇನ್ನೇನಾದ್ರು ಹೇಳ್ಬೇಕಂತಂದ್ರೆ ಎಲ್ಲರೂ ಒಂದು ಕಡೆಯಿಂದ ವಿಷ ಕೊಟ್ಟು ನಿಮಗೆ ಫ್ಯಾಕ್ಟ್ರಿ ಮಾಡ್ಕೊಳ್ಳೋದಕ್ಕೆ ಅಷ್ಟೇ ಸರ್. ನಮ್ಮ ಭಾವನೆ ಅರ್ಥ ಆಗಿದೆ, ಜನಪ್ರತಿನಿಧಿಗಳು ಅರ್ಥ ಇದೆ. ಶಾಸಕರು ಒಂದು ಮಾತು ಹೇಳ್ತಾರೆ, ನನ್ನನ್ನು ಕೆಲವರು ಕೇಳಿದ್ರು. ನಾನು ಒಂದು ಮುಖಂಡನಾಗಿರೋದ್ರಿಂದ ನನ್ನದು ಕೆಲವರು ಕೇಳಿದ್ರು, ಏನಪ್ಪ ನಿಮ್ದೇ ಸರ್ಕಾರ ಇದೆ, ನಿಮ್ದೇ ಶಾಸ್ತ್ರ ಇದೆ, ಇದ್ರ ಬಗ್ಗೆ ಧ್ವನಿ ಎತ್ತಿಲ್ಲ ಅಂತ. ನಾನು ಓಪನ್ ಹೇಳ್ತೀನಿ, ಪ್ರಾಮಾಣಿಕವಾಗಿ ಹೇಳ್ತೀನಿ. ಶಾಸಕರು ಗಲಾಟೆ ಮಾಡಿದೆ, ಶಾಸಕರು ಒಳ್ಳೆ ಮಾತು ಹೇಳಿದ್ರು. ನನಗೆ ಯಾವುದೇ ಮಾಹಿತಿ ಇಲ್ಲರಿಗೂ ನಿಜವಾಗ್ಲೂ ಇಲ್ಲ. ನನಗೆ ರಾಜಕಾರಣ ಶಾಶ್ವತ, ನನ್ನ ಜೀವನ ಶಾಶ್ವತ, ರಾಜಕೀಯ ಶಾಶ್ವತ ಅಂತೆ. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾನು ಗಮನ ಬಂದಿಲ್ಲ. ಇದ್ರ ಬಗ್ಗೆ ನಾನು ವಿಧಾನಸಭೆಯಲ್ಲಿ ಚರ್ಚೆ ಧ್ವನಿ ಎತ್ತಿ ರೈತರ ಪರವಾಗಿ ನಿಲ್ತೀನಿ. ಬೇಕಾದ್ರೆ ಎಲ್ಲರೂ ನಾನು ಹೇಳ್ತೀನಿ, ನನಗೆ ರಾಜಕಾರಣ ಇರ್ಬೇಕಂತೇನಿಲ್ಲ. ಇಲ್ಲ, ನನ್ನ ಜೀವನ ಶಾಶ್ವತ, ನನ್ನ ರಾಜಕಾರಣ ಎಲ್ಲಿರುತ್ತೆ. ನಾನು ಪ್ರಾಮಾಣಿಕವಾಗಿ ನೀವೆಲ್ಲರೂ ಸಭೆ ಕರೀರಿ, ನಾನು ಆ ಸಭೆಯಲ್ಲಿ ಭಾಗವಹಿಸ್ತೀನಿ. ಅವ್ರ ಬೆಂಬಲವಾಗಿ ನಿಲ್ತೀನಿ. 1 ಇಂಚು ಜಮೀನು ಕೊಡೋಕೆ ನಾವು ಒಪ್ಪ ಅಂತ ಅವ್ರು ಹೇಳಿದ್ದಾರೆ. ಮಾನ್ಯ ಸಂಸದ ಮಾಜಿ ಸಂಸದ DK ಸುರೇಶ್ ಅವರು ಕೇಳಿದ್ರಿ, ಸುರೇಶ್ ಅವರು ಅದೇ ಹೇಳಿದ್ದಾರೆ, ನೀವು ಯಾವುದೇ ಕಾರಣಕ್ಕೆ ರೈತರ ಒಕ್ಕೂಟ ಮುಡಿದಿರೋ ನೋಡ್ಕೊಳ್ಳಿ, ಒಂದು ಗುಂಡೆ ಜಮೀನು ಕೊಡಬೇಡಿ, ಅದು ಹೇಗೆ ಅವರು ವಕೀಶರು ಮಾಡ್ಕೊಳ್ತಾರೆ ನಾವು ನೋಡೋಣ ಅಂತ ಹೇಳಿದ್ದಾರೆ. ನಮಗೆ ಶಾಸಕರು ಮತ್ತು ಸರ್ಕಾರ ಪರವಾಗಿದೆ, ನಂಬಿದ್ದೀವಿ. ಆ ನಂಬಿಕೆಯನ್ನ ನಮ್ಮ ಶಾಸಕರು ಮತ್ತು ಮಾನ್ಯ ಅಧಿಕಾರಿಗಳ ವರ್ಗದವರು ನಮಗೆ ನಮ್ಮ ಭಾವನೆ ಅರ್ಥ ಮಾಡಿಕೊಂಡು ನಮಗೆ ಸಹಕಾರ ಕೊಡ್ತಾರೆ ಅಂತ ಹೇಳಿ ಈ ಹೋರಾಟ ರೈತ ಹೋರಾಟಕ್ಕೆ ಏನು ಈ ಸಮಿತಿ ಅಧ್ಯಕ್ಷರಿದ್ದಾರೆ ರಾಮಸಾಬ್ ರೆಡ್ಡಿ ಅವರು, ದೇವರಾಜ್ ರೆಡ್ಡಿ, ಯಾರು JP ಹೇಳಿದ್ದಾರೆ, ಇವರೆಲ್ಲ ಇರ್ತಿದ್ದಾರೆ. ಅವ್ರ ಬೆಂಬಲಕ್ಕೆ ನಾವು ಸದಾ ಇರ್ತೀವಿ, ಎಲ್ಲಾ ರೀತಿಯಲ್ಲಿ ಸದಾ ಇರ್ತೀವಿ ಅಂತ ಹೇಳಿ ಈ ಒಂದು ಹೋರಾಟ ಯಶಸ್ವಿ ಅಂತ ಹೇಳಿ ಮಾನ್ಯ ಅಧಿಕಾರಿ ವರ್ಗದವರು ನಮ್ಮ ಭಾವನೆ ಅರ್ಥ ಮಾಡಿಕೊಂಡು ನಮಗೆ ಸಹಾಯ ಮಾಡ್ತಾರೆ ಅಂತ ನಂಬಿ ಇವತ್ತೇನು ಆನೇಕಲ್ಲು ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ. ಇದಕ್ಕೆ ನಮಗೆ ರಾಗಿ ನಾಡು, ಡೆಲ್ಲಿಯಲ್ಲಿ ಕೂಡ ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ಹೇಳಿದ್ರು ರಾಗಿ ಕಣಜ ಬೆಂಗಳೂರು ಅಂತ. ಈಗ ಆನೇಕಲ್ ವಿಶೇಷ ಇದೆ. ನಿನ್ನೆ ನಮ್ಮ ಅಲಯನ್ಸ್ ಕಾಲೇಜಿಂದ ಸ್ಟೂಡೆಂಟ್ ಹೋಗಿದ್ರು, ಓದಿ ಹೇಳಿದಾರಂತೆ ಆನೇಕಲ್ ವಿಶೇಷ ಏನು ಅಂತ. ಅವ್ರು ನಿನ್ನೆ ನಮ್ಗೆ ಸಿಕ್ಕಿದ್ರು. ಅವ್ರು ಆ ಹುಡುಗ ಹೇಳಿದ್ದಾನೆ, ನಮಗೆ ರಾಗಿ ಬೆಳೆಯೋದೇ ರಾಗಿ ಕಣಜ ಆನೇಕಲ್ಲು, ಆನೇಕಲ್ಗೆ ಅದೇ ಒಂದು ವಿಶೇಷ ಅಂತ ಹೇಳಿದ್ರು. ತುಂಬಾ ಖುಷಿಯಾಗಿ ನರೇಂದ್ರ ಮೋದಿ ಅವರು ಒಪ್ಕೊಂಡ್ರಂತೆ. ಇನ್ನು ಮೂವ್ ಮಾಡಿ, ರೈತರು ಮೂವ್ ಮಾಡ್ಬೇಕು, ಇನ್ನು ಮೂವ್ ಮಾಡಿ ಮುಂದೆ ದೇಶದಲ್ಲೆಲ್ಲ ತಿನ್ಬೇಕು ಅಂತ ಹೇಳಿದ್ರಂತೆ. ಆದ್ರೆ ಇವತ್ತು ನಾವು ರೈತರು 25 ವರ್ಷದಿಂದ ನಾವ್ ಏನ್ ಕೇಳ್ತಾ ಇದ್ವಿ ಅಂದ್ರೆ ನಮ್ಮ ಶಾಸಕರುಗಳನ್ನ ಕೆರೆಗಳಿಗೆ ನೀರು ತುಂಬಿಸಿ ಅಂತ ಕೇಳ್ತಾ ಇದ್ವಿ. ನೀರೇನೋ ತುಂಬಿಸ್ತಾ ಇದ್ದಾರೆ, ಅಲ್ಲಿ ಬೆಳೆ ಭೂಮಿಗೆ ಕಿತ್ಕೊಡ್ತಾವ್ರೆ. ನೀರೆಲ್ಲಿ ಬಿಡ್ಬೇಕು ನಮಗೆ ಗೊತ್ತಾ ಇಲ್ಲ, ನೀರೆಲ್ಲಿ ಬಿಡ್ಬೇಕು ನನಗಂತೂ ಗೊತ್ತಾ ಇಲ್ಲ. ಆದ್ರೆ ಇಷ್ಟು ಇಂಡಸ್ಟ್ರಿ ಆನೇಕಲ್ ತಾಲೂಕಲ್ಲಿ ಇದೆ. ನಮ್ಮ ರೈತರ ಮಕ್ಕಳಿಗೆ ಯಾರಿಗೂ ಅವಕಾಶ ಮಾಡಿಕೊಡಲ್ಲ. ಯಾರು ಜಮೀನ್ ಮಾತ್ರ ನಮಗೆ ಬೇಕು. ಎಲ್ಲ ವಾಚ್ಮನ್ಗಳಾಗ್ತಿದ್ದಾರೆ, ಯಾರು ಬೇಜಾರು ತಿಳ್ಕೊಬೇಡಿ. ನಮ್ಮ ರೈತರ ಮಕ್ಕಳು ವಾಚ್ಮನ್ಗಳು ಫ್ಯಾಕ್ಟ್ರಿಗಳ ಹತ್ರ ಆಗಿದ್ದಾರೆ. ಕೋಟ್ಯಾಂತರ ರೂಪಾಯಿ ಜಮೀನುಗಳು ಬಿಳಿ ಬಟ್ಟೆ ಹಾಕೊಂಡಿರೋ ಇಂಡಸ್ಟ್ರಿಗಳಲ್ಲಿ ದೊಡ್ಡ ಕಂಪ್ನಿಗಳು ಮಾಡ್ಕೊಂಡ್ರೆ ಅಷ್ಟೇ. ರಾಜಕಾರಣಿಗಳು ಇದರಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಯಾಕೆಂದ್ರೆ ನಮ್ಮ ಆನೇಕಲ್ ತಾಲೂಕು ಒಂದು ವಿಶೇಷ. ಈ ವಿಶೇಷತೆಯನ್ನ ನಮ್ಮ ಜಿಲ್ಲಾಧಿಕಾರಿಗಳು ಇವತ್ತೇನು ವೇದಿಕೆಯಲ್ಲಿ ಕೂತಿದ್ದಾರೆ, ಜನಪ್ರಿಯ ಶಾಸಕರಿದ್ದಾರೆ, ಅವರೇ
ಹೆಚ್ಚಿನ ಕೆರೆಗಳು ನೀರು ತುಂಬಿಸಿರೋ ಕೆಲಸ ಮಾಡಿಸಿರೋದು. ಇವತ್ತು ಅವ್ರ ಜವಾಬ್ದಾರಿಯಲ್ಲಿ ಈ ಜಮೀನು ಬಿಡಿಸ್ಕೊಳ್ಳೋ ಅಂತ ಕೆಲಸನೂ ಅವ್ರ ಜವಾಬ್ದಾರಿ ಇದೆ. ಯಾಕೆಂದ್ರೆ ಜಿಲ್ಲಾಧಿಕಾರಿಗಳು ಹೊಸದಾಗಿ ಬಂದಿದ್ದಾರೆ, ನಮ್ಮ ತಾಲೂಕಿನ ವಿಚಾರ ಆಲ್ಮೋಸ್ಟ್ ತಿಳ್ಕೊಂಡಿರ್ತಾರೆ. ಇವತ್ತು ನಾವು ಸರ್ಜಾಪುರ ಗಣಿ ಅಂತ ಹೇಳಿದ್ರು, ಬಳ್ಳಾರಿಯಲ್ಲಿ ಯಾವ ತರ ಗಣಿ ಇತ್ತು, ಕೋಲಾರದಲ್ಲಿ ಯಾವ ತರ ಗಣಿ ಇತ್ತು, ಆನೇಕಲ್ಗೆ ಬೆಂಗಳೂರು ದಕ್ಷಿಣದಲ್ಲಿ ಇದೊಂದು ಗಣಿ. ಇದಕ್ಕೆ ನಾವು ಕೋಟ್ಯಾಂತರ ರೂಪಾಯಿ ಆವತ್ತಿಂದ ನಮ್ಮ ರೈತರು ಊಟ, ನಿದ್ದೆ, ನೀರು ಬಿಟ್ಟು ಅದನ್ನ ಬಿಡಿಸ್ಕೊಂಡ್ ಬಂದಿರೋ ಅಂತ ಅಲ್ಲಿ ಹದಿನೈದು ಯಾವಾಗ ನಮ್ಮ ಚಂದ್ರಯ್ಯ ಅವರು ಹೇಳ್ತಾ ಇದ್ರು, ಆ ಭಾಗಕ್ಕೆ ಹೋಗ್ರೆ ಆಂಧ್ರದಲ್ಲಿ ಒಂದು ಏರಿಯಾ ಇದೆ ನಲ್ಲೂರಲ್ಲಿ, ಆ ಭಾಗಕ್ಕೆ ಹೋದ್ರೆ ಅದು ನೆಲ್ ಬೆಳೆಯೋ ಜಾಗ ಅಂತ ಹೇಳ್ತಾರೆ. ಕಾಲಲ್ಲಿ ಕೂತಿದ್ರು ತಣ್ಣಗ ಗಾಳಿ ಹೊಡಿತದೆ. ಇವತ್ತು ಸರ್ಜಾಪುರ ಹೋಬಳಿ ಹೋದ್ರೆ ಅಷ್ಟು ಅಗ್ರಿಕಲ್ಚರ್ ಇರೋ ಹತ್ರ ತಾವು ಸಡನ್ ಆಗಿ ಬಂದು ಅಷ್ಟು ಬೆಲೆ ಬಾಳುವಂತ ಜಮೀನನ್ನ ಇಂಡಸ್ಟ್ರಿ ಮಾಡಿಕೊಂಡು ಇಂತ ಬೇರೆ ರೂಪದಲ್ಲಿ ಅದು ಹೋಗ್ತಾ ಇದೆ. ನಮ್ಮ ಶಾಸಕರಿಗೆ ಗೊತ್ತಾಗ್ತದೆ ಮುಂದಿನ ದಿವಸಗಳಲ್ಲಿ ಅಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಹುಡುಕೊಳ್ತಾರೆ ಹೊರತು ಯಾವ ಇಂಡಸ್ಟ್ರಿನೂ ಕೈಗೆ ಬರೋಂಥದ್ದಾಗಲ್ಲ. ಅಲ್ಲಿ ತುಂಬಾ ಮೋಸ ನಡೀತದೆ. ಅಕ್ವಿಜೇಷನ್ಗಳು ಆನೇಕಲ್ ತಾಲೂಕಲ್ಲಿ ಸುಮಾರು 1000 ಎಕರೆ ಅಕ್ವಿಜೇಷನ್ ಆಯ್ತು, ಹೌಸಿಂಗ್ ಬೋರ್ಡ್ ಆಯ್ತು, ಇವಾಗ KEDB ಆಗಿದೆ, ಮುಂದೇನೂ ಆಗ್ತಾ ಇದೆ. ಯಾವ ಆನೇಕಲ್ ತಾಲೂಕಲ್ಲಿ ಕಸ್ಬಾ ಬಳಿಯಲ್ಲಿ ಒಂದು ನನ್ನ ಲೆಕ್ಕದಲ್ಲಿ ಒಂದು 500-600 ಎಕರೆ ಇರ್ಬೋದು, ಟೋಟಲ್ ಎಲ್ಲ ಆಗೋಯ್ತು. ಇನ್ನೆಲ್ಲ ನಾವು ಅಲ್ಲಿಂದ ಬರುವಂತ ಕಂಪ್ನಿಗಳ ಹತ್ರ ವಾಚ್ಮೆನ್ ಕೆಲಸ ಮಾಡೋದಕ್ಕೆ ನಮ್ಮ ಪ್ರಮುಖರು, ನಮ್ಮ ಲೀಡರ್ಗಳು ನಾವೆಲ್ಲ ಸೇರಿ ಮಾಡ್ತಾ ಇರೋದು ಅಂತ ನಾನು ಈ ಸಂದರ್ಭದಲ್ಲಿ ಬಯಸಿದ್ದೇನೆ. ದಯವಿಟ್ಟು ಜಿಲ್ಲಾಧಿಕಾರಿಗಳು ಸರ್ಕಾರ ತಿಳಿಸ್ಬೇಕು, ಸರ್ಕಾರದಲ್ಲಿ ಮನವಿ ಮಾಡಬೇಕು, ನಮ್ಮ ಪರವಾಗಿ ನೀವು ನಿಂತ್ಕೋಬೇಕು. ಈ ಆನೇಕಲ್ ತಾಲೂಕಿನ ರಾಗಿಗಳನ್ನು ಉಳಿಸ್ಕೊಳ್ಬೇಕು. ನಿಮ್ಗೆ ಅತಿ ಹೆಚ್ಚು ಜವಾಬ್ದಾರಿ ಇದೆ. ನಿಮ್ ಜೊತೆ ನಮ್ಮ ಶಾಸಕರು ಕೈ ಜೋಡಿಸ್ತಾರೆ, ನಾವು ರೈತರು ಇದ್ದೀವಿ, ನಿಮ್ ಜೊತೆ ಕೈ ಜೋಡಿಸ್ತೀವಿ. ನೀವೆಲ್ಲ ಸೇರಿ ಈ ಜಾಗವನ್ನು ಬಿಡಿಸ್ಕೊಡ್ಬೇಕು. ಇನ್ನು ಆನೇಕಲ್ ತಾಲೂಕಲ್ಲಿ ಯಾವುದೇ ಅಕ್ವಿಜೇಷನ್ಗೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಅಪಾಯಿಂಟ್ಮೆಂಟ್ ತಗೊಂಡು ಕಾವೇರಿ ಮುಂದೆ ಹೋಗೋದಕ್ಕೆ ಸರ್ಕಾರ 1,000 ಅಕ್ವಿಜೇಷನ್ ಮಾಡ್ತಾ ಇದೆ ಅನ್ನೋದು ದಾಖಲಾತಿ ಇದೆ. ಆದ್ರಿಂದ ಇಂಥ ವೇದಿಕೆಯಲ್ಲಿ ಅಪಸ್ವರಗಳು ಮಾತಾಡಿದ್ರೆ ಅದಕ್ಕಿನ್ನ ಒಂದು ಕೀಳು ಮಟ್ಟ ನಮ್ಮ ರೈತ ಸಮುದಾಯಕ್ಕೆ ಆಗೋದಿಲ್ಲ. ಅದರಿಂದ ಅವರು ಸೋಮವಾರ ನಮ್ಮ ಟೈಮ್ ಫಿಕ್ಸ್ ಮಾಡಿದಾಗ ನಮ್ಮ ಹತ್ರ ಏನಿದೆ, ಏನ್ ಮಾಡಬೇಕು, ಈಗ ಏನ್ ಮಾಡಿರೋದನ್ನ ರಿವೋಕ್ ಹೆಂಗ್ ಮಾಡ್ತಾರೆ ಅನ್ನೋದನ್ನ ಕೊಡ್ಬೇಕಂತ ಹೇಳ್ತಾ ಮರ್ಸೂರ್ ನಂಜಾರೆಡ್ಡಿ ನಮಗೆ ಅವಕಾಶ ಮಾಡಿಕೊಟ್ಟಂತ ಒಂದು ಕ್ಷಣಗಳಿಗೆ ತಮ್ಮೆಲ್ಲರಿಗೂ ಹಾಗೂ ನಮ್ಮ ದಂಡಾಧಿಕಾರಿಗಳಿಗೂ ನಮಸ್ಕಾರ, ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮತ್ತು ಇದರಲ್ಲಿ ಈ ಭಾಗದಲ್ಲಿ ಏನ್ ನೀವು ಇವತ್ತು ಅಕ್ವಿಜೇಷನ್ ಹಾಕಿದ್ದೀವಿ, ಸೋಷಿಯಲ್ ಇಂಪ್ಯಾಕ್ಟ್ ಸ್ಟಡಿ ನಡೆಯಲಿಲ್ಲ, ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಸ್ಟಡಿ ನಡೆಯಲಿಲ್ಲ, ಮತ್ತು ಲೋಕಲ್ ಪಂಚಾಯಿತಿಗಳಲ್ಲಿ ರೆಸಲ್ಯೂಷನ್ ಮಾಡಿಲ್ಲ, ಇದು ವೈಲೇಷನ್ ಆಗಿದೆ. ಮತ್ತು ರೈತ ಫಸ್ಟ್ ಪಾಯಿಂಟ್ ಇಂಡಸ್ಟ್ರಿ ಮಾಡ್ತೀವಿ ಅಂತ ವಾಟ್ ನೇಚರ್ ಆಫ್ ಇಂಡಸ್ಟ್ರಿ ಮಾಡ್ತೀವಿ ಅದನ್ನು ಕೂಡ ಕ್ಲಾರಿಫೈ ಮಾಡಿಲ್ಲ. ನಾನು ಕೇಳಿದೆ, ಅನ್ಅಫಿಷಿಯಲ್ ಆಗಿ ಹೇಳಿದ್ರು ನಾವು ಸಾಫ್ಟ್ವೇರ್ ಮಾಡ್ತಾ ಇದ್ದೀವಿ ಅಂತ. ಅಫಿಷಿಯಲ್ ಆಗಿ ಆಗಲಿಲ್ಲ. ಅಫಿಷಿಯಲ್ ಆಗಿ ಯಾವ ಇಂಡಸ್ಟ್ರಿ ಮಾಡ್ತೀರಿ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಮಾಡ್ತೀರಾ, ಸರ್ವಿಸ್ ಇಂಡಸ್ಟ್ರಿ ಮಾಡ್ತೀರಾ, ಸಾಫ್ಟ್ವೇರ್ ಇಂಡಸ್ಟ್ರಿ ಮಾಡ್ತೀರಾ, ಮಾಡೋದ್ರ ಮೇಲೆ ಅಲ್ಲಿರ್ತಕ್ಕಂಥ ಇಂಪ್ಯಾಕ್ಟ್ ಏನು. ಮತ್ತು ಮೂರನೇದು ರೈತರ ಒಂದು ಅವಾಗ ನೀವೇ ಕೇಳಿದ್ದೀರಿ, ಯಾವ ಇದೆ, ಯಾವ ತೋಟಗಾರಿಕೆ ಇದೆ, ಯಾವ 2 ಸತಿ ಬಳೆ ತೆಗಿದ್ದಾರೆ, ಮತ್ತು ಗ್ರೀನ್ ಹೌಸ್ ಇದೆ, ಇವೆಲ್ಲ ಬಿಡ್ತೀವಿ ಅಂತ ಮೊನ್ನೆ ನಾವು ಶಾಸಕರು ಭೇಟಿ ಮಾಡಿದಾಗ ಶಾಸಕರು ಹೇಳಿದ್ರು, ಮಂತ್ರಿಗಳು ಹೇಳಿದ್ರು. ಆದ್ರೆ ಅಷ್ಟು ಮಾತ್ರ ತೆಗಿಯೋಕೆ ಸಾಧ್ಯವಾ? ಒಂದು ಕಲೆಕ್ಷನ್ 1000 ಎಕರೆ ಇರ್ತದೆ ಅನ್ಕೊಳ್ಳಿ, ಒಂದು 400-500 ಎಕರೆ ಇರ್ತದೆ, ಸೆಂಟ್ರಲ್ ಇರ್ತದೆ. ಹಂಗಾರೆ ಏನ್ ಇಂಡಸ್ಟ್ರಿ ಮಾಡ್ತೀರಿ? ಇದು ಕೂಡ ಒಂದು ಪಾಯಿಂಟ್ ಅಲ್ವಾ? ಇದನ್ನು ಕೂಡ ನಾವು ನೋಟ್ ಮಾಡ್ಕೋಬೇಕು. ಇಂಡಸ್ಟ್ರೀಸ್ ಮಾಡೋ ಹಾಗಿದ್ರೆ ಇವತ್ತು ಬೆಂಗಳೂರಿನ ನಗರ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ನಗರ ಜಿಲ್ಲೆ ಇದೆ. ಇವತ್ತು ನಗರ ಜಿಲ್ಲೆಯನ್ನ ಬಿಟ್ಟು ಬೇರೆ ಕಡೆ ಮಾಡ್ಬೋದಲ್ಲ? ಇವಾಗ SDR ಮಾಡ್ತಾ ಇದ್ದಾರೆ, 277 ಕಿಲೋಮೀಟರ್ ಮಾಡ್ತಾ ಇದ್ದೀರಿ ನೀವು. ಅಕ್ಸೆಸ್ ಇದೆ ಇವತ್ತು. ನೀವೇನಾದ್ರೂ ಆನೇಕಲ್ಲಿಂದ ಸರ್ಜಾಪುರಕ್ಕೆ ಹೋಗ್ಬೇಕಾದ್ರೆ ಮಿನಿಮಮ್ 3 hours ತಗೊಂಡು, ನಾವೇನಾದ್ರೂ ವಿಧಾನಸೌಧ ಹೋಗ್ಬೇಕಂದ್ರೆ ನಾವು HS ಎಲ್ಲ ಹೊಟ್ಟಿದ 1.5 hour ಆಗ್ತದೆ. ಸರ್ಜಾಪುರಕ್ಕೆ ಹೋಗೋದು 2 hour ಬೇಕು ನಮಗೆ. ನೀವು ಹೆಂಗೆ, ಇದು ಜನಸಾಂದ್ರತೆ ಹೆಚ್ಚಾಗಿರೋದ್ರಿಂದ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಮೊನ್ನೆ ನಾನು SP ಅವ್ರನ್ನ ಭೇಟಿ ಮಾಡಿ ಚಂದಾಪುರದಲ್ಲಿ ಮತ್ತು ಅತ್ತಿಬೇಲೆಯಲ್ಲಿ ಸಿಗ್ನಲ್ ಲೈಟ್ ಹಾಕಿ ಅಂತ ಕೇಳಕ್ ಹೋಗಿದ್ದೆ. ಅಷ್ಟು ಟ್ರಾಫಿಕ್ ಜಾಮ್ ಇದೆ. ಬೆಂಗಳೂರು ಔಟ್ಸೈಡ್ ಗಿಂತ ಬೆಂಗಳೂರು ಹೊರಗಡೆ ಇವತ್ತು ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಇದು ಅವಶ್ಯಕತೆ ಇದೆಯಾ? ಮತ್ತು ಇಂಡಸ್ಟ್ರಿಯಲ್ ಝೋನ್ ಇರಬೇಕು, ಅಗ್ರಿಕಲ್ಚರ್ ಝೋನ್ ಇರಬೇಕು, ಸರ್ವಿಸ್ ಝೋನ್ ಇರಬೇಕು. ಇದಕ್ಕೆ ನಾವು ಒಂದು ಸಮತೋಲನ ಇರಬೇಕಲ್ಲ, ಬ್ಯಾಲೆನ್ಸ್ ಇರಬೇಕು. ಸೊ ಅದು ಕೂಡ ಇಲ್ಲ, ಆಗಲಿಲ್ಲ. ಈ ಎಲ್ಲ ವೈಲೇಷನ್ಸ್ ಆಗಿರೋದ್ರಿಂದ ಸ್ಥಳೀಯ ರೈತರ 80%ಗಿಂತ ಹೆಚ್ಚು ರೈತರು ಅಪೋಸ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಈ ಅಕ್ವಿಜೇಷನ್ ಈ ಭಾಗದಲ್ಲಿ ಆಗಬಾರದು. ಇದು ನಮ್ಮ ಬೇರೆ ಸ್ಟಡಿ ಮಾಡಿ ನೀವು ಎಲ್ಲಿ
ಅವಶ್ಯಕತೆ ಇದೆ, ಎಲ್ಲಿ ಬೇರೆ ಲ್ಯಾಂಡ್ ಇದೆ, ಎಲ್ಲಿ ಈ ರೋಡ್ ಕನೆಕ್ಟಿವಿಟಿ ಇದೆ ಅಂತ ಕಡೆ ಎಲ್ಲಾದ್ರೂ ನೀವು ಮಾಡಿ. ದಯವಿಟ್ಟು ಇಂಥದ್ರಲ್ಲಿ ಮಾಡಬೇಡಿ. ಇದು ಜನರಲ್ಲಿ ಅಸಮಾಧಾನಕ್ಕೆ ಎಡೆ ಕೊಡ್ತದೆ, ರೈತರಲ್ಲಿ ಒಂದು ಅಭದ್ರತೆ ಬಂದಿರತಕ್ಕಂಥದ್ರಿಂದ ಮತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ಅವಶ್ಯಕತೆಗಿಂತ ಹೆಚ್ಚು ನೀವು ಲ್ಯಾಂಡ್ ಅಕ್ವೈಸಿಷನ್ ಮಾಡಿದಿರಿ ಅನ್ನೋ ಭಾವನೆ ಕೂಡ ನಮಗಿದೆ. ನಮಗೂ ಶಾಸಕರು ಕೂಡ ಮನದಟ್ಟಾಗಿದೆ. ನಾವು ಕೂಡ ಸರ್ಕಾರಕ್ಕೆ ಮನದಟ್ಟು ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ದಯವಿಟ್ಟು ನೀವು ಅಫಿಷಿಯಲ್ ಆಗಿ ಇದನ್ನ ಕನ್ವೆ ಮಾಡಬೇಕು. ಈ ಭಾಗದಲ್ಲಿ ಇಂಡಸ್ಟ್ರೀಸ್ ಮಾಡೋ ಅವಶ್ಯಕತೆ ಇಲ್ಲ, ಬೇರೆ ಭಾಗದಲ್ಲಿ ಮಾಡಿ ಅಂತ ನಿಮಗೆ ನಾನು ಮನವಿಯನ್ನು ಮಾಡ್ತೇನೆ. ಅದನ್ನ ನಮ್ಮ ಭಾವನೆಗಳನ್ನು ಮತ್ತು ರೈತರ ಎಲ್ಲ ಭಾವನೆಗಳನ್ನು ಕೂಡ ನೀವು ಸರ್ಕಾರಕ್ಕೆ ಮುಟ್ಟಿಸಬೇಕು ಅಂತ ಅಭಿಯಾನ ಮುಟ್ಟಿಸಬೇಕು. ನಾವು ಏನೇನು ಅಭಿಷೇಕ ಒಬ್ಬ ಜನಪ್ರತಿನಿಧಿಯಾಗಿ ನಾವೇನ್ ಮಾಡ್ಬೇಕು ಅದು ಮಾಡ್ತೀವಿ. ನೀವು ಅಫಿಷಿಯಲ್ ಆಗಿ ಈ ಎಲ್ಲ ವೈಲೇಷನ್ ಆಗಿರೋದ್ರಿಂದ, ಈ ಎಲ್ಲ ಎದುರು ಆಗೋದ್ರಿಂದ ಮತ್ತು ಅಸಮತೋಲನೆ ಆಗಿರೋದ್ರಿಂದ ಈ ಅಕ್ವಿಸೇಷನ್ ಅವಶ್ಯಕತೆ ಇಲ್ಲ ಅನ್ನೋದು ನಿಮ್ಮ ಕಡೆಯಿಂದ ಹೋಗ್ಬೇಕು ಅನ್ನೋದು ನಮ್ಮ ಅಪೇಕ್ಷೆ. ಸಭೆಯ ಉದ್ದೇಶ ತಮ್ಮ ಧ್ವನಿಯನ್ನು ಸರ್ಕಾರಕ್ಕೆ ಮುಟ್ಟಿಸುವ ಕೆಲಸವಾಗಿರುತ್ತದೆ. ಆಮೇಲೆ ಈ ಯೋಜನೆಗಳನ್ನು ತಾಲೂಕಾ ಹಂತದ ಅಧಿಕಾರಿಗಳಿಗಾಗಲಿ, ಜಿಲ್ಲಾ ಮಟ್ಟದ ಜಿಲ್ಲಾಧಿಕಾರಿಗಳ ಹಂತದಲ್ಲಾಗಲಿ ಕಾರ್ಯರೂಪಕ್ಕೆ ತೆಗೆದುಕೊಂಡಿಲ್ಲ. ಸರ್ಕಾರದ ಹಂತದಲ್ಲಿ ಈ ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದಿದ್ದರಿಂದ ಈ ಕಾರ್ಯರೂಪದಲ್ಲಿ ಆಗಿರುವ ನ್ಯೂನತೆಗಳ ಬಗ್ಗೆ ತಮ್ಮ ಒಂದು ಬೇಡಿಕೆಗಳನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಶಾಸಕರ ಅಧ್ಯಕ್ಷತೆಯಲ್ಲಿ, ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಇದೊಂದು ಸಭೆ ಹೆಚ್ಚಿ ತಮ್ಮ ಬೇಡಿಕೆಗಳನ್ನು ಸರ್ಕಾರಕ್ಕೆ ತಲುಪುವ ಕೆಲಸ ತಾಲೂಕಾ ಮಟ್ಟದ ಎಲ್ಲ ಅಧಿಕಾರಿಗಳು, ನಮ್ಮ ಜಿಲ್ಲಾಧಿಕಾರಿಗಳು ಮಾಡ್ತಾ ಇರ್ತಾರೆ. ನಾನು ಈ ವೇದಿಕೆ ಮೂಲಕ ತಮ್ಮಲ್ಲಿ ಭೂ ಸ್ವಾಧೀನ ಆಗಿದ ಬಗ್ಗೆ ದಾಖಲೆಯ ಬಗ್ಗೆ ತಾವು ಪ್ರಸ್ತಾಪಿಸಿದ್ದೀರಿ. ಇದು ಭೂ ಸ್ವಾಧೀನ ಪ್ರಕ್ರಿಯೆ ಪ್ರಾರಂಭವಾದಾಗ ಆ ಅಧಿಕಾರಿಗಳು ಗಣಕ ತಂತ್ರಾಂಶದಲ್ಲಿಯೇ ಅವರು ತಮ್ಮ ಲಾಗಿನ್ ಮಾಡಬೇಕಾದ್ರೆ ಆಟೋಮೆಟಿಕ್ ಆಗಿ ಅದನ್ನ ನಮಗೆ ಯಾರಿಗೂ ಗಮನಕ್ಕೆ ಬರದೇ ಆಗಿರುತ್ತದೆ. ಆ ವಿಷಯವನ್ನು ಇವತ್ತಿನ ದಿವಸ ಪ್ರಸ್ತಾಪಿಸಿ ಅದನ್ನು ಕೈ ಬಿಡಲಿಕ್ಕೆ ಯಾವ ರೀತಿ ಕಾನೂನು ರೀತಿ ಏನು ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು KIDB ಲ್ಯಾಂಡ್ ಎಕ್ವಿಷನ್ ಆಫೀಸರ್ಗೆ ನಾವು ಮಾತಾಡಿದ್ದೀವಿ. ಏನು ಅಪರಾಧಗಳಿದೆ, ತಮ್ಮ ತೊಂದರೆಗಳೇನಿದೆ ಅದ್ರ ಬಗ್ಗೆ ಇಲ್ಲಿ ಸಲ್ಲಿಸ್ತಾ ಇದ್ರ ಅದನ್ನೆಲ್ಲ ಪ್ರೊಸೀಡಿಂಗ್ಸ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಾವು ಸ್ಪಂದಿಸಿ ಸರ್ಕಾರಕ್ಕೆ ಏನು ಕ್ರಮ ತಗೊಳ್ಬೋದು ಅನ್ನೋದ್ರ ಬಗ್ಗೆ ಮನವಿಯನ್ನ ಕಳೆದುಕೊಡ್ತೀವಿ. ಸರ್ಕಾರದಲ್ಲಿ ಏನು ನಿರ್ಣಯ ಆಗುತ್ತೆ ಅದರಲ್ಲೇ ಕ್ರಮ ಕೈಗೊಳ್ಳಲಾಗುತ್ತೆ. ಈ ಸಂದರ್ಭದಲ್ಲಿ ರೈತರ ಪ್ರತಿಭಟನೆ ಆದಂತ ಸಂದರ್ಭದಲ್ಲಿ ನಾನು ಒಂದೇ ಒಂದು ಉದ್ದೇಶಕ್ಕಾಗಿ ಇಲ್ಲಿ ಬಂದು ನಿಂತಿದ್ದೇನೆ. ತಾವು ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆಗೆ ಬರಬೇಕಿತ್ತು. ಯಾಕಂದ್ರೆ ಇಡೀ ಜಿಲ್ಲೆಯ ದಂಡಾಧಿಕಾರಿಯಾಗಿ ಲ್ಯಾಂಡ್ ಆರ್ಡರ್ ಮೇಂಟೈನ್ ಮಾಡುವಂತ ಕೆಲಸ ನಮ್ದು. ಪೊಲೀಸ್ ಅಧಿಕಾರಿಗಳ ಜೊತೆಗೆ ನಿಂತು ಲ್ಯಾಂಡ್ ಆರ್ಡರ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ಜೊತೆ ಬಂದು ನಾನೇ ಮನವಿಯನ್ನು ತೆಗೆದುಕೊಳ್ತೀನಿ. ಆದರೆ ಇವತ್ತು ಬಂದಿದ್ದೇನೆ, ನಿಮ್ಮ ಸಮಸ್ಯೆಗಳಿಗೆ ಕಿವಿಯಾಗಿದ್ದೇನೆ, ಆಲಿಸಿದ್ದೇನೆ, ಪ್ರತಿಯೊಂದನ್ನು ಸಹ ದಾಖಲು ಮಾಡ್ತೇನೆ. ಖಂಡಿತ ಏನು ದಾಖಲು ಮಾಡಿದ್ದೇನೋ ನೀವು ಇಷ್ಟೊಂದು ದಾಖಲೆಗಳನ್ನು ಸಹ ಕೊಟ್ಟಿದ್ದಾರೆ ನನಗೆ. ಇದರಲ್ಲೆಲ್ಲ ಫೋಟೋಗ್ರಫಿ ಇದೆ, ಜಮೀನಿನ ಪರಿಸ್ಥಿತಿ ಏನಿದೆ ಅಂತ ಕೊಟ್ಟಿದ್ದಾರೆ. ಇದೆಲ್ಲ ವಿಷಯವನ್ನ ಸರ್ಕಾರದ ಗಮನಕ್ಕೆ ತರ್ತೇನೆ. ಸರ್ಕಾರ ಈ ನಿಟ್ಟಿನಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ನಾನು ಒಂದೇ ಒಂದು ಜಿಲ್ಲೆಯ ದಂಡಾಧಿಕಾರಿಗೆ ಒಂದೇ ಒಂದು ಮನವಿಯನ್ನ ಮಾಡೋದು, ಎಲ್ಲರೂ ಶಾಂತಿಯುತವಾಗಿದ್ದು ತಮ್ಮ ಕೆಲಸವನ್ನ ಸಾಧನೆ ಮಾಡ್ಕೋಬೇಕು. ಅದು ಬಿಟ್ಟು ಹೋರಾಟ ಯಾವಾಗಲೂ ಅಷ್ಟೇ ಶಾಂತಿಯುತ ಹೋರಾಟ. ನಮ್ದು ಗೊತ್ತಿದೆ, ನಮ್ಮ ಸ್ವಾತಂತ್ರ್ಯ ಬಂದಿದೆ ಶಾಂತಿಯುತ ಹೋರಾಟದಿಂದ. ಹಾಗಾಗಿ ಶಾಂತಿಯುತ ಹೋರಾಟ ಮಾಡಿದ್ದೀರಿ, ನೀವೆಲ್ಲರೂ ಸಹ ಶಾಂತಿಯುತ ಹೋರಾಟ ಮಾಡಿ ಮನವಿಯನ್ನು ಕೊಟ್ಟಿದ್ದೀರಿ. ಖಂಡಿತ ಮುಂದಿನ ದಿನಗಳಲ್ಲೂ ಸಹ ನಿಮ್ಮ ಹೋರಾಟ ಶಾಂತಿಯುತವಾಗಿರಲಿ. ನಾನು ನಿಮ್ಮ ಮತ್ತು ಸರ್ಕಾರದ ಮಧ್ಯೆ ಸೇತುವಾಗಿ ಕೆಲಸ ಮಾಡಲಿಕ್ಕೆ ನಾನು ರೆಡಿ ಇದ್ದೇನೆ ಅಂತ ಹೇಳ್ತಾ, ಇದುವರೆಗೂ ನೀವೇನು ಮಾತನ್ನ ಆಡಿದರೆ ಭಾವನೆಯನ್ನು ವ್ಯಕ್ತಪಡಿಸಿದರೆ ಮಾತಲ್ಲ ಭಾವನೆ ಅಥವಾ ಆ ಭಾವನೆಯನ್ನ ನಮ್ಮ ಸರ್ಕಾರದ ತಂದು ಸರ್ಕಾರ ಆ ನಿಟ್ಟಿನಲ್ಲಿ ನಿರ್ಧಾರವನ್ನು ಏನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನಾವೆಲ್ಲರೂ ಸಹ ನೋಡಬೇಕಾಗಿದೆ. ಹಾಗಾಗಿ ಇದುವರೆಗೂ ಈ ಸಭೆಯಲ್ಲಿ ಎಲ್ಲರೂ ಸಹ ಬಹಳ ಶಾಂತಿಯುತವಾಗಿ ನಿಂತ್ಕೊಂಡಿದ್ದೀರಿ, ಬಹಳ ಗೌರವಯುತವಾಗಿ ಮಾತನಾಡಿದ್ದೀರಿ. ನಿಜಕ್ಕೂ ಸಹ ನಾನು ಜಿಲ್ಲಾ ದಂಡಾಧಿಕಾರಿಗೆ ನಿಮ್ಮೆಲ್ಲರಿಗೂ ಸಹ ಧನ್ಯವಾದ ಅರ್ಪಿಸಿ ನಾನು ನಿಮ್ಮೆಲ್ಲರ ಒಂದು ಭಾವನೆಗಳೇನಂತೇಳಿ ಚೆನ್ನಾಗಿ ನನಗೆ ಅರ್ಥ ಆಗಿದೆ. ನಿಮ್ಮೆಲ್ಲರಿಗಿಂತ ಮುಂಚಿತವಾಗಿ ನಾನು ನಿಮ್ಮ ಜೊತೆನಲ್ಲಿದ್ದೀನಿ ಅಂತ ಮೊದಲೇ ಹೇಳಿದ್ದೀನಿ. ಇವತ್ತು ಅದೇ ಮಾತು ಕೂಡ ಹೇಳಿದೆ. ಏನಕ್ಕೆ ಅಂತ ಹೇಳಿದ್ರೆ, ನಮ್ಮ ಚಂದ್ರಣ್ಣವರು ಮತ್ತೆ ಅವರು ನಮ್ಮ ಅದೇನಹಳ್ಳಿಯವರು 4-5 ಜನ ಬಂದಿದ್ರು. ಮನೆ ಹತ್ರ 10-15 ಜನನೇ ಬಂದಿದ್ರು. 10-15 ಜನ ಬಂದಾಗ ನನಗೆ ಇರೋ ವಿಷಯನ ಈಗ ನಡೆದಿದೆಯಪ್ಪ, ನಮ್ಮದು ಕೂಡ ಹಿಂಗೆಲ್ಲ ಆಯ್ತು ಅಂತ ಅವತ್ತು ಹೇಳಿದೆ. ಆಮೇಲೆಲ್ಲ ನಮ್ಮ MP ಪಾಟೀಲ್ ಹತ್ರ ಒಂದು ಸಭೆಯನ್ನು ಏರ್ಪಡಿಸ್ಬೇಕು ಅಂತ ಹೇಳಿದ್ರು.
ಆವತ್ತು ನಾನು ಎಂ ಬಿ ಪಾಟೀಲ್ ಹತ್ರ ಒಂದು ಸಭೆಯನ್ನು ಕೂಡ ನಮ್ಮ ಮುಖಂಡರು 5-6 ಜನ ಕೂಡ ಮಾತಾಡ್ತಿದ್ದು ಆ ಬಂದಂತ ಸಂದರ್ಭದಲ್ಲಿ ಸಭೆಯನ್ನು ಕೂಡ ಏರ್ಪಾಡು ಮಾಡಿದ್ವಿ. ಆವತ್ತು ಕೂಡ ನಾವು ಮನೆ ಮಾಡಿದ್ದೀವಿ, ನೀವು ಅಕ್ವಿಜಿಷನ್ ಮಾಡಿದ್ದೀರಿ, ಅಕ್ವಿಜಿಷನ್ ಮಾಡೋದಕ್ಕೆ ಮತ್ತೆ ನೀವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕಾಗಿತ್ತು. ನಿಮ್ಮ ಯಾವುದೇ ಅಧಿಕಾರಿಗಳು ಕೂಡ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ ಕಾನೂನು ಏನ್ ಹೇಳುತ್ತೆ, ಯಾವುದೇ ಒಂದು ಅಕ್ವಿಜಿಷನ್ ಪ್ರೋಸೆಸ್ ಮಾಡುವಂತಹ ಸಂದರ್ಭದಲ್ಲಿ ರೈತರನ್ನ ವಿಶ್ವಾಸಕ್ಕೆ ತಗೊಳ್ಬೇಕು. ಮೊದಲನೇದಾಗಿ ರೈತರ ಜಮೀನು ಅಕ್ವಿಜಿಷನ್ ಮಾಡುವಂತಹ ಸಂದರ್ಭದಲ್ಲಿ, ಅದಾದ್ಮೇಲೆ ಅಲ್ಲಿ ಏನು ಸಾಧಕ ಬಾಧಕಗಳು ಏನೇನಿದ್ದಾವೆ ಆ ಜಮೀನುಗಳಲ್ಲಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಸರ್ಕಾರ ತಗೋಬೇಕಾಗಿತ್ತು. ಆದ್ರೆ ಅದರ ಬಗ್ಗೆ ಕೂಡ ಅಧಿಕಾರಿಗಳು ಅದರ ಬಗ್ಗೆ ಮಾಹಿತಿಯನ್ನ ಸರ್ಕಾರಕ್ಕೆ ಕೊಟ್ಟಿಲ್ಲ. ಏನ್ ಮಾಡಿದ್ದಾರೆ, ಕುತ್ಕೊಂಡಿರೋ ಜಾಗದಲ್ಲಿ ಲ್ಯಾಂಡ್ ಅಕ್ವಿಜಿಷನ್ ಆಫೀಸರ್ ಯಾರು ಶಿವಕುಮಾರ್ ಅಂತ ಯಾರು ಇದ್ರಂತೆ. ಇಲ್ಲಿ ಬಂದಿರ್ತಕ್ಕಂಥ ತೇಜಸ್ ಕುಮಾರ್ ಅಂತ ಹೇಳಿ ಇವಾಗ ಬಂದಿರ್ತಕ್ಕಂಥ ಲ್ಯಾಂಡ್ ಅಕ್ವಿಜಿಷನ್ ಆಫೀಸರ್. ಮೊನ್ನೆ ಇದೆಲ್ಲನೂ ಕೂಡ ನಾನು ಅವರನ್ನ ಕರೆಸಿ ಏನಿದೆಲ್ಲನೂ ಹೆಂಗಾಯ್ತು, ಇವೆಲ್ಲ ಇನ್ಸ್ಪೆಕ್ಷನ್ ಮಾಡಿದ್ರ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಏನೇನಿದೆ ಜಮೀನುಗಳಲ್ಲಿ ಅನ್ನೋದ್ರ ಬಗ್ಗೆ ನೀವು ಮಾಹಿತಿ ತಗೊಂಡಿದ್ದೀರಾ, ಇವೆಲ್ಲ ಏನಿದೆ ನೀವು ಯಾವ ರೀತಿಯಾಗಿ ಅಕ್ವಿಜಿಷನ್ ಮಾಡಿದ್ರಿ, ಅಕ್ವಿಜಿಷನ್ ಮಾಡಿರ್ತಕ್ಕಂಥ ಕ್ರಮನೇ ಸರಿ ಇಲ್ಲ. ಇದರಿಂದ ರೈತರಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಯಾಕೆಂದ್ರೆ 80% ಅಲ್ಲಿ ಒಂದು 20% ಜಾಗ ಏನಾದ್ರು ಕೂಡ ಸರ್ಕಾರಿ ಜಾಗ ಮಂಜೂರು ಭೂಮಿ ಇರ್ಬೋದು. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಏನ್ ಜಾಗ ಇದೆ ಅಂತ ಹೇಳಿ. 80% ನನಗೆ ತಿಳಿದಿರೋ ಪ್ರಕಾರ ಅಲ್ಲಿ ರೈತರು ತೋಟಗಳು ಮಾಡ್ಕೊಂಡಿದ್ದಾರೆ, ರಾಗಿ ಬೆಳೆ ಬೆಳೀತಾ ಇದ್ದಾರೆ, ಮತ್ತೆ ಅದರಿಂದಲೇ ಜೀವನ ನಡೆಸ್ತಾ ಇದ್ದಾರೆ. ಅದು ಬಿಟ್ಟರೆ ಅವರಿಗೆ ಬೇರೆ ಯಾವುದೇ ದಾರಿ ಇಲ್ಲ. ಇಂಥ ಸಂದರ್ಭದಲ್ಲಿ ಅಕ್ವಿಜಿಷನ್ ಪ್ರೋಸೆಸ್ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಅಂತೇಳಿ ನಾವು ಚಂದ್ರಣ್ಣವರೆಲ್ಲರೂ ಕೂಡ ಹೋಗಿ ನಾವು ಎಂ ಬಿ ಪಾಟೀಲ್ ಅವರು ಕೈಗಾರಿಕಾ ಸಚಿವರು ಕರೆದುಕೊಂಡು ಇದ್ರ ಬಗ್ಗೆ ಸಂಪೂರ್ಣವಾಗಿ ಅವರಿಗೆ ಮಾಹಿತಿಯನ್ನ ಕೊಟ್ಟಿವಿ. ಅವರು ಕೂಡ ಹೇಳಿದ್ರು, ಅವತ್ತು ನಮ್ಮ ಮುಖಂಡಗಳೆಲ್ಲ ಬಂದಾಗ, ನೋಡಿ ಆ ತರ ಇದ್ರೆ ರೈತರದ್ದು ಜಮೀನುಗಳು ಇವತ್ತು ರೈತರು ಅದರಲ್ಲಿ ಬೆಳೆ ಬೆಳೆದು ಜೀವನ ಮಾಡ್ತಾ ಇದ್ದಾರೆ, ತೋಟಗಳು ಮಾಡ್ತಾ ಇದ್ದಾರೆ, ತರಕಾರಿಗಳು ಬೆಳೀತಾ ಇದ್ದಾರೆ, ಇನ್ನೊಂದು ಮತ್ತೊಂದು ಇದ್ರೆ ಅಂತ ಜಮೀನನ್ನ ಅಪ್ಲಿಕೇಶನ್ ಕಾಲ್ ಮಾಡ್ತಾ ಇದ್ದೀವಿ. ಅಪ್ಲಿಕೇಶನ್ ನೀವೆಲ್ಲರೂ ಕೂಡ ಇಂಥ ಜಮೀನು ಅಂತ ಸರ್ವೆ ಮಾಡಿರೋದ್ರಲ್ಲಿ ನಾವೆಲ್ಲರೂ ಕೂಡ ತೋಟಗಳಿದ್ದಾವೆ, ಬೆಳೆ ಬೆಳೀತಾ ಇದ್ದೀವಿ ಅಂತೇಳಿ ನೀವೆಲ್ಲ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡಿ. ನಾವೆಲ್ಲ ಒಂದು ಕಡೆಯಿಂದ ಪರಿಶೀಲನೆ ಮಾಡಿ ಅಂತ ಜಮೀನನ್ನ ಅಕ್ವಿಜಿಷನ್ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಅವತ್ತು ಭರವಸೆನೆ ಏನ್ ಚಂದ್ರಣ್ಣವ್ರೆ ಅವತ್ತು ಕೊಟ್ಟರು. ಅವತ್ತು ಭರವಸೆಯನ್ನ ಕೊಟ್ಟಿದ್ದಾದ್ಮೇಲೆ ನಮ್ಮ ಬೆಳಗಾವಿ ಅಧಿವೇಶನ ಪ್ರಾರಂಭ ಆಯಿತು. ನಾವು ಕೂಡ ಇದನ್ನ ಸದನದಲ್ಲೇ ಚರ್ಚೆ ಮಾಡಬೇಕು ಅಂತ ಹೇಳಿ ನಾನು ಕೂಡ ಗಮನ ಸೆಳೆಯುವ ಸೂಚನೆ ಮುಖಾಂತರ ಒಂದು ಕ್ವಶನ್ ಅನ್ನ ಹಾಕ್ತೇನೆ. ಕ್ವಶನ್ ಆಗಿ ಇವತ್ತು ನಮ್ಮ ಆನೇಕಲ್ ತಾಲೂಕಿನಲ್ಲಿ ಕೆಲವರು ಗ್ರಾಮಗಳು ಅಂತ ಮೆನ್ಷನ್ ಮಾಡಿದ್ರೆ ಒಂದು 5-6 ಗ್ರಾಮಗಳಲ್ಲಿ ಇವತ್ತು ಅಕ್ವಿಜಿಷನ್ ಆಗಿದೆ. ಅದರಿಂದ ರೈತರು ತುಂಬಾ ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ. ಇದನ್ನ ಕೈಬಿಡಬೇಕು ಅಂತೇಳಿ ನೇರವಾಗಿ ಸರ್ಕಾರಕ್ಕೆ ಮನವಿಯನ್ನ ಮಾಡಿ ಕ್ವಶನ್ ಹಾಕಿದ್ದಾರೆ. ಆ ಕ್ವಶನ್ ಹಾಕಿದಂತ ಸಂದರ್ಭದಲ್ಲಿ ಅದಕ್ಕೆ ಉತ್ತರವನ್ನು ಕೂಡ ಸರ್ಕಾರ ಎಂ ಬಿ ಪಾಟೀಲ್ ಸಚಿವರಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ನೇರವಾಗಿ ಹೇಳಿದ್ದಾರೆ, ಯಾವುದೇ ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಬೆಳೆ ಬೆಳೀತಕ್ಕಂಥ ಭೂಮಿ ಇನ್ನೊಂದು ಮತ್ತೊಂದು ಏನಿದ್ರು ಕೂಡ ಅದನ್ನ ನಾವು ಕೈ ಬಿಡ್ತೀವಿ ಅಂತೇಳಿ ಅದರಲ್ಲೂ ಕೂಡ ನಾವು ಅದನ್ನ ಚರ್ಚೆ ಮಾಡಬೇಕು. ಇದ್ರ ಬಗ್ಗೆ ನಮ್ಮಲ್ಲಿ ಏನೇನು ನಡೀತಾ ಇದೆ, ನಮ್ಮ ಆನೇಕಲ್ ತಾಲೂಕಿನ ವಿಶೇಷವಾಗಿ ಏನೆಲ್ಲ ಪ್ರದೇಶಗಳಿದ್ದಾವೆ ಇವೆಲ್ಲರೂ ಕೂಡ ಚರ್ಚೆ ಮಾಡಬೇಕು ಅಂತಿದ್ವಿ. ಚರ್ಚೆ ಮಾಡಲಿಕ್ಕೆ ಆವತ್ತು ಸಮಯ ಸಿಗ್ಲಿಲ್ಲ. ಅದು ಏನಾಯ್ತು ಅಂದ್ರೆ ಸ್ವಲ್ಪ 1-2 ಇಶ್ಯೂಗಳಾಯ್ತು. ಅದರಲ್ಲಿ ನಾನೇನು ಚರ್ಚೆ ಮಾಡಬೇಕು ಅಂತಿದ್ದೆ ಅಂತ ಹೇಳಿದ್ರೆ, ನಮ್ಮ ಆನೇಕಲ್ ತಾಲೂಕಿಗೆ ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ಮತ್ತು ನಮ್ಮ ಆನೇಕಲ್ ತಾಲೂಕಲ್ಲಿ ಇದೆ, ಅಂದ್ರೆ ನಮ್ಮ ಆನೇಕಲ್ ಕ್ಷೇತ್ರದಲ್ಲಿ ಮತ್ತೆ ಜಿಗಡಿ ಇಂಡಸ್ಟ್ರಿಯಲ್ ಏರಿಯಾ ಅದು ಕೂಡ ನಮ್ಮ ಆನೇಕಲ್ಲಲ್ಲಿ ಇದೆ. ಮತ್ತೆ ಇವತ್ತು ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ, ವೀರಸಂದ್ರ ಇಂಡಸ್ಟ್ರಿಯಲ್ ಏರಿಯಾ, ಹೆಬ್ಬಗೋಡು ಇಂಡಸ್ಟ್ರಿಯಲ್ ಏರಿಯಾ, ಅತ್ತಿಕಲ್ ಇಂಡಸ್ಟ್ರಿಯಲ್ ಏರಿಯಾ, ಅದರಲ್ಲೂ ಕೂಡ ಸಣ್ಣ ಕೈಗಾರಿಕೆ ಒಂದು ಇಲಾಖೆಯನ್ನು ಕೂಡ ನಮ್ಮ ಶಾಂತಿಪುರದ ಹತ್ರ ಒಂದು ಲೇಔಟ್ ಕೂಡ ಮಾಡಿದ್ದಾರೆ, ಸಣ್ಣ ಕೈಗಾರಿಕಾ ಇಲಾಖೆಯನ್ನು ಕೂಡ. ಅದಾದ್ಮೇಲೆ ಮತ್ತೆ ನಮ್ಮ ಹೌಸಿಂಗ್ ಬೋರ್ಡ್ ಸೂರ್ಯ ಸಿಟಿ ಫೇಸ್ 1, 2, 3, 4 ಅದು ಕೂಡ ನಮ್ಮ ಕ್ಷೇತ್ರದಲ್ಲೇ ಇದೆ. ಅದಾದ್ಮೇಲೆ BDA ಲಿಮಿಟ್ಸ್ ಅಲ್ಲಿ BDA ಕೂಡ ಪೆರಿಫೆರಲ್ ರಿಂಗ್ ರೋಡ್ ಮಾಡ್ತೀವಿ ಅಂತ ಹೇಳಿ ಅದು ಕೂಡ ಅಕ್ವಿಜಿಷನ್ ನಮ್ಮ ಕ್ಷೇತ್ರದಲ್ಲೇ ಇದೆ. ಅದಾದ್ಮೇಲೆ STR ರೋಡ್
ನಮ್ಮ ಬಾರ್ಡರಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ರಸ್ತೆ ಮಾಡಬೇಕು ಅಂತೇಳಿ ಅದು ಕೂಡ ತೀರ್ಮಾನ ಆಗಿದೆ. ಅದು ಕೂಡ ಅಕ್ವಿಸಿಷನ್ ಪ್ರೋಸೆಸ್ ಅಲ್ಲಿದೆ. ಮತ್ತೆ ಇವತ್ತು ಟ್ರೈನ್ ಇವತ್ತೇನು ಸಿಂಗಲ್ ಟ್ರೈನ್ ಇದೆ, ಇವತ್ತು ಅದು ಡಬಲ್ ಫೇಸ್ ಮಾಡಲಿಕ್ಕೆ ಅದು ಕೂಡ ನಮ್ಮಲ್ಲಿ ಅಕ್ವಿಸಿಷನ್ ಆಗ್ತಾ ಇದೆ. ಇವೆಲ್ಲರೂ ಕೂಡ ಅಕ್ವಿಸಿಷನ್ ಆಗಿ ಇವತ್ತು ರೈತರು ಕಂಗಾಲಾಗಿದ್ದಾರೆ. ಇವತ್ತು ಯಾವುದೇ ಕಾರಣಕ್ಕೂ ಕೂಡ ನೀವು ಅಕ್ವಿಸಿಷನ್ ಮಾಡುವಂತ ಒಂದು ಮತ್ತೆ ಕೈಗಾರಿಕೆಗಳು ಬೇಡ ಅಂತ ನಾವು ಹೇಳ್ತಾ ಇದ್ದೀವಿ. ಕೈಗಾರಿಕೆಗಳು ಬೇಕು, ಅದನ್ನು ಎಲ್ಲಿ ಬೇಕು, ಫಲವತ್ತಾಗಿ ಬೆಳೆಯುವಂತ ಭೂಮಿ ಎಲ್ಲ ಬೇಕಾಗಿರ್ತಕ್ಕಂಥದ್ದು. ಬರಡು ಭೂಮಿ ಬೇಕು. ಮತ್ತೆ ಬರಡು ಭೂಮಿ ಅಂತ ಹೇಳಿದ್ರೆ ಏನು ಕೂಡ ಅಲ್ಲಿ ಉಪಯೋಗಕ್ಕೆ ಬರೋದಿಲ್ಲ ಅಂತ ಜಮೀನನ್ನ ನೀವು ಅಕ್ವಿಸಿಷನ್ ಮಾಡಿಕೊಂಡು ನೀವು ಅದರಲ್ಲಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬೇಕು ಅಂತೇಳಿ ನಾನು ಚರ್ಚೆ ಮಾಡಬೇಕು ಅಂತಿದ್ದೆ ಸಭೆಯಲ್ಲಿ, ಅವತ್ತು ವಿಧಾನಸಭೆಯಲ್ಲಿ. ಅದು ಅವಕಾಶ ಸಿಕ್ಕಿದ್ದಕ್ಕೆ ಅವರು ನನಗೆ ಉತ್ತರವನ್ನು ಒದಗಿಸಿ ಕೊಟ್ಟಿದ್ದಾರೆ. ಇವತ್ತು ಮನೆಯಲ್ಲೂ ಕೂಡ ನಾವು ನಮ್ಮ ಮುಖಂಡರು ದೇವರಾಜ್ ಅವರು ಎಲ್ಲರೂ ಕೂಡ ಮೊನ್ನೆ ನಮ್ಮ ಜೆಟಿ ಅವರು ನಾವೆಲ್ಲರೂ ಕೂಡ ಹೋಗಿದ್ವಿ ಮಂತ್ರಿಗಳ ಹತ್ರ ಹೋಗಿ ನೀವು 26 ಅದನ್ನ ನೀವು ಪೊಲ್ಯೂಷನ್ ಆಕ್ರಾಂತವಾಗಿ ಮಾಡುವಂತ ಅವಶ್ಯಕತೆ ಏನಿತ್ತು. ನೀವೆಲ್ಲರೂ ಕೂಡ ತುಂಬಾ ಆಕ್ರ ಬೀಳ್ತಾ ಇದ್ರೆ ಯಾಕೆ ಆಕ್ರ ಬೀಳ್ತಾ ಇದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ಇದು ಮಾಡ್ತಾ ಇರೋದು ಸರಿ ಇಲ್ಲ ಅಂದ್ರೆ ನಾವು ನೇರವಾಗಿ ಮಂತ್ರಿಗಳು. ಅದರ ಜೊತೆಯಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳು ಕೂತ್ಕೊಂಡಿದ್ದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಮನೆಯಲ್ಲಿ MP ಪಾಟೀಲ್ ಇದ್ದಾಗ ಮುಖ್ಯಮಂತ್ರಿಗಳ ಮುಂದೆನೇ ನಮ್ಮಲ್ಲಿ ನಮ್ಮ ಯಾವುದೇ ಕಾರಣ ನಮ್ಮ ಗಮನಕ್ಕೆ ಬಂದಿಲ್ಲ. ಇದನ್ನು ಸ್ವಲ್ಪ ನಮ್ಮ ರೈತರು ಅರ್ಥ ಮಾಡ್ಕೊಳ್ಳಿ. ನನಗೆ ಯಾವುದೇ ಕಾರಣಕ್ಕೂ ಒಂದೇ ಒಂದು ಈ ತರ ಅಕ್ವಿಸಿಷನ್ ಆಗ್ತಾ ಇದೆ, ಹಿಂಗಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನನ್ನ ಗಮನಕ್ಕೆ ಬಂದಿಲ್ಲ. ನಮ್ಮ ಗಮನಕ್ಕೆ ಬರಲಿಲ್ಲ. ಇದಕ್ಕೆ ಅಕ್ವಿಸಿಷನ್ ಎಲ್ಲ ಮಾಡಿದ್ದಾರೆ ಸರ್. ನಮ್ಮ ರೈತರು ಕೂಡ ತುಂಬಾ ಬೇಸರದಿಂದಿದ್ದಾರೆ. ಅಕ್ವಿಸಿಷನ್ ವಾಪಸ್ ಪಡ್ಕೋಬೇಕು ಅಂತ ಹೇಳಿದಾಗ ನನ್ನ ಮುಖ್ಯಮಂತ್ರಿಗಳು ಕೂಡ ನೇರವಾಗಿ MP ಪಾಟೀಲ್ಗೆ ಹೇಳಿದ್ರು, ನೋಡ್ರಿ ಬೆಂಗಳೂರು ಸುತ್ತಮುತ್ತ ಯಾವುದೇ ಕಾರಣಕ್ಕೂ ಕೂಡ ಅಕ್ವಿಸಿಷನ್ ಪ್ರೋಸೆಸ್ ಏನಕ್ಕೆ ಬೇಕು, ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ನೀವು ಅಕ್ವಿಸಿಷನ್ ಮತ್ತೆ ಇದೆಲ್ಲ ಮಾಡ್ಕೊಳ್ಳಿ, ಆದ್ರೆ ನೀವು ಬೆಂಗಳೂರು ಸುತ್ತಮುತ್ತ ಎಲ್ಲ ಕೂಡ ಇದನ್ನೆಲ್ಲ ಮಾಡಬಾರ್ದಾಗಿತ್ತು ಅಂತ ಹೇಳಿ ಅವರಿಗೆ MP ಪಾಟೀಲ್ ನೇರವಾಗಿ ಹೇಳಿದ್ರು. ಆಮೇಲೆ ನಾನು MP ಪಾಟೀಲ್ರಿಗೆ ಕೊಂಡು ಏನ್ ಹೇಳಿದ್ರು ಅಂದ್ರೆ ಮುಖ್ಯಮಂತ್ರಿಗಳಿಗೆ, ಇಲ್ಲ ಸರ್ 80% ಜಾಗ ಈಗ ಅಲ್ಲಿ ಎಲ್ಲಾನು ರೈತರನ್ನು ಕೂಡ ಮಾರ್ಬಿಟ್ಟಿದ್ದಾರೆ, ಸೇಲ್ ಅಗ್ರಿಮೆಂಟ್ ಮಾಡ್ಬಿಟ್ಟಿದ್ದಾರೆ, ರಿಜಿಸ್ಟರ್ ಮಾಡ್ಬಿಟ್ಟಿದ್ದಾರೆ, ಮಾರ್ಬಿಟ್ಟಿದ್ದಾರೆ, ರಿಜಿಸ್ಟರ್ ಮಾಡ್ಬಿಟ್ಟಿದ್ದಾರೆ ಅಂತ ಜಾಗ ಅಂತಿದ್ದಾರೆ. ಆಮೇಲೆ ಏನ್ ಮಾಡಿದ್ದಾರೆ ಡೆವಲಪರ್ಸ್, ಅವ್ರು ಹೇಳಿದ ಮಾತು ನಿಮ್ಗೆ ಹೇಳ್ತಾರೆ. ಡೆವಲಪರ್ಸ್ ಹೋಗಿ ನೀವು ದಯವಿಟ್ಟು ನಿಮ್ಗೆ ನಮ್ಗೆ ಇಷ್ಟು ಬೆಲೆ ಕೊಟ್ಬಿಡಿ, ನನಗೆ ನಾವೆಲ್ಲ ಅಕ್ವಿಸಿಷನ್ ಮಾಡೋದು ಸೇಲ್ ಅಗ್ರಿಮೆಂಟ್ ಎಲ್ಲ ಮಾಡ್ಕೊಂಡಿದ್ದೀವಿ, ನಾವು ನಿಮಗೆ ಕೊಟ್ಬಿಡ್ತೀವಿ ಅಂತ ಅವ್ರ ಟ್ರೈನಿಂಗ್ ಹೋಗಿದ್ದಾರೆ. ಹೇಳಿಲ್ಲಪ್ಪ ಅವರು ಸುಮಾರು ರೈತರ ಜಮೀನುಗಳು, ರೈತರು ಮಾರಿರ್ತಕ್ಕಂಥ ಜಮೀನುಗಳನ್ನ ಡೆವಲಪರ್ಸ್ ಹೋಗಿ ನಾವು ನಿಮಗೆ ಕೊಟ್ಬಿಡ್ತೀವಿ ಅಂತ ಹೇಳಿ ಕೂಡ ಮಾಡಿದ್ದಾರೆ. ಸುಮಾರು ಜನ ನನಗೆ ಬಂದಿರ್ತಕ್ಕಂಥ ಮಾಹಿತಿ, ಪಾಪ ನಿಷ್ಠಾವಂತರವಾಗಿ ಹೋರಾಟ ಮಾಡತಕ್ಕಂಥ ಒಂದು ವರ್ಗ ಇಲ್ಲಿದ್ರೆ ನಮ್ಮ ರೈತರು ನಿಮ್ಮ ಜೊತೆನೆಲ್ಲ ಇದ್ದು ನಿಮಗೆ ಹಿಂದ್ಗಡೆ ಹೋಗಿ KDB ಅಧಿಕಾರಿಗಳ ಹತ್ರ ನಾವು ನಿಮ್ಗೆ ಇಷ್ಟು ಕೊಟ್ಬಿಡ್ತೀವಿ, ನಮ್ಗೆ ಇಷ್ಟು ಜಮೀನು ಇಷ್ಟು ಕೊಟ್ಬಿಡಿ, ಇಷ್ಟಿಷ್ಟು ಕೊಟ್ಬಿಡ್ತೀವಿ ಅಂತ ಮಾತಾಡ್ತಕ್ಕಂಥದ್ದು ಕೂಡ ಇದೆ. ಅದು ಯಾರು ಮಾತಾಡಿದ್ರೆ ನಮ್ಗೆ ಗೊತ್ತಿಲ್ಲ, ಅವರು ಇದ್ದವರು ಯಾರು ಅಂತ ಹೇಳಿ. ಇವೆಲ್ಲವೂ ಕೂಡ ಒಂದು ಹೋರಾಟವನ್ನ ಮಾಡುವಂತ ಸಂದರ್ಭದಲ್ಲಿ ಒಗ್ಗಟ್ಟಾಗಿ ನಮ್ಗೆ ಒಬ್ಬರಿಗಾಗಿದೆ ಇನ್ನೊಬ್ಬರಿಗಾಗಿದೆ ಇನ್ನೊಬ್ಬರು. ಇಲ್ಲಿ ಕೈಗಾರಿಕೆಗಳು ಬೇಡ ಅಂತೇಳಿ ಯಾರ ಉದ್ದೇಶವಿಲ್ಲ. ಕೈಗಾರಿಕೆಗಳು ಬೇಕು, ಅಭಿವೃದ್ಧಿ ಆಗಬೇಕು, ದೇಶ ಅಭಿವೃದ್ಧಿ ಆಗಬೇಕು. ದೇಶ ಅಭಿವೃದ್ಧಿ ಆಗೋದ್ರ ಜೊತೆಯಲ್ಲಿ ಯುವಕರಿಗೆ ಕೆಲಸಗಳು ಸಿಗಬೇಕು. ಆದ್ರೆ ಇಂಥ ಫಲವತ್ತಾದ ಭೂಮಿಯನ್ನ ಪಡ್ಕೊಂಡು ಕೈಗಾರಿಕೆಗಳು ಸ್ಥಾಪನೆ ಮಾಡೋದು ಅಲ್ಲ. ಇದು ನಮ್ಮ ಪ್ರಶ್ನೆ. ಕೈಗಾರಿಕೆಗಳು ಬೇಕು, ಮತ್ತೆ ಯುವಕರಿಗೆ ಉದ್ಯೋಗ ಸಿಗಬೇಕು, ಕೈಗಾರಿಕೆಗಳಿಂದಾನೇ ಉದ್ಯೋಗ ಸಿಗಬೇಕು. ಆದ್ರೆ ರೈತರು ಫಲವತ್ತಾಗಿ ಇವತ್ತು ಬೆಳೆದು ಅದರಲ್ಲೇ ಜೀವನ ಮಾಡುವಂತ ರೈತರುಗಳಿಗೆ ಇವತ್ತು ನಾವು ಕೊಡ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ, ಅಕ್ವಿಸಿಷನ್ ಮಾಡ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ. ಆದ್ರಿಂದ ಅದನ್ನ ಹಿಂಪಡಿಬೇಕು ಅಂತೇಳಿ ಹೇಳಿದ್ದೀವಿ. ಮತ್ತೆ ಮಾನ್ಯ MP ಪಾಟೀಲ್ರಿಗೆ ನೀವು ನಮ್ಮ ರೈತರ ಜಮೀನುಗಳನ್ನ ನೋಡ್ಲಿಕ್ಕೆ ಬರಬೇಕು. ನಮ್ಮ ನಮ್ಮ ಇವ್ರಿಗೂ ಕೂಡ ಹೇಳಿದ್ರು, ನಾವು ಬರ್ತಿಲ್ಲ ಹೇಳಿದೆ. ಎಲ್ಲೆಲ್ಲಿ ಈ ಅಕ್ವಿಸಿಷನ್ ಜಾಗದಲ್ಲಿ ರೈತರು ಮತ್ತೆ ತೋಟಗಳು ಬೆಳೆ ಎಲ್ಲ ಬೆಳೀತಾರೆ ಅಂತ ಹೇಳಿ ಇನ್ಸ್ಪೆಕ್ಷನ್ ಮಾಡಿ. ಇನ್ಸ್ಪೆಕ್ಷನ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಆಗ್ತಿರಲ್ಲೇ ನೀವೇನೇನೋ ಮಾಡಕ್ ಹೋಗ್ಬಾರ್ದು ಅಂತ ಹೇಳಿ ಹೇಳಿದಾಗ ನಾನು ಬರ್ತೀನಿ, ನಮ್ಮ ಅಧಿಕಾರಿಗಳ ಜೊತೆಯಲ್ಲಿ ಬರ್ತೀನಿ ಅಂತ ಹೇಳಿದೆ. ಇದು ಈ ರೀತಿಯಾಗಿ ಮತ್ತೆ ನಮ್ಮ ನಾಯಕರಾದಂತ ರಾಮಲಿಂಗ ರೆಡ್ಡಿ ಸಾಹೇಬರು ಕೂಡ ಒಂದು ಅಕ್ವಿಸಿಷನ್ ಈ ತರ ಇಲ್ಲಿ ಅಕ್ವಿಸಿಷನ್ ಮಾಡಬಾರದು. ನಮ್ಮ ಆನೆಗಳಲ್ಲಿ ಈ ಪ್ರದೇಶಗಳು ತುಂಬಾ ಫಲವತ್ತಾದಂತ ರೈತರು ಬೆಳೆ ಬೆಳೆಯುವಂತ ಪ್ರದೇಶ.
ಇಲ್ಲಿ ಅಕ್ವಿಜಿಷನ್ ಮಾಡಬಾರ್ದು ಅಂತೇಳಿ ರಾಮಲಿಂಗರೆಡ್ಡಿ ಸಾಹೇಬರು ಕೂಡ ಅವರು ಕೂಡ ಲೆಟರ್ ಕೊಟ್ಟಿದ್ದಾರೆ. ಮತ್ತೆ ನಾನು ಲೆಟರ್ ಹಾಕಿದ್ದೀನಿ. ಮತ್ತೆ ನಮ್ಮ ರೈತರ ಮುಖಂಡರು ಕೂಡ ಅಂತ ಗೋಪಿನಾಥ್ ಕೂಡ ಎಲ್ಲ ಲೆಟರ್ ಹಾಕಿ ಈ ಅಕ್ವಿಜಿಷನ್ ಹಿಂಪಡೆಯಬೇಕು ಅಂತೇಳಿ ರಾಮಲಿಂಗರೆಡ್ಡಿ ಸಮೇತ ನಾವು ಮತ್ತೆ ನಮ್ಮ ಗೋಪಿನಾಥ್ ರೆಡ್ಡಿ ಅವರು ಎಲ್ಲರೂ ಕೂಡ ಒಟ್ಟಿಗೆ ಸೇರಿ MP ಪಾಟೀಲ್ರಿಗೆ ನಮ್ಮ ರೈತ ಮುಖಂಡರ ಜೊತೆನೆ ರಾಮಸ್ವಾಮಿ ಅವರು ನಾವೆಲ್ಲರೂ ಕೂಡ ಹೋಗಿ ರೈತ ಮುಖಂಡರ ಜೊತೆನಲ್ಲಿ ಹೋಗಿ ಅವರಿಗೆ ಮನವಿಯನ್ನ 3 ಜನರು ಕೂಡ ಒಟ್ಟಾಗಿ ಕೊಟ್ಬಿಟ್ಟು ಬಂದಿದ್ದೀವಿ. ಅವ್ರು ಇನ್ಸ್ಪೆಕ್ಷನ್ ಮಾಡಕ್ ಬರ್ತೀವಿ ಅಂತ ಹೇಳಿದ್ರೆ ಅವ್ರು ಯಾವಾಗ ಇನ್ಸ್ಪೆಕ್ಷನ್ ಮಾಡ್ತಾರೆ ಬರ್ಲಿ, ಅದನ್ನು ಕೂಡ ನಾನು ಒತ್ತಡ ಮಾಡ್ತೀನಿ ಜಲ್ದಿ ಬರ್ಲಿಕ್ಕೆ ಮಾಡಿ ಅಲ್ಲಿ ಏನು ವಸ್ತುಸ್ಥಿತಿ ಇದೆ, ರೈತರಿಗೆ ಯಾವ ರೀತಿಯಾದಂತ ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಅವ್ರು ಮನವರಿಕೆ ಮಾಡಿಕೊಟ್ಟು ಆದಷ್ಟು ಕೂಡ ನಮ್ಮ ರೈತರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗದ ರೀತಿಯಲ್ಲಿ ನೋಡಿಕೊಳ್ಳುವಂತ ಜವಾಬ್ದಾರಿ ಒಬ್ಬ ನಿಮ್ಮ ಪ್ರತಿನಿಧಿಯಾಗಿ, ನಿಮ್ಮ ಜನಪ್ರತಿನಿಧಿಯಾಗಿ ನನ್ನ ಮೇಲೆ ಇದೆ. ಅದು ನಿಮ್ಮ ಜೊತೆ ನಾನು ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದೀನಿ, ಮಾನ್ಯ MP ಪಾಟೀಲ್ ಕೂಡ ಹೇಳಿದ್ದೀನಿ. ಈ ಮಾತನ್ನ ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ನೀವು ಒಂದು ಗುಂಟೆ ಜಮೀನು ತಗೊಳಕ್ಕಾಗಲ್ಲ, ರೈತರ ವಿರೋಧ ಕಟ್ಕೊಂಡು ನೀವು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಅಲ್ಲಿ ಆ ಸಂದರ್ಭ ಬಂದಾಗ ನಾನು ರೈತರ ಜೊತೆ ನೇರವಾಗಿ ನಿಂತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಇವತ್ತು ಕೂಡ ನಿಮ್ ಜೊತೆ ನಡೀತೀನಿ, ನಾಳೆ ಕೂಡ ನಿಮ್ ಜೊತೆ ಇರ್ತೀವಿ. ನಾ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಸರ್ಕಾರ ಇದೆಯಪ್ಪ ಎಲ್ಲಪ್ಪ ಇವ್ರು ಬರ್ತಾರ ಅನ್ನುವಂತ ಒಂದು ಸಂಶಯ ಎಲ್ಲರೂ ಕೂಡ ಇರ್ತದೆ ಸಹಜವಾಗಿ. ಆ ತರ ಇಲ್ಲ. ನಾವು ಒಬ್ಬ ರೈತರ ಮಗನಾಗಿ ಆ ರೈತರ ಕಷ್ಟಗಳನ್ನ ನಾನು ಏನು ಅನುಭವಿಸಿದ್ದೀನಿ, ಆ ಒಂದು ಕಷ್ಟಗಳ ಒಂದು ಸಾಲಿನಲ್ಲಿ ನಾನು ಕೂಡ ನಿಮ್ ಜೊತೆ ನಿಲ್ತೀನಿ ಅನ್ನುವಂತ ಒಂದು ಮಾತನ್ನ ಇವತ್ತು ನಾನು ನಿಮ್ಗೆ ಭರವಸೆ ಮುಖಾಂತರ ಕೊಡ್ತಾ ಇದ್ದೀನಿ. MP ಪಾಟೀಲ್ ಕೂಡ ಇನ್ಸ್ಪೆಕ್ಷನ್ ಮಾಡಿಸಿ ನಿಮ್ಮ ಒಂದು ಹೋರಾಟದಲ್ಲಿ ಅವರು ಕೂಡ ಸದಾ ಇರ್ತೀನಿ ಅಂತ ಮಾತನ್ನು ಹೇಳ್ತಾ, ಇವತ್ತು ಏನು ನಮ್ಮ DC ಗಳು, ಇವತ್ತು ನಮ್ಮ DC ಅವರು ಪಾಪ ನಾಳೆ ಸಭೆ ಇದೆ ಅಂತ ಹೇಳಿದ್ರು. ಪಾಪ ಮೊನ್ನೆ ಒಂದು ಸಭೆ ಇತ್ತು, ಮೊನ್ನೆ ಕೂಡ ಒಂದು ಡೇಟ್ ಕೊಟ್ಟಿದ್ರು. ಆ ಡೇಟ್ ಕೊಟ್ಟಾಗ ಇಲ್ಲ ಸರ್ ಈ ತರ ಚೀಫ್ ಸೆಕ್ರೆಟರಿ ಮೀಟಿಂಗ್ ಕರೆದಿದ್ದಾರೆ, ಅದರಿಂದ ಇದನ್ನ ನಾವು ಪೋಸ್ಟ್ಪೋನ್ ಮಾಡಿ ಇನ್ನೊಂದು ದಿವಸ ಯಾವ ಡೇಟ್ ಇದ್ರು ಅವತ್ತು ಅಂತ ಹೇಳಿದ್ರು. ನಾವು 17 ತಾರೀಕು ಹೇಳಿದ್ವಿ ನಾಳೆಗೆ. ಆಮೇಲೆ ನಾಳೆಗೆ ಮತ್ತೆ ರೆವಿನ್ಯೂ ಮಿನಿಸ್ಟ್ರು ಮತ್ತೆ DC ಯಾರ ಮೀಟಿಂಗ್ ಇದೆ ಸರ್, ನಾಳೆ ಬರೋಕ್ಕಾಗಲ್ಲ ಅಂತ ಮೊದಲು ಹೇಳಿದ್ರು. ಆಮೇಲೆ ಅದನ್ನ ಇನ್ನೂ ಮುಂಚಿತವಾಗಿ ಮಾಡೋಣ ಅಂತೇಳಿ ಅವರೇ ಪಾಪ 17 ತಾರೀಕು, ನಾನು ಹೇಳಿದ 17 ತಾರೀಕು ಮಾಡೋಣ ಅಂತೇಳಿ ಇವತ್ತು ಅವರು ನಮ್ಮ ಪರವಾಗಿ, ಯಾಕಂದ್ರೆ ಅಧಿಕಾರಿಗಳು ಅವರು ಏನು ಇವತ್ತು ವಸ್ತುಸ್ಥಿತಿ ತಾಲೂಕು ಕೂಡ ಹೇಳಿದ್ದಾರೆ, ಅದನ್ನ ಮನವರಿಕೆ ಮಾಡಿಕೊಡುವಂತ ಜವಾಬ್ದಾರಿ ಮನೆ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಕ್ಕೆ ಮನವಿ ಏನು ಅವರು ಸರ್ಕಾರದ ಇವರ ಒಂದು ವರದಿಯನ್ನ ಸರ್ಕಾರಕ್ಕೆ ತೋರಿಸ್ಲಿ. ನಾವು ಕೂಡ MP ಪಾಟೀಲ್ ಇನ್ಸ್ಪೆಕ್ಷನ್ ಮಾಡಿಸಿ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಆದಷ್ಟು ಕೂಡ ಈ ಅಕ್ವಿಜಿಷನ್ಸ್ ಏನು ನಮ್ಮ ಮೇರಹಳ್ಳಿ, ಅಡಿಗಾರಕಲ್ಲಹಳ್ಳಿ, ಮುತ್ತಾಲೂರು, ರಮಾನಿಕೆರೆ, ಸೊಳ್ಳೆಪುರ, ಅಂದೇನಹಳ್ಳಿ ಮತ್ತೆ ನಮ್ಮ ಬಿಕ್ನಹಳ್ಳಿ, ಬೀವಸ ಇಷ್ಟು ಗ್ರಾಮಗಳಲ್ಲೂ ಕೂಡ ಅಕ್ವಿಜಿಷನ್ ಇವತ್ತು ನಿಲ್ಲಿಸಬೇಕು ಅನ್ನುವಂಥ ಬೇಡಿಕೆ ಏನಿದೆ ಅದನ್ನು ನಾವು ನಮ್ಮ ಜೊತೆ ಇರ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿ, ಇವತ್ತು ಅಕ್ವಿಜಿಷನ್ ಆಗಿರ್ತಕ್ಕಂಥ ಪ್ರದೇಶಗಳೇನಿದ್ದಾವೆ ಇವತ್ತು ನಾನು ನೋಡಿದೆ, ಇಲ್ಲಿ ಒಂದು ಸಣ್ಣ ಕೈಗಾರಿಕೆಗಳು ಕೂಡ ನಮ್ಮ ಇಂಟವಾಡಿ ಹತ್ರ ಇಲ್ಲಿ ಒಂದು ಸುಮಾರು 50 ಎಕರೆ ಅಕ್ವಿಜಿಷನ್ ಮಾಡಿದ್ದಾರೆ. ಅದು ಕೂಡ ಇನ್ನೂ ಅದನ್ನ ಡೆವಲಪ್ಮೆಂಟ್ ಮಾಡಿಲ್ಲ. ಮತ್ತೆ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ಏನು ಕೈಗಾರಿಕಾ ಪ್ರದೇಶಗಳಿದ್ದಾವೆ ಅದರಿಂದ ಆಗ್ತಕ್ಕಂಥ ಸಮಸ್ಯೆ ಒಂದು ಹೇಳಲ್ಲ, ಎಲ್ಲರೂ ಕೂಡ ಹೇಳ್ತಾರೆ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀರ್ತಾ ಇದೆ, ಅದು ಬೋರ್ವೆಲ್ ಆಗ ನೀರಿಂದ ಎಷ್ಟು ನಮಗೆ ಅನಾಹುತ ಆಗ್ತಾ ಇದೆ, ಮತ್ತೆ ಅಲ್ಲಿ ಎಷ್ಟು ಪೊಲ್ಯೂಷನ್ ಆಗ್ತಾ ಇದೆ, ಕೈಗಾರಿಕೆಗಳು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ, ಅಲ್ಲಿ ಎಸ್ಟಿಗಳು ಮಾಡಿಲ್ಲ, ಸಂಪೂರ್ಣ ಎಸ್ಟಿಗಳು ಮಾಡಿ ಅದನ್ನ ನಿರ್ವಹಣೆ ಮಾಡಿದ್ರೆ ಕೈಗಾರಿಕೆಗಳು ಸುಸಜ್ಜಿತವಾಗಿ ನಡೀತಾ ಇದೆ. ಆದ್ರೆ ಅವ್ರು ಏನ್ ಮಾಡಿದ್ರೆ ಎಸ್ಟಿಗಳು ಖರ್ಚು ಮಾಡ್ಬೇಕಾಗುತ್ತೆ ಅಂತ ಹೇಳಿ ಅದನ್ನ ಕಾಲುವೆಗಳಲ್ಲಿ ರಾಜಕಾಲುವೆಗಳಿಂದ ಅದೇನಾಗುತ್ತೆ ಕೆರೆಗಳಿಗೆ ಪೊಲ್ಯೂಷನ್ ಆಗ್ತಾ ಇದೆ. ಆ ಕೆರೆಗಳೆಲ್ಲ ಪೊಲ್ಯೂಷನ್ ಆಗಿ ಇವತ್ತು ರೈತರು ಮತ್ತೆ ಬಡವರು ಜನಸಾಮಾನ್ಯರು ಬದುಕದೇ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು. ಅದನ್ನೇ ನಾವು ಇವತ್ತು ಮನವರಿಕೆ ಮಾಡ್ಕೊಡ್ಬೇಕಾಗಿರ್ತಕ್ಕಂಥ ನಮ್ಮಲ್ಲಿ ಇರ್ತಕ್ಕಂಥ ಕೈಗಾರಿಕಾ ಪ್ರದೇಶಗಳೇ ಸಾಕು. ಯಾಕೆಂದ್ರೆ ಇವತ್ತು ನಮ್ಮ ರೈತರ ಜಮೀನುಗಳಲ್ಲಿ ಇವತ್ತು ಕೈಗಾರಿಕೆಗಳು ಆಗಿದ್ದಾವೆ, ಆದ್ರೆ ಅವ್ರಿಗೆ ಕೆಲಸ ಸಿಕ್ಕಿರೋದು ಎಷ್ಟು ಪರ್ಸೆಂಟ್? 5% ಕೂಡ ಇದೆ. ನಮ್ಮ ಲೋಕಲ್ ಅವ್ರಿಗೆ 5% ಕೂಡ ಇವತ್ತು ಕೆಲಸ ಸಿಕ್ಕಿಲ್ಲ. ಸುಮ್ಮನೆ ಕೈಗಾರಿಕೆಗಳು ನಾವು ಏನ್ ಮಾಡ್ತೀವಿ, ನಾವು ಕೈಗಾರಿಕೆಗಳ ಅಕ್ವಿಜಿಷನ್ ಮಾಡ್ಕೊಂಡು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತೀವಿ, ಸ್ಥಾಪನೆ ಮಾಡಿ ಅದರಿಂದ ನಾವು ಯುವಕರಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿ ಸುಮ್ಮನೆ ಹೇಳ್ತಾರೆ. ಇಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ನಮ್ಮ ಆನೇಕಲ್ ತಾಲೂಕಿನ ಜನತೆ ಕೇವಲ 1%, 2% ಕೂಡ ಇದೆ. ಈ ರೀತಿಯಾಗಿ ಸಮಸ್ಯೆಗಳಾಗ್ತಾ ಇದೆ ಅಂತೇಳಿ ನಾನು ಮಂತ್ರಿಗಳಿಗೂ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತಂದಿದ್ದೇನೆ. ಇವತ್ತು ಪ್ರೊಸೀಡಿಂಗ್ಸ್ ನ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು
ಸರ್ಕಾರದ ಗಮನಕ್ಕೆ, ವಿಶೇಷವಾಗಿ MP ಪಾಟೀಲ್ರಿಗೆ ಮತ್ತೆ ಚೀಫ್ ಸೆಕ್ರೆಟರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವೆಲ್ಲನೂ ಕೂಡ ನಿಮ್ಮ ಒಂದು ಕೆಲಸವನ್ನ ಮಾಡಿ ಅದರ ಮುಖಾಂತರ ನಾವು ಕೂಡ ನಮ್ಮ ಒಂದು ರಾಜಕೀಯವಾಗಿ ನಾವು ಏನಾದ್ರು ಯಾವ ತರ ಮಾಡಬೇಕು ಅದನ್ನ ಅವನು ಇನ್ಸ್ಪೆಕ್ಷನ್ ಎಲ್ಲ ಮಾಡಿಸಿ ಎಲ್ಲ ಕಡೆ ಕೂಡ ಎಲ್ಲೆಲ್ಲಿ ರೈತರು ಬೆಳೆದಿದ್ದರ ಆ ಪ್ರದೇಶಗಳನ್ನ ಸೇರಿಸಿ ತೋರಿಸಿ ನೋಡಪ್ಪ ಇದನ್ನ ತಗೊಳ್ಳಕ್ಕೆ ಸಾಧ್ಯ ಆಗ್ತದ. ಇವತ್ತು ಅಪೋಸಿಷನ್ ನೀವು ಮಾಡ್ಬೇಕು ಅಂತ ಹೇಳಿದ್ರೆ ಮಂಜೂರು ಭೂಮಿ ಇದೆಯಾ ನೋಡಿ ಕಂಡಲ್ಲಿ ಅಂತ ಹೇಳಿ ಅವ್ರಿಗೆ ತೋರಿಸಿ ರೈತರ ಭೂಮಿ ಇದೆ ಅಂತ ಹೇಳಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಬಿಡಿಸುವಂತ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡುವಂತದಕ್ಕೆ ನಿಮ್ ಜೊತೆ ಯಾವುದೇ ಕಾರಣಕ್ಕೂ ಕೂಡ ಯಾರೋ ಏನೋ ಸುಳ್ಳು ಮಾಡಿರ್ತಾರೆ ಅಂತ ನಾವಿಲ್ಲ. ನಾವು ಹೆಂಗೆ ಅಂದ್ರೆ ನಾವು ನೇರವಾಗಿ ಹೇಳೋದು, ಏನೇನು ನೇರವಾಗಿ ಮಾತಾಡ್ತೀವಿ, ನೇರವಾಗಿ ಹೇಳ್ತೀವಿ. ಆಗೋದಿಲ್ಲ ಆಗುತ್ತೆ ಅಂತ ಹೇಳ್ತೀವಿ, ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ. ಇದು ನಾವು ಹೇಳುವಂತ ಒಂದು ಸತ್ಯವನ್ನ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಏನೇನೆಲ್ಲ ಮಾಡಬೇಕು ಅದನ್ನ ಅಧಿಕಾರಿ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಹೋದಂತ ಸಂದರ್ಭದಲ್ಲಿ ಒಂದು ಸಭೆಯನ್ನ ಮಾಡುವಂತದಕ್ಕೆ ಪ್ರಯತ್ನ ಮಾಡಿ. DC ಅವರು ಇರಬೇಕು, ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಇರಬೇಕು, ಮತ್ತೆ ನಮ್ಮ ತಾಲೂಕಿನಲ್ಲಿ ರೈತರು ಕೆಲವು ಜನ ಎಲ್ಲರೂ ಬಂದ್ರೆ ಆಗಲ್ಲ. ಯಾಕಂದ್ರೆ ಒಂದು ಮಂತ್ರಿಗಳ ಮುಖಾಂತರ ಒಂದು ಸಭೆ ಮಾಡಿ ಅದು ಇನ್ಸ್ಪೆಕ್ಷನ್ ಆದ್ಮೇಲೆ ಅವ್ರು ಬಂದು ನೋಡ್ಕೊಂಡು ಹೋಗಿದ್ದ ಆದ್ಮೇಲೆ ನಾವು ಇನ್ಸ್ಪೆಕ್ಷನ್ ಮಾಡೋ, ಇನ್ಸ್ಪೆಕ್ಷನ್ ಆದ್ಮೇಲೆ ಸಭೆಯನ್ನ ಒಂದು ಡಿಗ್ರಿ ಮಾಡಿ ಅದರಲ್ಲಿ ಸಾಧಕ ಪಾತ್ರಗಳನ್ನ ಚರ್ಚೆ ಮಾಡಿ ಆಮೇಲೆ ಒಂದು ನಿರ್ಣಯ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇವತ್ತು ನಮ್ಮ ರೈತರ ಹೋರಾಟ ಸಮಿತಿ ವತಿಯಿಂದ ಇವತ್ತು ಜಿಲ್ಲಾಧಿಕಾರಿಗಳನ್ನ ಒಂದು ಸಭೆ ಮಾಡಬೇಕು ಅಂತೇಳಿ ಮನವಿ ಮಾಡಿದರು. ಆನೇಕಲ್ ತಾಲೂಕು ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯವರು. ಅದರಂತೆ ಇವತ್ತು ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಗೋಪಿನಾಥ್ ಅವರು, ನಮ್ಮ RK ರಮೇಶ್ ಅವರು, ನಮ್ಮ ಎಲ್ಲ ಮುಖಂಡರು ಕೂಡ, ರೈತ ಮುಖಂಡರು ಕೂಡ ಇವತ್ತು ಈ ಸಭೆಯಲ್ಲಿ ಭಾಗವಹಿಸಿದ್ರು ಮತ್ತು ರೈತರು ಕೂಡ ಭಾಗವಹಿಸಿದ್ರು. ಕೂಲಂಕುಷವಾಗಿ ಇವತ್ತು ಚರ್ಚೆಗಳಾಯಿತು. ಅವರ ನೋವುಗಳನ್ನು ಇವತ್ತು ಜಿಲ್ಲಾಧಿಕಾರಿಗಳ ಮುಂದೆ ಅವರು ತೋಡ್ಕೊಂಡು ಈಗ ನಮ್ಮ ಒಂದು ಇವತ್ತು ಅಕ್ವಿಸಿಷನ್ ಪ್ರೋಸೆಸ್ ಏನಿದೆ, ಇವತ್ತು B ಹೊಸಳ್ಳಿ, ಬಿಕ್ಕನಹಳ್ಳಿ, ಅದೇ ರೀತಿಯಾಗಿ ಮುತ್ತಾನಲ್ಲೂರು, ಅಮಾನಿಕೆರೆ, ಸೊಳ್ಳೆಪುರ, ಅಂದೇನಹಳ್ಳಿ, ಎಸ್ಮೇಡಹಳ್ಳಿ, ಅಡಿಗಾರಕಲ್ಲಹಳ್ಳಿ, ಈ ಒಂದು 7 ಗ್ರಾಮಗಳಲ್ಲಿ ಇವತ್ತು KDB ಅವರು ಏನು ಅಕ್ವಿಸಿಷನ್ ಮಾಡಿದ್ದಾರೆ ಅದರ ವಿರುದ್ಧವಾಗಿ ನಾವು ಯಾವುದೇ ಕಾರಣಕ್ಕೂ ಅಕ್ವಿಸಿಷನ್ನ ವಿರೋಧ ಮಾಡ್ತಾ ಇದ್ದೀವಿ. ಇದು ನಾವು ರೈತರು ಬೆಳೀತಕ್ಕಂಥ ಫಲವತ್ತಾದಂಥ ಭೂಮಿ, ನಾವು ಇವತ್ತು ಇದು ಬಿಟ್ಕೊಡೋದಿಲ್ಲ ಅಂತೇಳಿ ನಮ್ಮ ರೈತರೆಲ್ಲರೂ ಕೂಡ ಇವತ್ತು ಜಿಲ್ಲಾಧಿಕಾರಿಗಳ ಮುಂದೆ ಅವರ ಅಹವಾಲನ್ನು ಹೇಳಿದ್ದಾರೆ. ಈಗಾಗಲೇ ನಾವು ಕೂಡ ಮಾನ್ಯ ಕೈಗಾರಿಕಾ ಸಚಿವರಾದಂಥ MP ಪಾಟೀಲ್ರನ್ನ 2 ಬಾರಿ ಭೇಟಿ ಮಾಡಿದ್ದೀವಿ. ನಮ್ಮ ರೈತರ ಮುಖಂಡರ ಜೊತೆಯಲ್ಲಿ ಹೋಗಿ ಅವರಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದೀವಿ. ಇದಕ್ಕೆ ಮಾನ್ಯ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಮತ್ತು ನಮ್ಮ ಗೋಪಿನಾಥ್ ರೆಡ್ಡಿ ಅವರು MLC ಅವರು ಮತ್ತು ನಂದು ಮೂವರದು ಕೂಡ ಇವತ್ತು ಲೆಟರ್ ಟೈಪ್ ಮಾಡಿಸಿ ಈ ಒಂದು ಏರಿಯಾದಲ್ಲಿ ರೈತರು ಫಲವತ್ತಾಗಿ ಇವತ್ತು ಬೆಳೆ ಬೆಳೀತಾ ಇದ್ದಾರೆ. ಇದು ಕೈಗಾರಿಕೆಗಳಿಗೆ ಅಕ್ವಿಸಿಷನ್ ಮಾಡುವಂಥ ಭೂಮಿ ಅಲ್ಲ, ಇದನ್ನ ನೀವು ವಾಪಸ್ ತಗೋಬೇಕು ಅಂತೇಳಿ ನಾವು ಕೈಗಾರಿಕೆ ಅಕ್ವಿಸಿಷನ್ನ ವಾಪಸ್ ಪಡೆದು ಬಿಟ್ಕೊಡ್ಬೇಕು ಅಂತೇಳಿ ಮನವಿಯನ್ನ ಈಗಾಗಲೇ ಮಾನ್ಯ MB ಪಾಟೀಲ್ರು ಕೈಗಾರಿಕಾ ಸಚಿವರಿಗೆ ಕೊಟ್ಟಿದ್ದೀವಿ. ಮತ್ತೆ ಕೈಗಾರಿಕಾ ಸಚಿವರು ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲೇ ನಾನು ನೇರವಾಗಿ ಈ ಥರ ನಮ್ಮಲ್ಲಿ ಅಕ್ವಿಸಿಷನ್ ಮಾಡ್ತಾ ಇದ್ದಾರೆ, ನಮ್ಮ ಗಮನಕ್ಕೆ ಬಂದಿಲ್ಲ, ನಮ್ಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ, ರೈತರು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಆದ್ರಿಂದ ಈ ಅಕ್ವಿಸಿಷನ್ ನಮ್ಮಲ್ಲಿ ಬೇಡ ಸರ್. ಬೆಂಗಳೂರು ಅರ್ಬನ್ ಡಿಸ್ಟಿಕ್ಕು ಇವತ್ತು ಬೆಂಗಳೂರಾಗಿ ಪರಿವರ್ತನೆ ಆಗಿದೆ, ದೊಡ್ಡದಾಗಿ ಬೆಳೀತಾ ಇದೆ. ಬೆಂಗಳೂರು ಅಕ್ವಿಸಿಷನ್ ಅಲ್ಲಿ ಕೈಗಾರಿಕೆಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅರ್ಬನ್ನಲ್ಲಿ. ಇದನ್ನ ತಾವು ದಯವಿಟ್ಟು ವಾಪಸ್ ಪಡ್ಕೊಂಡು ರೈತರ ಭೂಮಿಯನ್ನು ಕೊಡಬೇಕು ಅಂತೇಳಿ ಮನವಿ ಮಾಡಿದಾಗ ರೈತರು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬೆಂಗಳೂರು ಅರ್ಬನ್ನಲ್ಲಿ ತುಂಬ ಸಮಸ್ಯೆ ಆಗ್ತದೆ, ನೀವು ನೋಟಿಫಿಕೇಶನ್ ಮಾಡುವಾಗ ಗಮನಕ್ಕೆ ತರಬೇಕು ರೀ, ಇವೆಲ್ಲ ಸಾಧಕ ಬಾಧಕಗಳೆಲ್ಲ ಚರ್ಚೆ ಮಾಡಬೇಕು, ಏಕಾಏಕಿ ಮಾಡಬಾರ್ದು ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಮಾನ್ಯ MB ಪಾಟೀಲ್ರಿಗೂ ಕೂಡ ಅವರಿಗೆ ತಿಳಿಸಿದ್ದಾರೆ, ಈ ಥರ ಮಾಡಬಾರ್ದು ಹಿಂಗೆ ಅಂತ ಹೇಳಿದ್ದಾರೆ. ಇವತ್ತು ರೈತರು ಇವತ್ತೇನು ಮಾಡ್ತಾ ಇದ್ದಾರೆ ಅದನ್ನ ಇವತ್ತು ನಾನು ವಿಧಾನಸಭೆಯಲ್ಲೂ ಕೂಡ ಬೆಳಗಾವಿನಲ್ಲಿ ಒಂದು ಕ್ವಶನ್ ಹಾಕಿ ಇವತ್ತು ನಮ್ಮ ಆನೇಕಲ್ ತಾಲೂಕಲ್ಲಿ ಸುಮಾರು ಕೈಗಾರಿಕಾ ಪ್ರದೇಶಗಳು, ಎಲೆಕ್ಟ್ರಾನಿಕ್ ಸಿಟಿ, ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ, ಮತ್ತು ಬೊಮ್ಮಸಂದ್ರ, ವೀರಸಂದ್ರ, ವೆಬ್ಬಗೋಡಿ, ಅತ್ತಿಬೆಲೆ, ಈ ರೀತಿಯಾಗಿ ಸಣ್ಣ ಕೈಗಾರಿಕೆಗಳಿಗೆ ಅಲ್ಲಿ ಜಮೀನನ್ನು ಅಕ್ವಿಸಿಷನ್ ಆಗಿದೆ, ಮತ್ತು STR ರೋಡ್ಗೆ ಅಕ್ವಿಸಿಷನ್ ಆಗಿದೆ. ಅದೇ ರೀತಿಯಾಗಿ ಇವತ್ತು ನಮಗೆ BDA ಏರಿಯಾದಲ್ಲಿ ಅಕ್ವಿಸಿಷನ್ ಆಗಿದೆ, ಮತ್ತು STRಗೆ ರೋಡ್ಗೆ ಅಕ್ವಿಸಿಷನ್ ಆಗಿದೆ, ಮತ್ತು KHB ನಮ್ಮ ಒಂದು ಸೂರ್ಯ ಸಿಟಿ 1, 2, 3, 4 ಇದು ಅದನ್ನು ಕೂಡ ಅಕ್ವಿಸಿಷನ್ ಆಗಿದೆ.
ನಮ್ಮಲ್ಲಿ ರೈತರು ಇವತ್ತು ಎಲ್ಲ ಭೂಮಿ ಕೊಟ್ಬಿಟ್ಟು ಇವತ್ತು ಬದುಕದೇ ಇರತಕ್ಕಂಥ ಒಂದು ಪರಿಸ್ಥಿತಿ ನಮ್ಮ ತಾಲೂಕಿನ ನಿರ್ಮಾಣ ಆಗಿದೆ. ಆದ್ರಿಂದ ಇದನ್ನು ಕೂಡ ಒಂದು 5-6 ಗ್ರಾಮಗಳಲ್ಲಿ ಇವತ್ತು ಫಲವತ್ತಾದಂಥ ಭೂಮಿ ಇರೋದ್ರಿಂದ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ಇದನ್ನ ಹಿಂಪಡಿಬೇಕು, ಇದನ್ನ ನೋಟಿಫಿಕೇಶನ್ ವಾಪಸ್ ತಗೋಬೇಕು, ನಮ್ಮ ರೈತರಿಗೆ ಜಮೀನು ಬಿಟ್ಕೊಡ್ಬೇಕು ಅಂತ ರೈಟಿಂಗ್ ಅಲ್ಲಿ ಇವತ್ತು ಲೆಟರಲ್ ಮುಖಾಂತರ ನಮ್ಮ ಗೋಪಿನಾಥ್ ರೆಡ್ಡಿ ಅವರು, ನಾವು, ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಮೂವರದು ಕೂಡ ಲೆಟರ್ ಹಾಕಿ ಮತ್ತೆ ರೈತರ ಒಂದು ಮನವಿಯನ್ನು ಕೂಡ ಅದರಲ್ಲಿ ಸೇರಿಸಿ ಕೊಟ್ಟಿದ್ದೀವಿ. ಅವರು ಕೂಡ ಎಲ್ಲ ಏನು ಅಕ್ವಿಸಿಷನ್ ಏರಿಯಾ ಆಗಿದೆ ಅಲ್ಲೆಲ್ಲ ಕೂಡ ನಾನು ಕೂಡ ಇನ್ಸ್ಪೆಕ್ಷನ್ ಬರ್ತೀನಿ, ಅಲ್ಲಿ ಸಾಧಕ ಬಾಧಕಗಳನ್ನ ನೋಡಿ ಆಮೇಲೆ ಒಂದು ನಿರ್ಧಾರವನ್ನು ಮಾಡೋಣ ಅಂತ ಹೇಳಿದ್ದಾರೆ. ಅದರಲ್ಲೂ ಕೂಡ ನಾವು ಕ್ವಶನ್ ಹಾಕಿದಾಗ ವಿಧಾನಸಭೆಯಲ್ಲಿ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ರೈತರು ಬೆಳೀತಾ ಇರ್ತಕ್ಕಂಥ ಏನು ಫಲವತ್ತಾದಂಥ ಒಂದು ಭೂಮಿ ಏನಿದೆ ಅದನ್ನು ನಾವು ಕೈ ಬಿಡ್ತೀವಿ, ತೋಟಗಳನ್ನು ಕೈ ಬಿಡ್ತೀವಿ ಅಂತ ಹೇಳಿದ್ದಾರೆ. ಆ ಒಂದು ಮಾತಿಗೆ ಅವರು ಭದ್ರಾಗಿ ಇದನ್ನು ನಾವು ಅಕ್ವಿಸಿಷನ್ ವಾಪಸ್ಸು ಕೊಡಬೇಕು ಅಂತೇಳಿ ನಾನು ಈ ಮುಖಾಂತರ ಮಾಧ್ಯಮದ ಮುಖಾಂತರ ಮಾನ್ಯ ಎಂ.ಇ. ಪಾಟೀಲ್ರಿಗೆ ಮನವಿಯನ್ನು ಮಾಡ್ತೇನೆ, ಮತ್ತೆ ಇನ್ಸ್ಪೆಕ್ಷನ್ ಕೂಡ ಮಾಡಬೇಕು ಅಂತೇಳಿ ಮನವಿ ಮಾಡ್ತೇನೆ. ನಾನು ಹೇಳ್ತಾ ಇದ್ದೀನಲ್ಲ, ನಾನು ಕೇಳಿಲ್ಲಿ ನಮ್ಮ ರೈತರಿಗೆ ಅನ್ಯಾಯ ಆದಾಗ ನಾನು ಯಾವುದೇ ಕಾರಣಕ್ಕೂ ಕೂಡ ಮುಂದೆ ಇರ್ತೇನೆ, ರೈತರ ಪರವಾಗಿ ಹೋರಾಟ ಮಾಡಿ ಅವರಿಗೆ ನಾವು ಸಂಪೂರ್ಣವಾಗಿ ಬೆಂಬಲವಾಗಿ ನಿಲ್ತೇವೆ. ಈ ಭಾಗದಲ್ಲಿ ಇಂಡಸ್ಟ್ರೀಸು ಹೆಚ್ಚು ಆಗಿದೆ, ಇನ್ನು ಅವಶ್ಯಕತೆ ಇಲ್ಲ ಅನ್ನೋದು ಸರ್ಕಾರಕ್ಕೆ ಮನದಟ್ಟು ಮಾಡಬೇಕು. ಅದನ್ನು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮುಟ್ಟತಕ್ಕಂಥ ಒಂದು ಅಫಿಷಿಯಲ್ ಆಗಿ ಇವತ್ತು ಪ್ರೊಸೀಜರ್ಸ್ ನಡೆದಿದೆ. ಇದೇ ವಿಷಯವನ್ನು ಇಟ್ಟುಕೊಂಡು ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಭಾಗದಲ್ಲಿ ಅಕ್ವಿಸಿಷನ್ ಆಗದಾಗೆ ರೈತರ ಅಹವಾಲನ್ನು ಸ್ವೀಕಾರ ಮಾಡಿ ಅದಕ್ಕೆ ಬೇಕಾದಂಥ ಲೀಗಲ್ ಪ್ರೊಸೀಜರ್ಸ್ ಕೂಡ ಸರಿಯಾಗಿ ಫಾಲೋ ಮಾಡಿಲ್ಲ, ವೈಲೇಷನ್ ಆಗಿದೆ ಅನ್ನೋದು ಕೂಡ ಅವ್ರಿಗೆ ಮನದಟ್ಟು ಮಾಡಿ ಸರ್ಕಾರದಿಂದ ಇದನ್ನು ಬಿಡಿಸ್ಕೊಡೋದಕ್ಕೆ, ಸ್ವಾಧೀನದಿಂದ ಬಿಡಿಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಮತ್ತು ನಾವು ಕೂಡ ಶಾಸಕರ ಜೊತೆ ಸಂಪೂರ್ಣವಾದ ಬೆಂಬಲವಾಗಿ ನಿಲ್ತೀವಿ. ಎಲ್ಲ ರೈತ ಬಾಂಧವರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಇವತ್ತಿನ ಸಭೆ ರೈತರ ಸಭೆ, ಇವತ್ತು ಯಶಸ್ವಿಯಾದ ದಿನ. ಇವತ್ತು ರೈತರ ಹೋರಾಟಕ್ಕೆ ಜಯ ಸಿಕ್ಕಿದೆ ಎಂದು ನಾವು ಇಷ್ಟು ದಿವಸ ಅನ್ಕೊಂಡಿದ್ದು ಇವತ್ತು ಡಬ್ಬಲ್ ಆಗಿದೆ. ಅದೇ ತರ ನಮ್ಮ ಶಾಸಕರಾದ ಬಿ ಶಿವಣ್ಣವರು, ಹಾಗೆ ನಮ್ಮ ಗೋಪಿನಾಥ್ ರೆಡ್ಡಿ ಅವರು MLC ಅವರು, ಮತ್ತೆ ದಂಡಾಧಿಕಾರಿಗಳು, ಆನೇಕಲ್ ದಂಡಾಧಿಕಾರಿಗಳು ಹಾಗೂ ದಂಡಾಧಿಕಾರಿಗಳು ಮತ್ತು ಈ ಸಭೆಗೆ ಬಂದಂತ ಅಧಿಕಾರಿಗಳು ಎಲ್ಲರ ಒಕ್ಕೊರಳಿನಿಂದ ಇವತ್ತು ಸರ್ಕಾರ ಮಾಡಿರೋದು ತಪ್ಪು ಎಂದು ಇವತ್ತು ಎಲ್ಲರಿಗೂ ಸಾರಿ ತಿಳಿಸಿದ್ದಾರೆ. ಇದು ಮುಖ್ಯವಾದ ವಿಷಯ. ಈ ವಿಷಯವನ್ನು ನಾವು ಮುಂದಿನ ಹೋರಾಟಕ್ಕೆ ನಮಗೆ ಬೇಕಾಗುತ್ತದೆ. ಇದನ್ನು ನಾವು ದುರುಪಯೋಗ ಪಡಿಸ್ಕೊಳ್ಳೋದಿಲ್ಲ. ನ್ಯಾಯಯುತವಾದ ರೀತಿಯಲ್ಲಿ ನಾವು ಇದನ್ನು ಬಳಸಿಕೊಳ್ಳುತ್ತೇವೆ. ಯಾವುದೇ ತರಹದ ಅಹಿತಕರ ಘಟನೆಗಳಿಗೆ ನಾವು ಯಾವ ರೈತರನ್ನು ಹೋಗುವುದಿಲ್ಲ. ಆದರೆ ಹೋರಾಟ ನೀವು ಕೈ ಬಿಡದೆ ಇದ್ದರೆ ನಮ್ಮ ಜಾಗವನ್ನು ಸ್ವಾಧೀನಪಡಿಸಿಕೊಂಡಿರುವಂತ ಜಾಗವನ್ನು ಉಗ್ರವಾಟ ಹೋರಾಡ್ತೇವೆ. ಇದು ವಿಧಾನಸೌಧ ಚಲನೆ ಮಾಡ್ತೇವೆ. ನ್ಯಾಷನಲ್ ಹೈವೇ ಮತ್ತು ಎಲ್ಲ ಹೈವೇಗಳಿಂದ ನಾವು ಎಲ್ಲನ ಬಂದ್ ಮಾಡಿ, ಆನೇಕಲ್ ತಾಲೂಕು ಬಂದ್ ಮಾಡಿ ಯಶಸ್ವಿಯಾಗಿ ತೋರಿಸೋದಕ್ಕೆ ನಾವು ಮುಂದೆ ಬಂದೇ ಬರ್ತೇವೆ. ಅದನ್ನ ಸರ್ಕಾರ ಗಮನ ಇಟ್ಟುಕೊಂಡು ಯಾವುದೇ ರೈತರನ್ನ ಗುಳ್ಳೆಬ್ಬಿಸಬಾರದೆಂದು ನನ್ನ ಅನಿಸಿಕೆ. ನನ್ನ ಸಭೆ ಇವತ್ತು ತೃಪ್ತಿ ತಂದಿದೆ. ಆದ್ರೆ ನಮ್ಮ ಸ್ವಾಧೀನ ಮತ್ತು ಬಿಡಬೇಕು ಮೊದಲು, ಆವಾಗ ತೃಪ್ತಿ ಆಗಿದೆ ಅಂತ ನಾವು ತಿಳಿಸ್ತೀವಿ. ಆದ್ರೆ ಇವತ್ತು ಸಭೆ ಯಶಸ್ವಿ ಆಗಿದೆ. ಇವತ್ತೇನು ನಾವು ಆನೇಕಲ್ನಲ್ಲಿ ಜಿಲ್ಲಾ ದಂಡಾಧಿಕಾರಿಗಳು ಹಾಗೂ MLA ಶಿವಣ್ಣನವರು, ನಮ್ಮ ಶಾಸಕರಾದಂತ ಶಿವಣ್ಣನವರು, ಗೋಪಿನಾಥ್ ರೆಡ್ಡಿ ಅವರು ತುಂಬಾ ಪ್ರಮುಖರೆಲ್ಲ ಮಾತಾಡಿದ್ರು. ಒಟ್ಟಾರೆಯಾಗಿ ಸಾರಾಂಶ ನಾನು ಹೇಳ್ತೀನಿ, ಎಲ್ಲ ಮಾತಾಡಿದ್ದಾರೆ. ಸಾರಾಂಶ ಏನು ಹೇಳ್ತೀನಿ ಅಂದ್ರೆ, ಒಗ್ಗಟ್ಟಿನಲ್ಲಿ ಬಲವಿದೆ. ಪ್ರತಿಯೊಬ್ಬರು ನಮಗೆ ಬೇಕು, ಶಾಸಕರಿಂದ ಹಿಡಿದು ಪ್ರತಿಯೊಬ್ಬ ಅಧಿಕಾರಿಯಿಂದ ಹಿಡಿದು ಪ್ರತಿಯೊಬ್ಬರು ನಮಗೆ ಬೇಕು. ಏನು ಆಗಿದೆ ಅಂದ್ರೆ, ಇಲ್ಲಿ ಸರ್ಕಾರದಿಂದ ತಪ್ಪು ನಡೆದಿದೆ. ಏನ್ ತಪ್ಪು ನಡೆದಿದೆ? ಮಾಜಾ ರಿಪೋರ್ಟ್ ಮಾಡಲಿಲ್ಲ. ಏನು ಕಾನೂನು ಪ್ರಕಾರ ಏನು 66ರಲ್ಲಿ ಏನಿದೆಯೋ ಅದ್ರ ಪ್ರಕಾರ ಮಾಡಲಿಲ್ಲ. ಅವ್ರು ಭೂಸ್ವಾಧೀನ ಎಲ್ಲೋ ಅಧಿಕಾರಿಗಳು ನಿಂತ್ಕೊಂಡು ಏನೇನೋ ಮಾಡಿದ್ದಾರೆ. ಏತಕ್ಕೆ ಮಾಡಿದ್ದಾರೆ ಅಂತ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಅದನ್ನು ಕಂಡು ಹಿಡ್ದಿದೀವಿ. ಈಗ KIDB ಅವ್ರು ಏನ್ ಮಾಡಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ ಸ್ಪಾಟ್ಗೆ ಬರಬೇಕು ಏನು, ಎಲ್ಲ ದುಡ್ಡಿಗಾಗಿ ಮಾಡಿದ್ದಾರೆ. ಇದು ಎಲ್ಲರಿಗೂ ಅರ್ಥ ಆಗ್ಬಿಟ್ಟಿದೆ. ಈಗ ದುಡ್ಡಿಗಾಗಿ ಅಧಿಕಾರಿಗಳು ಇಂದ ಹಿಡಿದು ಮಿನಿಸ್ಟರ್ಗೂ ದುಡ್ಡಿಗಾಗಿ ಮಾಡ್ತಾ ಇದ್ದಾರೆ ಇದಂತೂ ಗೊತ್ತಾಗ್ಬಿಟ್ಟಿದೆ. ಈಗ ಯಾಕಂದ್ರೆ 20 ಕೋಟಿ 30 ಕೋಟಿ 40 ಕೋಟಿ ಹೋಗ್ತಾ ಇದೆ ಆನೇಕಲ್ ತಾಲೂಕಲ್ಲಿ. ಗಣಿ ಇದ್ದಂಗೆ ಇದೆ, ಚಿನ್ನ ಇದ್ದಂಗೆ. ಇದನ್ನು ಬಂದು ಇವರು ಅಕ್ವಿಜೇಷನ್ ಮಾಡಿದ್ದಾರೆ KIDBಗಂದ್ರೆ ಎಲ್ಲರಿಗೂ ಅನುಮಾನಗಳ ಬರ್ತಾ ಇದೆ. ಈಗ ನಾವು ಮುಂದಿನ ಇದರಲ್ಲಿ ಈ ರಾಜ್ಯಪಾಲರಿಗೆ ಮನವಿ ಸಲ್ಲಿಸ್ತೇವೆ.
ಮತ್ತೆ CM ಮನವಿ ಸಲ್ಲಿಸ್ತೇವೆ, PM ಕೂಡ ಮನವಿ ಸಲ್ಲಿಸ್ತೇವೆ ಡೆಲ್ಲಿಗೆ ಹೋಗ್ಬಿಟ್ಟು, ಮತ್ತೆ ರಾಷ್ಟ್ರಪತಿ ಕೂಡ ಮನವಿ ಸಲ್ಲಿಸಬೇಕಂತ ನಾವು ಈಗಾಗಲೇ ಹೈಕೋರ್ಟ್ ಇಂದ ಸರ್ ಒಂದು ಆದೇಶ ಆಗಿದೆ, ತಡೆಯಾಜ್ಞೆ ಆಗಿದೆ. ಏನ್ ಸರ್ ಮಧ್ಯಂತರ ಆಗಲಿ ಯಾವುದೇ ರೀತಿಯಲ್ಲಿ ರೈತರಾಗಲಿ ಮತ್ತೆ KDB ಆಫೀಸರ್ಗಳಾಗಲಿ ಮುಂದುವರಿಸಬಾರ್ದು ಪ್ರೋಸೆಸ್. ಈಗ ರೈತರು ಬೆಳೆ ಬೆಳೀತಾ ಇರ್ತಾರೆ, ಅವ್ರು ಡಿಸ್ಟರ್ಬ್ ಮಾಡಬಾರ್ದು, ಪಾಡಿಗಳಲ್ಲಿ ಏನು ಎಂಟ್ರಿ ಮಾಡಬಾರ್ದು, ಪ್ರತಿಯೊಂದು ತಡೆ ಯಥಾಸ್ಥಿತಿ ಕಾಪಾಡಬೇಕಂತ ಬಂದಿದೆ. ಇದು ಮೀರಿ ಏನಾದರೂ ಅವ್ರು ಮಾಡಿದ್ರೆ ನಾವು ಡಬಲ್ ಬೆಂಚ್ಗೆ ಹೋಗಿ ಅದನ್ನ ಪ್ರಶ್ನೆ ಮಾಡ್ತೀವಿ. ಹೋರಾಟದಲ್ಲಿ ಗೆಲ್ತೀರಾ ಅಂತ 100% ಗೆಲ್ತೇವೆ ನಾವು. ನಮ್ಮ ಹಿಂದೆ ಪ್ರತಿಯೊಬ್ಬ ಆನೇಕಲ್ ತಾಲೂಕಾ ರೈತರಿದ್ದಾರೆ, ಸಂತ್ರಸ್ತರು ಇದ್ದಾರೆ, ಅವ್ರ ಭೂಮಿ ಕಳ್ಕೊಂಡಿರೋರು ಇದ್ದಾರೆ, ಕಳ್ಕೊಂಡಿರೋರು ಇದ್ದಾರೆ. ಯಾಕಂದ್ರೆ ಗೊತ್ತು ಎಲ್ಲ ಪರಿಸ್ಥಿತಿ ಏನಾಗಿದೆ ಇಲ್ಲಿ, ಎಲ್ಲ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ. ಬಂದು ಇದೇ ರೀತಿ ಇಲ್ಲಿಗೆ ಅವ್ರು ಸ್ಟಾಪ್ ಮಾಡಿ ಬಂದು ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಕೈ ಬಿಟ್ರೆ ಓಕೆ, ಕೈ ಬಿಟ್ಟಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ.